ಲೈಟ್ ಪೂರ ಬರ್ತಾ ಇರುತ್ತೆ. ಲೈಟ್ ಇದೆ ಗಂಟೆ 5:30 ಆಗಿದೆ. 7 ಗಂಟೆ ಮುಟ್ಟ ಜನಗಳೇ ಮತ್ತೆ ಪೋವರಿಗೆ 7 ಗಂಟೆ ಮುಟ್ಟ ತೊಂದರೆ ಇರ್ತೈತ. ಕೆಮ್ಮು ಬರ್ನಾಗ ಮಾತ್ರ ಸಮಸ್ಯೆ ಆಗ್ತದೆ. ನಿರ್ಮತ್ಯೋಗ್ರಭವಾರ್ಣವೇ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಮನ್ಯೇನ ಚ ರಮ್ಯಂ ತಾಮದತನ್ ಮಹೇಶರಜತಗ್ರಾಮಶ್ರಿಯೋಲಂಕೃತಿ ಕರ್ಮಂದೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭು. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮ ನಮಃ ಸ್ವಾಮಿನ್ ರಾಮ ಪ್ರಿಯತಮಃ ನೋಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರತಿಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಕಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಮುಖೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ ಚಕ್ರವರ್ತಿನಂ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿ ತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ಹರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೇಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಯಂ ಪ್ರೌರದಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಶ್ರೀಮದ್ಭಾಗವತ ಪ್ರತಿಪಾದ್ಯನಾದ ಗೋಪಾಲಕೃಷ್ಣ ದೇವರಲ್ಲಿ ಭಕ್ತಿಯಿಂದ ಪ್ರಣಾಮವನ್ನು ಮಾಡುತ್ತಾ ಇವತ್ತಿನಿಂದ ಆರಂಭ ಮಾಡಿ 7 ದಿನದ ಕಾಲ ಶ್ರೀಮದ್ಭಾಗವತ ಸಪ್ತಾಹ ಜ್ಞಾನಯಜ್ಞವನ್ನು ಮಾಡುವುದನ್ನು ಸಂಕಲ್ಪ ಮಾಡಿದ್ದೇವೆ. ಭಾಗವತ ಪ್ರತಿಪಾದ್ಯ ಗೋಪಾಲಕೃಷ್ಣ ದೇವರ ಪೂರ್ಣ ಅನುಗ್ರಹದಿಂದ ನಿರ್ವಿಘ್ನವಾಗಿ ಈ ಜ್ಞಾನಯಜ್ಞ ಸಮಾಪ್ತಿಯಾಗಲಿ ಅಂತ ಮತ್ತೊಮ್ಮೆ ಗೋಪಾಲಕೃಷ್ಣ ದೇವರ ಪಾದಾರವಿಂದಗಳಲ್ಲಿ ಪ್ರಣಾಮವನ್ನು ಮಾಡುತ್ತಾ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಕಲಿಯುಗದಲ್ಲಿ ಶ್ರೇಷ್ಠವಾದ ಜ್ಞಾನಯಜ್ಞ ಅಂದರೆ ಅದು ಶ್ರೀಮದ್ ಭಾಗವತ ಜ್ಞಾನಯಜ್ಞ. ಈ ಭಾಗವತವನ್ನು ಶ್ರವಣ ಮಾಡುವ ಉದ್ದೇಶ 3 ರೀತಿಯಾಗಿ ಇದೆ. ಯಾಕೆ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡಬೇಕು ಅಂದರೆ 3 ಕಾರಣಗಳನ್ನು ಕೊಡ್ತಾರೆ. ಒಂದು, ನಮಗೆ ಭಗವಂತನಲ್ಲಿ ಭಕ್ತಿ ಮತ್ತು ಜ್ಞಾನ, ಭಗವಂತನಲ್ಲಿ ಭಕ್ತಿ, ಅವನ ಜ್ಞಾನ ಮತ್ತು ಅವನನ್ನ ಹೊರತಾಗಿ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ, ಇದು ದೃಢವಾಗಿ ಬೇರೂರಬೇಕು ಅಂತಾದ್ರೆ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಬೇಕು ಅಂತ. ಇನ್ನೊಂದು ಉದ್ದೇಶ, ನಮ್ಮ ಕುಟುಂಬ ಪರಿವಾರದಲ್ಲಿ ಯಾರಿಗಾದರೂ ಪ್ರೇತತ್ವ ನಿವೃತ್ತಿ ಆಗಲಿಲ್ಲ ಅಂದರೆ ಆ ಪ್ರೇತತ್ವದ ಪರಿಹಾರವಾಗಿ ಅವರಿಗೆ ಸದ್ಗತಿಯ ಸಲುವಾಗಿ ಶ್ರೀಮದ್ ಭಾಗವತ ಶ್ರವಣವನ್ನ ಮಾಡಬೇಕು. ಇನ್ನೊಂದು ಉದ್ದೇಶ ಇದೆ, ಜೀವನದಲ್ಲಿ ಎಂದಾದರೂ ಮಾಡಬಾರದ ಪಾಪಕರ್ಮ ನಡೆದು ಹೋಯಿತು ಅಂತಾದ್ರೆ ಅದರ ಪರಿಹಾರಕ್ಕೆ ಆಗಿ ಶ್ರೀಮದ್ ಭಾಗವತ ಜ್ಞಾನಯಜ್ಞವನ್ನು ಮಾಡಬೇಕು. ಹೀಗೆ ವೇದವ್ಯಾಸರೇ ಪದ್ಮಪುರಾಣದಲ್ಲಿ ನಿರೂಪಣೆ ಮಾಡಿದ್ದಾರೆ. ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡುವ ಮುಂಚಿತವಾಗಿ ಪದ್ಮಪುರಾಣದಲ್ಲಿ ಬಂದ ಶ್ರೀಮದ್ ಭಾಗವತ ಮಹತ್ವವನ್ನು ತಿಳಿದುಕೊಂಡು ನಂತರದಲ್ಲಿ ಭಾಗವತ ಶ್ರವಣವನ್ನು ಮಾಡಬೇಕು. ಈ 3ರ ದೃಷ್ಟಾಂತವನ್ನು ಕೂಡ ಪದ್ಮಪುರಾಣದಲ್ಲಿ ವೇದವ್ಯಾಸರು ನಿರೂಪಣೆ ಮಾಡಿದ್ದಾರೆ. ಒಂದೊಮ್ಮೆ ಪರೀಕ್ಷಿತು ಎಂಬ ರಾಜ ಶುಕಮುನಿಗಳಿಂದ ಭಾಗವತವನ್ನು ಶ್ರವಣ ಮಾಡುವ ಪ್ರಸಂಗದಲ್ಲಿ ಸ್ವರ್ಗದಿಂದ ದೇವತೆಗಳೇ ಇಳಿದು ಬಂದು, ಯಾಕೆ ಅಂದರೆ ಶ್ರೀಮದ್ ಭಾಗವತ ಅಮೃತವನ್ನ ನಾವು ಸ್ವೀಕಾರ ಮಾಡಿ ನಮ್ಮಲ್ಲಿ ಇರುವ ಅಮೃತವನ್ನ ಪರೀಕ್ಷಿತ ರಾಜನಿಗೆ ಕೊಡೋಣ ಅಂತ. ಪರೀಕ್ಷಿತೇ ಕಥಾಂ ವಕ್ತುಂ ಸಭಾಯಾಂ ಸಂಸ್ಥಿತೇ ಶುಕೆ ಸುಧಾಕುಂಭಂ ಗೃಹೀತ್ವೈವ ದೇವಾಃ ತತ್ರ ಸಮಾಗಮಂ. ದೇವತೆಗಳು ಸುಧಾಕುಂಭ ಅಮೃತದ ಕಲಶವನ್ನು ಇಟ್ಟುಕೊಂಡು ಶುಕ ಮಹರ್ಷಿಗಳ ಬಳಿಗೆ ಬಂದಿದ್ದಾರೆ. ನಾವು ಕೊಡುವ ಅಮೃತವನ್ನ ಪರೀಕ್ಷಿತ ರಾಜನಿಗೆ ಕೊಡಿ, ಅವನಿಗೆ ಈಗ ಏನು ನೀವು ಭಾಗವತ ಅಮೃತವನ್ನ ಪಾನ ಮಾಡಿಸ್ತಾ ಇದ್ದೀರಿ, ಅದನ್ನ ನಮಗೆ ಕೊಡಿ ಅಂತ ಕೇಳಿದಾಗ ಶುಕ ಮಹರ್ಷಿಗಳು ಹೇಳುತ್ತಾರೆ, ಕ್ವ ಸುಧಾ ಕ್ವ ಕಥಾ ಲೋಕೆ ಕ್ವ ಕಾಚಃ ಕ್ವ ಮಣಿಹಿ ಮಹಾನ್. ಈ ಭಾಗವತ ಕಥಾಮೃತ ಎಲ್ಲಿ, ಈ ಸುಧಾ ಅಮೃತ ಎಲ್ಲಿ, ವಜ್ರ ಎಲ್ಲಿ, ಗಾಜಿನ ಮಣಿಯಲ್ಲಿ. ಗಾಜಿನ ಮಣಿಗೆ ಎಲ್ಲಿ ಎಂದಾದರೂ ವಜ್ರ ಸಮಾನ ಆಗಲಿಕ್ಕೆ ಸಾಧ್ಯವಾ?
ಕಾಣಲಿಕ್ಕೆ ನೋಡ್ಲಿಕ್ಕೆ ಒಂದೇ ರೀತಿಯಾಗಿ ಕಾಣಬಹುದು, ಆದರೆ ಬಹಳ ವ್ಯತ್ಯಾಸ ಇದೆ. ಗಾಜಿನ ಮಣಿಗೆ 3 ಕಾಸಿನ ಬೆಲೆ, ವಜ್ರಕ್ಕೆ 3 ಸಾಸಿರ ಬೆಲೆ. ಹಾಗೆಯೇ ಈ ಭಾಗವತ ಅಮೃತ ಮತ್ತು ನೀವು ತಂದಿರುವ ಈ ಅಮೃತ ಅದಕ್ಕೆ ಸಾಮ್ಯತೆಯೇ ಇಲ್ಲ. ಆದ್ದರಿಂದ ನಾವು ಈ ಅಮೃತವನ್ನ ನಿಮಗೆ ಕೊಡುವುದಿಲ್ಲ. ದೇವತೆಗಳು ನಿರಾಶರಾಗಿ ತಾವು ತಂದ ಸುಧಾ ಕುಂಭವನ್ನು ಇಟ್ಟುಕೊಂಡು ಹೋದರಂತೆ. ಬ್ರಹ್ಮದೇವರು ಇದನ್ನೆಲ್ಲ ನೋಡಿದವರು ಅವರು ಒಂದು ಪರೀಕ್ಷೆ ಮಾಡಿದ್ದರು. ಅಮೃತಕ್ಕಿಂತಲೂ ದೊಡ್ಡದಾದಂತಹ ಈ ಭಾಗವತ ಅಮೃತ ಅದು ಹೇಗೆ ಅಷ್ಟು ಶ್ರೇಷ್ಠವಾಯಿತು? ಒಂದು ತಕ್ಕಡಿಯನ್ನ ತೆಗೆದುಕೊಂಡು ಬಂದರು. ಒಂದು ಕಡೆಯಲ್ಲಿ ಶ್ರೀಮದ್ ಭಾಗವತವನ್ನ ಇಟ್ಟರು, ಇನ್ನೊಂದು ಕಡೆಯಲ್ಲಿ ಮುಕ್ತಿಗೆ ಸಾಧನವಾದಂತಹ ಎಲ್ಲ ವಸ್ತುಗಳನ್ನು ಇಟ್ಟರು. ತೂಗಿದಾಗ ಮುಕ್ತಿಗೆ ಸಾಧನವಾದಂತಹ ಎಲ್ಲ ವಸ್ತುಗಳು ಕೆಳಗೆ ಹೋಯಿತು, ಈ ಶ್ರೀಮದ್ ಭಾಗವತ ಒಂದು ಮೇಲೆ ಬಂತು ಅಂತ. ಹಾಗಾದರೆ ಈ ಶ್ರೀಮದ್ ಭಾಗವತ ಮೋಕ್ಷವನ್ನು ತಂದುಕೊಡುವಂಥದ್ದು, ಆದ್ದರಿಂದಲೇ ಇಷ್ಟು ಶ್ರೇಷ್ಠವಾಯಿತು. ಆದ್ದರಿಂದಲೇ ಶ್ರೀಮದ್ ಭಾಗವತ ಕಥಾಮೃತವನ್ನ ಶುಕ ಮಹರ್ಷಿಗಳು ದೇವತೆಗಳಿಗೆ ಕೊಡದೆ ಪರೀಕ್ಷಿತರಾದನಿಗೆ ಕೊಟ್ಟರು. ಪಠನಾತ್ ಶ್ರವಣಾತ್ ಸತ್ಯ ವೈಕುಂಠ ಫಲದಾಯಕ, ಬ್ರಹ್ಮದೇವರು ಹೇಳುವ ಮಾತು. ಅದನ್ನ ಪಠನೆ ಮಾಡಿದ್ರೆ ಸಾಕು, ಓದ್ಲಿಕ್ಕೆ ಗೊತ್ತಿಲ್ಲ ಅಂತಾದ್ರೆ ಅದನ್ನ ಕೇಳಿದ್ರು ಸಾಕು. ಪಠನಾತ್ ಶ್ರವಣಾತ್ ಸದ್ಯ ವೈಕುಂಠ ಫಲದಾಯಕ, ಕೂಡಲೇ ವೈಕುಂಠಕ್ಕೆ ಹೋಗಬಹುದು ಅಂತೆ, ಮೋಕ್ಷಕ್ಕೆ ಭಗವಂತ ಕರ್ಕೊಂಡು ಹೋಗ್ತಾನೆ. ಸಪ್ತಾಹೇನ ಶ್ರುತಂ ಚೈತತ್ ಸರ್ವಥಾ ಮುಕ್ತಿದಾಯಕ, ಸಪ್ತಾಹವನ್ನು ಮಾಡಿಸಿದ್ದರೆ ಅಂತೂ ಭಗವಂತನ ಪರಿಪೂರ್ಣ ಅನುಗ್ರಹ ಆಗ್ತದೆ. ಈ ವಿಷಯದಲ್ಲಿ ಒಂದು ಕಥೆಯನ್ನ ನಾನು ಹೇಳುತ್ತೇನೆ ಅಂತ ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಹೇಳ್ತಾ ಇದ್ದಾರೆ. ಇದು ಪದ್ಮ ಪುರಾಣದಲ್ಲಿ ಬಂದಿರುವಂಥದ್ದು. ಒಂದು ಬಾರಿ ನಾರದರು ಇಡೀ ಲೋಕವನ್ನೆಲ್ಲ ಸುತ್ತಾಡಿಕೊಂಡು ಈ ಭೂಲೋಕ ಏನಿದೆ ಅದು ಬಹಳ ಶ್ರೇಷ್ಠವಾದದ್ದು, ಒಮ್ಮೆ ನಾನು ಈ ಭೂಮಿಗೆ ಬಂದು ಭೂಲೋಕಕ್ಕೆ ಬಂದು ಯಾತ್ರೆ ಮಾಡಬೇಕು ಅಂತ ಯೋಚನೆ ಮಾಡಿ ಎಲ್ಲ ಕಡೆ ಯಾತ್ರೆಯನ್ನ ಮಾಡಿದ್ರು. ಅಂದ್ರೆ ಎಲ್ಲಿಗೆಲ್ಲ ಹೋದ್ರು ನಾರದರು? ಅಹಂ ತು ಪೃಥಿವೀಂ ಯಾತೋ ಜ್ಞಾತ್ವಾ ಸರ್ವೋತ್ತಮಾಮಿತಿ ಪುಷ್ಕರಂ ಚ ಪ್ರಯಾಗಂ ಚ ಕಾಶೀಂ ಗೋದಾವರೀಂ ತಥಾ ಹರಿಕ್ಷೇತ್ರಂ ಕುರುಕ್ಷೇತ್ರಂ ಶ್ರೀರಂಗಂ ಸೇತುಬಂಧನಂ ಏವಮಾದಿಷು ತೀರ್ಥೇಷು ಭ್ರಮಮಾಣ ಇತಸ್ತತಃ. ಪುಷ್ಕರ ಕ್ಷೇತ್ರ, ಪ್ರಯಾಗ, ಕಾಶಿ ಕ್ಷೇತ್ರ, ಗೋದಾವರಿ, ಹರಿದ್ವಾರ, ಕುರುಕ್ಷೇತ್ರ, ಶ್ರೀರಂಗ, ರಾಮೇಶ್ವರ ಅಂತೂ ನಾರದರು ಇಡೀ ಭೂಮಿಯಲ್ಲಿ ಎಲ್ಲ ಕಡೆ ಯಾತ್ರೆಯನ್ನ ಮಾಡಿದ್ದರು. ಯಾತ್ರೆಯನ್ನೆಲ್ಲ ಮಾಡಿ ಮುಗಿಸಿ ಕೊನೆಗೆ ಒಂದು ನಾರದರು ಹೇಳುತ್ತಾರೆ, ಇಷ್ಟೆಲ್ಲ ಯಾತ್ರೆ ಮಾಡಿ ಬಂದೆ, ಆದರೂ ನನಗೆ ಮನಸ್ಸಿಗೆ ಸಂತೋಷ ಆಗಲಿಲ್ಲ. ನಾಪಶ್ಯಂ ಕುತ್ರಚಿತ್ ಶರ್ಮ ಮನಸ್ಸಂತೋಷ ಕಾರಣಂ. ಯಾತ್ರೆಗೆ ಹೋಗುದು ಯಾಕೆ? ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಲಿ. ಆದರೆ ನಾರದರು ಹೇಳ್ತಾರೆ, ಎಲ್ಲಿಯೂ ಮನಸ್ಸಿಗೆ ನನಗೆ ಸಮಾಧಾನ ಆಗಲಿಲ್ಲ. ಯಾಕೆ ಸಮಾಧಾನ ಆಗಲಿಲ್ಲ? ನಾರದರೇ ಹೇಳ್ತಾರೆ, ಕಲೀನ ಅಧರ್ಮ ನಿತ್ರೇಣ ಧರೆ ಎಂಬಾಧಿತಾದುನ. ಅಧರ್ಮಕ್ಕೆ ಮಿತ್ರನಾದ ಕಲಿಯಿಂದ ಈ ಭೂಮಿ ಪೃಥಿವಿ ಬಾಧೆಗೆ ಒಳಪಟ್ಟಿದೆ. ಆದ್ದರಿಂದಲೇ ಇಷ್ಟೆಲ್ಲ ಯಾತ್ರೆ ಮಾಡಿದ್ರು ನನಗೆ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಏನಾಯಿತು? ಕಲಿಯಿಂದ ಏನು ತೊಂದರೆ ಆಯಿತು? ಸತ್ಯಂ ನಾಸ್ತಿ
ತಪಶೌಚಂ ದಯಾದಾನಂ ನ ವಿದ್ಯತೆ ಉದರಂ ಭರಿಣೋ ಜೀವ ವರಾಕಾಹ ಕೂಟವಾಹಿಣಃ. ಈ ಭೂಮಿಯಲ್ಲಿ ಸತ್ಯ ಇಲ್ಲ, ಯಾರು ಸತ್ಯ ಮಾತಾಡುವುದಿಲ್ಲ. ಬಾಯಿಯಿಂದ ಏನಾದರೂ ಮಾತನಾಡಲಿಕ್ಕೆ ಶುರು ಮಾಡಿದ್ರೆ ಅದು ಸುಳ್ಳೆ, ಸತ್ಯ ಇಲ್ಲ. ತಪಃ ಶೌಚಂ, ಯಾರು ತಪಸ್ಸು ಮಾಡುವುದಿಲ್ಲ. ತೋರಿಕೆಗಾಗಿ ಕೆಲವರು ಕೂತುಕೊಡುತ್ತಾರೆ, ಆದರೆ ಮಾನಸಿಕವಾಗಿ ದೇವರನ್ನ ಧ್ಯಾನ ಮಾಡುವುದಿಲ್ಲ. ಶೌಚಂ ನಾಸ್ತಿ, ಅಂತರಂಗ ಶುದ್ಧಿಯೂ ಇಲ್ಲ, ಬಹಿಶುದ್ಧಿಯೂ ಕೂಡ ಇಲ್ಲ. ದಯಾದಾನಂ ನ ವಿದ್ಯತೆ, ಯಾರಿಗೂ ದಯೆ ಇಲ್ಲ, ದಾನ ಅಂತೂ ಯಾರು ಮಾಡುತ್ತಾ ಇಲ್ಲ. ಉದರಂ ಭರಿಣೋ ಜೀವ ವರಾಕ ಕೂಟ ಭಾಷಿಣ, ಎಲ್ಲರೂ ಕೂಡ ಅವರವರ ಹೊಟ್ಟೆ ಹೊರೆಯುವುದರಲ್ಲಿಯೇ ತಲ್ಲೀನರಾಗಿ ಬಿಟ್ಟಿದ್ದಾರೆ. ಯಾರಿಗೂ ಕೂಡ ತಪಸ್ಸು ಮಾಡಬೇಕು, ಜಪ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು ಅಂತ ಮನಸ್ಸಿಲ್ಲ. ಎಲ್ಲರೂ ಕೂಡ ಸುಳ್ಳನ್ನ ಆಡ್ತಾ ಇದ್ದಾರೆ. ಮಂದಾಹ ಸುಮಂದಮತಯ ಮಂದ ಭಾಗ್ಯ ಉಪದ್ರುತ, ಎಲ್ಲರೂ ಕೂಡ ಮಂದರಾಗಿದ್ದಾರೆ, ಯಾರು ಬುದ್ಧಿವಂತರೇ ಇಲ್ಲ. ಪಾಖಂಡ ನಿರತಾಹ ಸಂತಹ ವಿರಕ್ತಾಹ ಸಪರಿಗ್ರಹ, ದೇವರನ್ನ ಬಿಟ್ಟು ಬೇರೆ ಎಲ್ಲ ವಿಷಯದಲ್ಲಿ ಕೂಡ ವಿರಕ್ತರಾಗಬೇಕು, ಆದರೆ ಬೇರೆ ಎಲ್ಲ ವಿಷಯದಲ್ಲಿ ಕೂಡ ವೈರಾಗ್ಯವನ್ನು ತಾಳಲಿಲ್ಲ, ದೇವರಲ್ಲಿ ವೈರಾಗ್ಯವನ್ನು ತಾಳಿದ್ದಾರೆ. ತರುಣಿ ಪ್ರಭುತಾಗೇಹೆ, ಒಂದೊಂದು ಮನೆಗೆ ಹೋಗಿ ನೋಡಿದ್ರೆ ಆ ಮನೆಯಲ್ಲಿ ಸ್ತ್ರೀಯರ ಕೈಯೇ ಮೇಲಾಗಿ ಇರ್ತದೆ. ಆ ಮನೆಯಲ್ಲಿ ಏನಾದ್ರೂ ಧರ್ಮ ಮಾಡಬೇಕು ಅಂತಾದ್ರೆ ಸ್ತ್ರೀಯರು ಹೂ ಅಂತ ಹೇಳಬೇಕು, ಇಲ್ಲದಿದ್ದರೆ ಯಾರು ಮಾಡುವುದಿಲ್ಲ. ಸ್ತ್ರೀಯರೇ ಪ್ರಧಾನವಾಗಿ ಬಿಟ್ಟಿದ್ದಾರೆ ಮನೆಯಲ್ಲಿ. ಶಾಲಕೋ ಬುದ್ಧಿದಾಯಕ, ಯಾಕೆ ಅಂದ್ರೆ ಆ ಯಜಮಾನನ ಹೆಂಡತಿಯ ಅಣ್ಣ ತಮ್ಮಂದಿರೆಲ್ಲ ಒಟ್ಟಿಗೆ ಸೇರಿಬಿಟ್ಟಿದ್ದಾರೆ. ಆದ್ದರಿಂದ ಬೇಕಾದ ಧರ್ಮ ಕರ್ಮಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕನ್ಯಾ ವಿಕ್ರಯಿಣೋ ಲೋಭಾತ್, ಕೆಲವರು ಕನ್ಯೆಯನ್ನೇ ಮಾರುತ್ತಾ ಇದ್ದಾರೆ ದುಡ್ಡಿನ ಆಸೆಗಾಗಿ. ಲೋಭಾತ್ ದಂಪತಿಯ ಅಂತ ಕಲ್ಪನೆ, ದಂಪತಿಗಳು ಯಾವತ್ತೂ ಎಂದಿಗೂ ಚೆನ್ನಾಗಿಲ್ಲ, ಯಾವಾಗಲೂ ಗಲಾಟೆಯನ್ನ ಮಾಡಿಕೊಂಡೇ ಇರುತ್ತಾರೆ. ಆಶ್ರಮ ಯವನೈಹಿ ವೃದ್ಧ, ಕೆಲವೊಂದು ದೊಡ್ಡ ದೊಡ್ಡ ಕ್ಷೇತ್ರ ಅಂತ ಏನಿದೆ ಅದೆಲ್ಲವೂ ಕೂಡ ಯವನೈಹಿ ವೃದ್ಧ, ಯವನರು ಮ್ಲೇಂಚರು ಆಕ್ರಮಿಸಿಕೊಂಡು ಬಿಟ್ಟಿದ್ದಾರೆ. ನಮ್ಮ ದೇವಸ್ಥಾನ ಅವರು ಬಂದು ಅಲ್ಲಿ ತಮ್ಮ ತಮ್ಮ ಧರ್ಮವನ್ನ ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ. ಆಶ್ರಮ ಯವನೈಹಿ ವೃದ್ಧ ತೀರ್ಥಾನಿ ಸರಿತಸ್ತತ, ಎಲ್ಲ ತೀರ್ಥಗಳು ಗಂಗಾ ಗೋದಾವರಿ ಮೊದಲಾದ ಎಲ್ಲ ತೀರ್ಥಗಳು ಮಲಿನವಾಗಿ ಬಿಟ್ಟಿದೆ. ದೇವತಾ ಯತನಾನ್ಯತ್ರ ದುಷ್ಟೈ ನಷ್ಟಾನಿ ಭೂರಿಶಃ, ಎಲ್ಲ ದೇವಸ್ಥಾನಗಳು ಕೂಡ ದುಷ್ಟರಿಂದ ನಷ್ಟವಾಗಿ ಬಿಟ್ಟಿದೆ. ಇದು ಕಲಿಯುಗದ ಒಂದು ಧರ್ಮ. ಅಧರ್ಮಲಿಪ್ತನಾದ ಕಲಿಯಿಂದ ಈ ರೀತಿಯಾಗಿ ಆಗಿದೆ. ಆದ್ದರಿಂದಲೇ ನಾರದರು ಹೇಳುತ್ತಾರೆ, ಇಷ್ಟೆಲ್ಲ ಯಾತ್ರೆ ಮಾಡಿ ಬಂದರೂ ನನಗೆ ಸಮಾಧಾನ ಆಗಲಿಲ್ಲ. ನಾರದರು ಸ್ವಲ್ಪ ಮುಂದೆ ಹೋಗಿ ಇನ್ನೊಂದು ದೊಡ್ಡ ಘಟನೆಯನ್ನು ನೋಡಿದ್ದು. ವೃದ್ಧವು ತೌ ಪತಿತೌ ಪಾರ್ಶ್ವೇ ನಿಶ್ವಸಂತೌ ಅಚೇತನವು, ಇಬ್ಬರು ವೃದ್ಧರು ಮಲ್ಕೊಂಡಿದ್ದಾರೆ, ಒಬ್ಬಳು ತರುಣಿ ಇದ್ದಾಳೆ. ಆ ವೃದ್ಧರನ್ನ ಎಬ್ಬಿಸ್ತಾ ಇದ್ದಾಳೆ. ಎಷ್ಟು ಎಬ್ಬಿಸಿದ್ರು ಕೂಡ ಅವರು ಹೇಳುತ್ತಾರೆ, ಮತ್ತೆ ಮಲಗುತ್ತಾರೆ. ಶುಶ್ರೂಷಂತಿ ಪ್ರಬೋಧಂತಿ ರುದತಿ ಚತಯೋ ಪುರಃ, ಎಷ್ಟು ಶುಶ್ರೂಷೆ ಮಾಡಿದ್ರು ಕೂಡ ಒಮ್ಮೆ ಅಳುವುದು ನಿಲ್ಲಿಸ್ತಾರೆ, ಮತ್ತೆ ಅಳ್ಲಿಕ್ಕೆ ಶುರು ಮಾಡ್ತಾರೆ. ಒಮ್ಮೊಮ್ಮೆ ಎಚ್ಚರ ತಪ್ಪುತ್ತದೆ, ಇನ್ನೊಮ್ಮೆ ಎಚ್ಚರ ಬರುತ್ತದೆ. ಈ ದೃಶ್ಯವನ್ನ ನಾರದರು ನೋಡಿದ್ರು, ಆಶ್ಚರ್ಯ ಆಯಿತು. ಹತ್ತಿರಕ್ಕೆ ಹೋಗಿ ಮಾತನಾಡಲಿಕ್ಕೆ ಶುರು ಮಾಡಿದ್ರು. ಕಾಸಿತ್ವಂ ಕೌ ಇಮೌ ಚೇಮ ನಾರ್ಯ ಕಾಹ ಪದ್ಮಲೋಚನಾ ವದದೇವಿ ಸವಿಸ್ತಾರಂ ಸ್ವಸ್ಯ ದುಃಖಸ್ಯ ಕಾರಣಂ. ಎಲೈ ತರುಣಿಗೆ, ನೀನು ಯಾರು? ನಿನ್ನ ಬಳಿಯಲ್ಲಿ ಈ ಅಳುತ್ತಾ ಇರುವಂತಹ ಇಬ್ಬರು ವೃದ್ಧರು ಯಾರು? ಯಾಕಾಗಿ ಅಳುತ್ತಾ ಇದ್ದಾರೆ? ನೀನು ಯಾಕಾಗಿ ದುಃಖಗೊಂಡಿದ್ದಿ? ಆಗ ಆ ಬಾಲೆ ತರುಣಿ ಮಾತನಾಡುತ್ತಾಳೆ, ಅಹಂ ಭಕ್ತಿ ರೀತಿ ಖ್ಯಾತ
ಇಮೌ ಮೇ ತನಯೌ ಮತೌ. ನನ್ನ ಹೆಸರು ಭಕ್ತಿ ಎಂಬುದಾಗಿ. ಈ ಇಬ್ಬರು ನನ್ನ ಮಕ್ಕಳು ಇದ್ದಾರೆ, ಅವರು ವೃದ್ಧರು, ಜ್ಞಾನ ವೈರಾಗ್ಯ ನಾಮಾನವು. ಅವರಿಬ್ಬರ ಹೆಸರು, ಒಬ್ಬಳು ಜ್ಞಾನ, ಇನ್ನೊಬ್ಬಳು ವೈರಾಗ್ಯ. ಕಾಲಯೋಗೇನ ಜರ್ಜರವು, ಕಾಲಯೋಗದಿಂದ ಅವರಿಬ್ಬರು ಕೂಡ ಜರ್ಜರಿತರಾಗಿ ಬಿಟ್ಟಿದ್ದಾರೆ. ಇಷ್ಟೆಲ್ಲ ಯಾಕೆ ಆಯಿತು, ಹೇಗಾಯಿತು, ಎಲ್ಲಿಂದ ಪ್ರಾರಂಭ ಆಯಿತು ಅಂದ್ರೆ, ಉತ್ಪನ್ನ ದ್ರವಿಡೆ ದೇಶೇ ವೃದ್ಧಿಂ ಕರ್ನಾಟಕೇ ಗತ. ನಾನು ಹುಟ್ಟಿದ್ದು ಎಲ್ಲಿ ಅಂದ್ರೆ ದ್ರವಿಡ ದೇಶದಲ್ಲಿ ಹುಟ್ಟಿದ್ದು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದಾಗ ನಮಗೆ ಕರ್ನಾಟಕ ಸಿಕ್ಕಿತು. ಅಲ್ಲಿ ಬಂದಾಗ ನಾನು ವೃದ್ಧಿಯಾದೆ. ಕೊಚಿತ್ ಮಹಾರಾಷ್ಟ್ರ, ಕರ್ನಾಟಕದಿಂದ ಸ್ವಲ್ಪ ಈ ಕಡೆ ಮಹಾರಾಷ್ಟ್ರಕ್ಕೆ ಹೋದಾಗ ಸ್ವಲ್ಪ ಜೀರ್ಣಲಾದೆ. ಗುರುಜರೆ ಜೀರ್ಣತಾಂಗತ. ಮಹಾರಾಷ್ಟ್ರಕ್ಕೆ ಹೋಗುವಾಗ ಸ್ವಲ್ಪ ಜೀರ್ಣಲಾದೆ. ಗುಜರಾತಿಗೆ ಹೋಗುವಾಗ ನಾವೆಲ್ಲರೂ ಕೂಡ ಜೀರ್ಣರಾಗಿ ಬಿಟ್ಟೆವು. ನಾವು ಮೂರು ಮಂದಿಯೂ ಕೂಡ ಭಕ್ತಿ, ಜ್ಞಾನ, ವೈರಾಗ್ಯ, ಮೂವರು ಕೂಡ ನಾವು ವೃದ್ಧರಾಗಿ ಬಿಟ್ಟಿದ್ದೇವೆ. ತತ್ರ ಘೋರ ಕಲೇರ್ ಯೋಗಾತ್ ಭಾಖಂಡೈ ಖಂಡಿತಾಂಗಕ. ಇಷ್ಟೆಲ್ಲ ಆಗಿ ನಾನು ಮತ್ತೆ ವೃಂದಾವನಕ್ಕೆ ಪ್ರವೇಶ ಮಾಡಿದೆ. ಅಲ್ಲಿಂದ ವೃಂದಾವನಕ್ಕೆ ಪ್ರವೇಶ ಮಾಡಿದಾಗ ವೃಂದಾವನಂ ಪುನಃ ಪ್ರಾಪ್ಯ ನವೀನೇವ ಸ್ವರೂಪಿಣಿ. ವೃಂದಾವನಕ್ಕೆ ಪ್ರವೇಶ ಮಾಡಿದಾಗ ನಾನು ಮಾತ್ರ ವೃದ್ಧರಾಗಿದ್ದವಳು ತರುಣರಾಗಿಬಿಟ್ಟೆ, ತರುಣಿಯಾದೆ. ನನ್ನ ಮಕ್ಕಳು ಇಬ್ಬರು, ಅವರು ತರುಣರಾಗಲಿಲ್ಲ, ಹಾಗೆ ವೃದ್ಧರಾಗಿಯೇ ಇದ್ದಾರೆ. ಯಾಕೆ ಅಂದರೆ ವೃಂದಾವನ ಅಂದರೆ ಕೃಷ್ಣ ತಿರುಗಾಡಿದ ಜಾಗ. ಸಾನ್ನಿಧ್ಯಂ ಸರ್ವದಾ ಹರೇ. ಆ ಜಾಗದಲ್ಲಿ ಯಾವಾಗಲೂ ಭಗವಂತನ ಕೃಷ್ಣನ ಸನ್ನಿಧಾನ ಇದೆ. ಆದ್ರಿಂದ ಭಕ್ತಿಯಾದ ನಾನು ವೃದ್ಧರಾಗಿದ್ರು ಈ ಜಾಗಕ್ಕೆ ಬಂದಾಗ ತರುಣಿಯಾದೆ. ನನ್ನ ಮಕ್ಕಳು ಮಾತ್ರ ವೃದ್ಧರಾಗಿಯೇ ಇದ್ದಾರೆ. ಇದು ಬಹಳ ದುಃಖ ನನಗೆ. ಲೋಕದಲ್ಲಿ ನಿಯಮ ಹೇಗೆ ಅಂದ್ರೆ, ತಾಯಿ ವೃದ್ಧೆಯಾಗಿ ಮಕ್ಕಳು ತರುಣರಾಗಿರುವಂಥದ್ದು ಲೋಕ ನಿಯಮ. ಆದರೆ ಇದು ವಿರುದ್ಧವಾಗಿದೆ. ತಾಯಿಯಾದ ನಾನು ತರುಣಿಯಾಗಿದ್ದೇನೆ, ತರುಣರಾಗಿ ಇರಬೇಕಾದ ನನ್ನ ಮಕ್ಕಳು ವೃದ್ಧರಾಗಿ ಬಿಟ್ಟಿದ್ದಾರೆ. ಜರಟತ್ತು ಸಮಾಯಾತು ತೇನ ದುಃಖೇನ ದುಃಖಿತ. ತ್ರಯಾಣಾಂ ಸಹಕಾರಿತ್ವಾದ ವೈಪರೀತ್ಯಂ ಕುತಸ್ಥಿತಂ. ಈ ವೈಪರೀತ್ಯ ಯಾಕೆ ಬಂದಿದೆ? ಲೋಕವಿರುದ್ಧವಾದಂತಹ ಈ ರೀತಿಯಾಗಿ ಯಾಕೆ ಆಗಿದೆ? ಆದ್ದರಿಂದಲೇ ದುಃಖವನ್ನ ಪಡ್ತಾ ಇದ್ದೇನೆ. ನಾರದರೆ, ನೀವು ಇದಕ್ಕೆ ಪರಿಹಾರವನ್ನ ಸೂಚಿಸಬೇಕು. ನಾನು ಬೇಕಾದಷ್ಟು ಪ್ರಯತ್ನ ಪಟ್ಟಿದ್ದೇನೆ. ಯತ್ಫಲಂ ನಾಸ್ತಿ ತಪಸ ನ ಯೋಗೇನ ಸಮಾಧಿನ ತತ್ಫಲಂ ಲಭತೆ ಸಮ್ಯಕ್ ಕಲವು ಕೇಶವ ಕೀರ್ತನ. ಕಲಿಯುಗದಲ್ಲಿ ದೊಡ್ಡ ದೊಡ್ಡ ಕಾರ್ಯ ಮಾಡಬೇಕು ಅಂತ ಇಲ್ಲ. ತಪಸ್ಸು ಮಾಡಿದ್ರೆ ಏನು ಫಲ ಸಿಗ್ತದೆ, ಯೋಗದಿಂದ ಸಮಾಧಿಯಿಂದ ಏನು ಫಲ ಸಿಗ್ತದೆ, ಅದು ಕಲಿಯುಗದಲ್ಲಿ ಕಲವು ಕೇಶವ ಕೀರ್ತನ ಅಂತ. ಭಗವಂತನ ನಾಮಸ್ಮರಣೆ, ನಾಮ ಸಂಕೀರ್ತನೆಯನ್ನು ಮಾಡುವುದರಿಂದಲೇ ನಮಗೆ ಆ ಫಲ, ತಪಸ್ಸು ಮಾಡಿದ ಫಲ ಸಿಗುತ್ತದೆ. ಅಂತಹ ಕಲಿಯುಗದಲ್ಲಿ ನಾವಿಷ್ಟೆಲ್ಲ ತಪಸ್ಸು ಮಾಡಿದ್ರು ಈ ವೈಪರೀತ್ಯ ನಮಗೆ ಯಾಕೆ ಆಗಿದೆ? ನಾರದರೆ, ನೀವೇ ನಮಗೆ ಒಂದು ದಾರಿ ತೋರಿಸಬೇಕು. ನಾರದರಿಗೆ ತುಂಬಾ ಆಶ್ಚರ್ಯ ಆಯಿತು, ದುಃಖವೂ ಆಯಿತು ಅಂತ ಹೇಳಿ ನಾರದರು ವೇದ ಮಂತ್ರ ಪಠಣೆಯನ್ನ ಮಾಡಲಿಕ್ಕೆ ಶುರು ಮಾಡಿದ್ದರು. ವೇದಾಂತ ಘೋಷವನ್ನ ಮಾಡಿದ್ದರು. ವೇದಾಂತ ಘೋಷ ಇಷ್ಟ ಗೀತಾ ಪಾಠೈ ಮುಹುರ್ಮುಹು. ವೇದಾಂತವನ್ನ ಓದಿ ಪಠಣ ಮಾಡಿ ಗೀತೆ, ಭಗವದ್ಗೀತೆಯನ್ನ ಪಾರಾಯಣ ಮಾಡಿದ್ದರು. ಅಂದ್ರೆ ಎಷ್ಟು ಪಾರಾಯಣ ಮಾಡಿದ್ರು. ಆ ಇಬ್ಬರು ಮಕ್ಕಳು ವೃದ್ಧರು ಒಮ್ಮೆ ಹೇಳುತ್ತಾರೆ, ಕಣ್ಣು ಬಿಡುತ್ತಾರೆ, ನೋಡುತ್ತಾರೆ, ಮತ್ತೆ ಮಲಗಿ ಬಿಡ್ತಾರೆ.
ನಾರದರಿಗೆ ಬಹಳ ಚಿಂತೆ. ಚಿಂತೆಯನ್ನಿತಿ ಗೋವಿಂದಂ ಸ್ಮಾರಯಾಮಾಸ ಭಾರ್ಗವ. ಬಹಳ ದುಃಖದಿಂದ ಮಾನಸಿಕ ಚಿಂತೆಯನ್ನ ಮಾಡಿಕೊಂಡು ನಾರದರು ಗೋವಿಂದನನ್ನ ಸ್ಮರಣೆ ಮಾಡಿದ್ರು ಅಂತ. ಇದಕ್ಕೆ ನೀನೇ ಪರಿಹಾರವನ್ನ ಸೂಚಿಸುವಂತ. ಆಗ ಒಂದು ವ್ಯೋಮವಾಣಿ ತದೈವಾಭೂತು ಮಾ ಋಷಿ ಖಿದ್ಯತಾಮಿತಿ. ಒಂದು ವ್ಯೋಮವಾಣಿ ಆಕಾಶವಾಣಿ ಆಯಿತು ಅಂತ. ತತ್ತೆ ಏತದರ್ಥಂತು ಸತ್ಕರ್ಮ ಸುರಶ್ಯೇತು ಸಮಾತರ. ಇದು ಸರಿ ಆಗ್ತದೆ, ಇದಕ್ಕಾಗಿ ನೀನು ಒಂದು ಸತ್ಕರ್ಮವನ್ನ ಮಾಡಬೇಕು. ಒಂದು ಸತ್ಕರ್ಮವನ್ನ ಮಾಡಿದ್ರೆ ಸಾಕು, ಇದು ಸರಿಯಾಗ್ತದೆ. ನಾರದರಿಗೆ ಆಶ್ಚರ್ಯ ಆಯಿತು. ಇಷ್ಟೆಲ್ಲ ವೇದಾಂತ ಪಾರಾಯಣ ಮಾಡಿದ್ದೇನೆ, ಗೀತಾ ಪಾಠವನ್ನ ಮಾಡಿದ್ದೇನೆ, ಏನು ಮಾಡಿದ್ರು ಎಚ್ಚರ ಆಗಲಿಲ್ಲ. ಇದಕ್ಕಿಂತ ಹೊರತಾದ ಒಂದು ಸತ್ಕರ್ಮ ಅಂದ್ರೆ ಏನು? ನಾರದರಿಗೆ ಆಶ್ಚರ್ಯ ಆಯಿತು. ಇನ್ನೊಂದು ವಾಕ್ಯ ಕೇಳಿತು ನಾರದರಿಗೆ. ತತ್ತೇ ಕರ್ಮಾಭಿದಾಸ್ಯಂತಿ ಸಾಧವ ಸಾಧುಭೂಷಣ. ಈ ಸತ್ಕರ್ಮ ಅಂದ್ರೆ ಏನು ಅಂತ ನಿನಗೆ ಸಾಧುಗಳು ಹೇಳುತ್ತಾರೆ, ಅದನ್ನು ಮಾಡು ಅಂತ ವ್ಯೋಮವಾಣಿ ಆಯಿತು. ನಾರದರಿಗೆ ಸಂತೋಷ ಆಯಿತು. ಯಾರು ಸಾಧುಗಳು? ಹೇಳುವವರು ಯಾರು? ಅಲ್ಲಿ ಜಾಗವನ್ನು ಖಾಲಿ ಮಾಡಿದರು ನಾರದರು. ಪ್ರಯಾಣ ಮಾಡ್ತಾ ಮಾಡ್ತಾ ಹೋದರು. ಎಲ್ಲಿ ಸಾಧುಗಳು ಇದ್ದಾರೆ, ಎಲ್ಲಿ ನಾನು ಸಾಧುಗಳನ್ನ ಭೇಟಿಯಾಗಲಿ ಅಂತ ಹೋಗ್ತಾ ಹೋಗ್ತಾ ಸುಮಾರು ದೂರ ನಡೆದುಕೊಂಡು ಬಂದು ಬದರಿ ವನಮಾಗತ, ಬದರಿ ಕ್ಷೇತ್ರಕ್ಕೆ ಬಂದರು. ತತಶ್ಚಿಂತ ತುರಹ ಸೋತ ಬದರಿ ವನಮಾಗತ. ಬದರಿ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ತಪಸ್ಸನ್ನ ಮಾಡುತ್ತೇನೆ ಅಂತ ಕೂತು ಕೂಡಲೇ ಅವರಿಗೆ ಎದುರುಗಡೆ ಕಂಡವರು ಸನಕಾದಿ ಋಷಿಗಳು, ಸನತ್ ಕುಮಾರರು. ಅವರು ಕಣ್ಣಿಗೆ ಬಿದ್ದರಂತೆ. ಸನತ್ ಕುಮಾರರಿಗಿಂತ ಹೆಚ್ಚು ಸಾಧುಗಳು ಅಂದ್ರೆ ಯಾರಿದ್ದಾರೆ? ಅವರಿಗೆ ನಮಸ್ಕಾರ ಮಾಡೋಣ ಅಂತ ನಾರದರು ಹೋದರು. ನಮಸ್ಕಾರ ಮಾಡಿದ್ರು. ಕೇಳುತ್ತಾ ಇದ್ದಾರೆ, ಸನತ್ ಕುಮಾರರೇ, ಬಹಳ ದೊಡ್ಡ ಚಿಂತೆಯಿಂದ ನಾನು ಬಂದಿದ್ದೇನೆ ಇಲ್ಲಿಗೆ. ಸತ್ಕರ್ಮವನ್ನ ಮಾಡಬೇಕು ಅಂತ ನನಗೆ ವ್ಯೋಮವಾಣಿ ಆಯಿತು. ಆ ಸತ್ಕರ್ಮ ಯಾವುದು ಅಂದ್ರೆ ಅದನ್ನ ಸಾಧುಗಳು ಹೇಳುತ್ತಾರೆ ಕೇಳಿ ಅಂತ ಹೇಳಿದ್ದರು. ಆದ್ದರಿಂದ ಇಲ್ಲಿಗೆ ಬಂದಿದ್ದೇನೆ. ನೀವು ಸಾಧುಗಳಂತೆ ಕಾಣುತ್ತಾ ಇದ್ದೀರಿ, ಆ ಸತ್ಕರ್ಮ ಯಾವುದು ಅಂತ ಹೇಳಬೇಕು ನೀವು. ಆಗ ಸನತ್ ಕುಮಾರರು ಹೇಳುತ್ತಾರೆ, ಆ ಸತ್ಕರ್ಮ ಅಂದ್ರೆ ಬೇರೆ ಯಾವುದೂ ಅಲ್ಲ, ಜ್ಞಾನಯಜ್ಞವನ್ನ ಮಾಡುವುದು. ಜ್ಞಾನಯಜ್ಞವೇ ಒಂದು ಸತ್ಕರ್ಮ. ಹಾಗಾದರೆ ಯಾವುದು ಆ ಜ್ಞಾನಯಜ್ಞ? ಬೇಕಾದಷ್ಟು ಯಜ್ಞಗಳನ್ನ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾರೆ. ದ್ರವ್ಯ ಯಜ್ಞ, ತಪೋಯಜ್ಞ, ಜ್ಞಾನ ಯೋಗ ಯಜ್ಞಸ್ತಥಾ ಪರೆ, ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯತಯ ಸಂಶ್ರಿತ ವ್ರತಃ. ಬೇಕಾದಷ್ಟು ಯಜ್ಞಗಳು ಅಂತ ಇದೆ. ದ್ರವ್ಯ ಯಜ್ಞ ಇದೆ, ತಪೋಯಜ್ಞ ಇದೆ, ಅದರಲ್ಲಿ ಜ್ಞಾನ ಯಜ್ಞವು ಕೂಡ ಒಂದು. ಈ ಎಲ್ಲ ಯಜ್ಞಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ಅದು ಜ್ಞಾನ ಯಜ್ಞ. ಸರ್ವಂ ಕರ್ಮಾಖಿಲಂ ಭಾರತ ಜ್ಞಾನೇ ಪರಿಸಮಾಪ್ಯತೆ. ಯಾವ ಯಜ್ಞವನ್ನು ಮಾಡಿದ್ರೂ ಜ್ಞಾನ ಯಜ್ಞ ನಡೆದಿಲ್ಲ ಅಂದ್ರೆ ಅದು ಪರಿಪೂರ್ಣ ಆಗುವುದಿಲ್ಲ. ಅದನ್ನೇ ಕೃಷ್ಣ ಹೇಳಿದ್ದು, ಶ್ರೇಯಾನ್ ದ್ರವ್ಯಮಯಾಧ್ಯಜ್ಞಾತ್ ಜ್ಞಾನಯಜ್ಞ ಪರಂ ತಪ. ಜ್ಞಾನಯಜ್ಞ ಶ್ರೇಷ್ಠವಾದದ್ದು. ಆದ್ದರಿಂದ ಜ್ಞಾನಯಜ್ಞವನ್ನ ಮಾಡು. ಆ ಜ್ಞಾನ ಯಜ್ಞ ಯಾವುದು ಅಂದರೆ ಸತ್ಕರ್ಮ ಸೂಚಕೋ ನೂನಂ ಜ್ಞಾನಯಜ್ಞ ಸ್ಮೃತೋ ಬುಧೈ ಶ್ರೀಮದ್ ಭಾಗವತ ಲಾಭ ಸತು ಗೀತ ಶುಕಾದಿಭಿ. ಅದು ಶ್ರೀಮದ್ ಭಾಗವತ ಲಾಭ. ಶ್ರೀಮದ್ ಭಾಗವತ ಜ್ಞಾನ ಯಜ್ಞವನ್ನ ಮಾಡು, ಅದೇ ಸತ್ಕರ್ಮ. ಈ ಸತ್ಕರ್ಮವನ್ನು ಮಾಡಿದ್ರೆ ಸಾಕು. ಆಗ ವೃದ್ಧರಾಗಿರುವ ಈ ಇಬ್ಬರು ಮಕ್ಕಳು, ಭಕ್ತಿಯ ಮಕ್ಕಳು, ಜ್ಞಾನ ವೈರಾಗ್ಯಗಳು ಎಚ್ಚರವಾಗಿ ಬಿಡುತ್ತಾರೆ, ತರುಣರಾಗ್ತಾರೆ.
ಭಕ್ತಿ ಜ್ಞಾನ ವಿರಾಗಾಣ ತದ್ಘೋಷೇಣ ಬಲಂ ಮಹತಿ. ಈ ಶ್ರೀಮದ್ ಭಾಗವತ ಜ್ಞಾನ ಯಜ್ಞವನ್ನ ಮಾಡಿದರೆ ಅದರ ಬಲದಿಂದ ಭಕ್ತಿ ಜ್ಞಾನ ವೈರಾಗ್ಯ ಇದು ದೃಢವಾಗಿ ನಿಲ್ಲುತ್ತದೆ. ನಾರದರು ಮತ್ತೆ ಕೇಳುತ್ತಾರೆ ಸನತ್ ಕುಮಾರರಲ್ಲಿ, ಅಲ್ಲ ಆ ಶ್ರೀಮದ್ ಭಾಗವತ ಜ್ಞಾನ ಯಜ್ಞ ಅಂತ ಹೇಳಿದ್ದೀರಿ, ಅದು ಯಾಕೆ ಅಷ್ಟು ದೊಡ್ಡದಾಯಿತು? ಯಾಕೆ ಅಂದರೆ ನಾನು ಅದಕ್ಕಿಂತಲೂ ದೊಡ್ಡದಾದ ಪಾರಾಯಣವನ್ನ ಮಾಡಿದ್ದೇನೆ. ವೇದಾಂತ ಘೋಷೇಶ್ಚ, ವೇದ ಪಾರಾಯಣ ಮಾಡಿದ್ದೇನೆ. ವೇದಕ್ಕಿಂತ ದೊಡ್ಡದು ಯಾವುದು ಇದೆ? ನಾವೆಲ್ಲ ರಚನೆ ಮಾಡಿದ್ರೆ ಆ ಗ್ರಂಥದಲ್ಲಿ ದೋಷ ಬರ್ತದೆ. ನಾವು ಯಾರು ರಚನೆ ಮಾಡಿದ್ದಲ್ಲ. ವೇದ ಎಂಬುದು ಅಪೌರುಷೇಯ. ಅಪೌರುಷೇಯ ಅಂದ್ರೆ ಯಾರು ರಚನೆ ಮಾಡಿದ್ದಲ್ಲ. ಎಲ್ಲಿಂದ ಭಗವಂತ ಇದ್ದಾನೋ ಅಲ್ಲಿಂದಲೇ ಭಗವಂತನ ಬುದ್ಧಿಸ್ಥವಾಗಿದೆ ವೇದಗಳು. ಅಂತಹ ವೇದ ಪಾರಾಯಣವನ್ನ ಮಾಡಿದ್ರೆ ಆಗಲಿಲ್ಲ. ಈ ಸತ್ಕರ್ಮ ಜ್ಞಾನ ಯಜ್ಞವನ್ನ ಭಾಗವತ ಜ್ಞಾನ ಯಜ್ಞವನ್ನ ಮಾಡಿದ್ರೆ ಯಾಕೆ ಆಗ್ತದೆ? ಅದರಲ್ಲಿ ಅಷ್ಟು ಶ್ರೇಷ್ಠತೆ ಯಾಕೆ ಇದೆ, ಹೇಗೆ ಇದೆ ಅಂತ ಕೇಳಿದಾಗ ಸನತ್ ಕುಮಾರರು ಹೇಳುತ್ತಾರೆ, ವೇದೋಪನಿಷದಾಂ ಸಾರಾತ್ ಜಾತ ಭಾಗವತಿ ಕಥಾ. ವೇದ ಮತ್ತು ಉಪನಿಷತ್ ಅದರ ಸಾರ ಯಾವುದು ಅಂದ್ರೆ ಅದು ಶ್ರೀಮದ್ ಭಾಗವತ. ದೊಡ್ಡ ಒಂದು ಮರ ಇದೆ, ಒಳ್ಳೆಯ ಹಣ್ಣು ಕೊಡುವಂತಹ ರುಚಿಯಾದ ಹಣ್ಣು ಕೊಡುವಂತಹ ಒಂದು ಮರ. ಆ ಮರದ ಬೇರು ಅದರಲ್ಲಿ ಸಾರ ಇದೆ, ಆ ಮರದಲ್ಲಿ ಸಾರ ಇದೆ. ಆ ಗೆಲ್ಲು ಕೊಂಬೆ ರೆಂಬೆಗಳಲ್ಲಿ ಸಾರ ಇದೆ. ಹೋಗಿ ಅದರಿಂದ ನಾವು ಸಿಹಿಯನ್ನ ಅನುಭವಿಸೋಣ ಅಂದ್ರೆ ಸಾಧ್ಯವ ಇಲ್ಲ. ಅದು ಎಲೆಯನ್ನ ಬಿಟ್ಟು ಚಿಗುರೆಡಿದು ಹೂವಾಗಿ ಫಲವನ್ನ ಬಿಟ್ಟಾಗ ಆ ಮರದಲ್ಲಿ ಇರುವ ಸಾರ ಏನಿದೆ ಸಿಹಿ, ಅದು ಹಣ್ಣಿನಲ್ಲೇ ಇರುತ್ತದೆ. ಅದನ್ನ ನಾವು ಸೇವನೆ ಮಾಡಿದರೆ ನಮಗೆ ಮಧುರ ಆಸ್ವಾದನೆಯನ್ನು ಮಾಡಬಹುದು. ಹಾಗೆಯೇ ದೊಡ್ಡ ಮರದಂತೆ ಇರುವಂತದ್ದು ವೇದ. ಅದರದ ಸಾರಭೂತವಾದ ಫಲ ಯಾವುದು ಅಂದ್ರೆ ಅದು ಶ್ರೀಮದ್ ಭಾಗವತಾಮೃತ. ಆದ್ದರಿಂದ ವೇದವನ್ನ ನಾವು ಸ್ವೀಕಾರ ಮಾಡಲಿಕ್ಕೆ ಕಷ್ಟ. ಅದರ ಸಾರಭೂತವಾದದ್ದು, ಅರ್ಥವತ್ತಾದದ್ದು, ಅದಕ್ಕೆ ಸಮಾನವಾದದ್ದು ಯಾವುದು ಅಂದ್ರೆ ಅದು ಶ್ರೀಮದ್ ಭಾಗವತ. ಯಥಾ ದುಗ್ಧೇ ಸ್ಥಿತಂ ಸರ್ಪಿ ನ ಸ್ವಾದಾಯೋಪಕಲ್ಪತೆ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಹಾಲಿನಲ್ಲಿ ತುಪ್ಪ ಅಡಗಿಕೊಂಡು ಇರುತ್ತದೆ. ಹಾಲನ್ನು ಕುಡಿದ್ರೆ ತುಪ್ಪದ ಅನುಭವ ಸಿಗುವುದಿಲ್ಲ. ಹಾಲಿನಿಂದ ಬೇರೆ ಮಾಡಬೇಕು ತುಪ್ಪವನ್ನು, ಆಗ ಅದರ ತುಪ್ಪದ ಅನುಭವ ನಮಗೆ ಬರ್ತದೆ. ಕಬ್ಬು ಇದೆ, ದೊಡ್ಡದಾದ ಕಬ್ಬು, ಪ್ರತಿ ಒಂದು ಗಂಟಿನಲ್ಲಿ ಕೂಡ ಸಿಹಿ ಇದೆ. ಬುಡದಿಂದ ಹಿಡಿದು ತುದಿಯವರೆಗೂ ಕೂಡ ಸಿಹಿ ಇದೆ. ಆ ಸಿಹಿಯನ್ನ ಅನುಭವಿಸಬೇಕು ಅಂತ ಆದರೆ ಸಕ್ಕರೆ ಮಾಡಬೇಕು ಅಥವಾ ಬೆಲ್ಲ ಮಾಡಬೇಕು. ಕಬ್ಬಿನಿಂದ ಪ್ರತ್ಯೇಕವಾಗಿ ಬೆಲ್ಲವನ್ನು ಮಾಡಿದಾಗ ಆ ಕಬ್ಬಿನ ಸಿಹಿಯನ್ನು ನಾವು ವಿಶೇಷವಾಗಿ ಅನುಭವಿಸಬಹುದು. ಅದೇ ರೀತಿಯಾಗಿ ವೇದದ ಅರ್ಥ ಯಾವುದು ಅಂದರೆ ಅದು ಶ್ರೀಮದ್ ಭಾಗವತ. ವೇದವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದರ ಸಾರಭೂತವಾದಂತಹ ಶ್ರೀಮದ್ ಭಾಗವತವನ್ನ ಅರ್ಥ ಮಾಡಿಕೊಳ್ಳಬಹುದು, ಅದನ್ನು ಓದಬಹುದು, ಅದನ್ನ ಕೇಳಬಹುದು. ಆಗ ವೇದದ ಫಲ ನಮಗೆ ಸಿಗ್ತದೆ. ಆದ್ದರಿಂದಲೇ ಶ್ರೀಮದ್ ಭಾಗವತ ಶ್ರೇಷ್ಠವಾದದ್ದು. ಆ ಜ್ಞಾನ ಯಜ್ಞವನ್ನ ಮಾಡಿದರೆ, ಅಂತಹ ಸತ್ಕರ್ಮವನ್ನ ಮಾಡಿದರೆ ಖಂಡಿತವಾಗಿಯೂ ಆ ಜ್ಞಾನ ಮತ್ತು ವೈರಾಗ್ಯ ಇಬ್ಬರು ಕೂಡ ಏಳುತ್ತಾರೆ, ತರುಣರಾಗ್ತಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ಈ ಶ್ರೀಮದ್ ಭಾಗವತ ಏನಿದೆ ಅದು ವೇದ ಸಮಾನವಾದದ್ದು, ಬ್ರಹ್ಮ ಸಂಹಿತಂ, ವೇದ ಸಮಾನವಾದದ್ದು. ನಾರದರಿಗೆ ಖುಷಿಯಾಗಿದೆ. ಆಗಲಿ, ಹಾಗಾದ್ರೆ ಅದನ್ನ ಮಾಡಿಸೋಣ. ಯಾರು ಮಾಡಬೇಕು? ಶ್ರೀಮದ್ ಭಾಗವತ ಜ್ಞಾನ ಯಜ್ಞ ನಡೆಸಬೇಕು ಅಂತ ಮನಸ್ಸು ಬಂತು. ಸನತ್ ಕುಮಾರರೇ, ನೀವೇ ನಡೆಸಿಕೊಡಿ. ಆಯಿತು ಅಂತ ಹೇಳಿದರು. ಎಲ್ಲಿ ನಡೆಸೋಣ ಅಂದರೆ, ಹಾಗಾದರೆ ಹರಿದ್ವಾರದ ಸಮೀಪದಲ್ಲಿ ಒಂದು ಆನಂದವನ ಅಂತ ಇದೆ, ಆ ದಡಕ್ಕೆ ಬರೋಣ. ಅಲ್ಲಿ ಜ್ಞಾನ ಯಜ್ಞವನ್ನ ಪ್ರಾರಂಭ ಮಾಡೋಣ. ಗಂಗಾ ದ್ವಾರ ಸಮೀಪೇತು ತಟಂ ಆನಂದ ನಾಮಕಂ.
ಆನಂದ ನಾಮಕವಾದಂತಹ ಒಂದು ತಟ, ಆ ಗಂಗಾ ತಟಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಆಮಂತ್ರಣವನ್ನು ಕೊಟ್ಟಿದ್ದಾರೆ. ಶ್ರೀಮದ್ ಭಾಗವತ ಜ್ಞಾನಯಜ್ಞ ಎಲ್ಲಿ ನಡೀತದೆ ಅಲ್ಲಿ ಕೇವಲ ನಾವೊಬ್ಬರು ಕೇಳಬಾರದಂತ, ಎಲ್ಲರಿಗೂ ಆಮಂತ್ರಣವನ್ನು ಕೊಡಬೇಕು, ಎಲ್ಲರೂ ಬರಬೇಕು. ಆದ್ದರಿಂದ ಎಲ್ಲರಿಗೂ ಕೂಡ ಆಮಂತ್ರಣ ಹೋಗಿದೆ. ಎಲ್ಲರೂ ಕೂಡ ಆ ಶ್ರೀಮದ್ ಭಾಗವತ ಪ್ರಾರಂಭ ಆಗುವ ಕಾಲದಲ್ಲಿ ಎಲ್ಲರೂ ಬಂದಿದ್ದಾರೆ. ಬಂದವರು ಸಾಮಾನ್ಯರೆಲ್ಲ ಅಲ್ಲ, ಯಾರೆಲ್ಲ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಭಾಗವತ ಪೀಯೂಷ ಪಾನಾಯ ರಸಲಂಪಟಾಹ ಧಾವಂತೋಪ್ಯಾಯಯು ಸರ್ವೇ ಪ್ರಥಮಂ ಯೇ ಚ ವೈಷ್ಣವಾಹ. ಆ ಶ್ರೀಮದ್ ಭಾಗವತ ಜ್ಞಾನ ಯಜ್ಞಕ್ಕೆ ಬಂದವರು ಭೃಗುರು ವಸಿಷ್ಠಶ್ಚವನಶ್ಚ ಗೌತಮೋ ಮೇಧಾತಿಥಿರ್ದೇವಲ ದೇವರಾತೌ ರಾಮಸ್ತಥ ಗಾದಿಸುತಶ್ಚ ಶಾಕಲೋ ಮೃಗಂಡು ಪುತ್ರ ತ್ರಿಜ ಪಿಪ್ಪಲಾದಾಹ. ಶ್ರೀಮದ್ ಭಾಗವತ ಅಮೃತವನ್ನು ಪಾನ ಮಾಡುವ ಸಲುವಾಗಿ ಅಲ್ಲಿಗೆ ಬಂದವರು ಭೃಗುಗಳು, ಭೃಗು ಮಹರ್ಷಿಗಳು, ವಸಿಷ್ಠರು, ಚ್ಯವನ ಋಷಿಗಳು, ಗೌತಮರು, ಮೇಧಾತಿಥಿ ಋಷಿಗಳು, ದೇವಲರು, ದೇವರಾತ, ಪರಶುರಾಮ ಮತ್ತು ರಾಮ, ಇವರೆಲ್ಲರೂ ಕೂಡ ಬಂದಿದ್ದಾರೆ ಅಂತ. ಕೇವಲ ಅವರು ಮಾತ್ರ ಅಲ್ಲ, ಸ್ವಸ್ತ್ರೀಭಿ ಆಯಯು ಅತಿ ಪ್ರಣಯೇನ ಯುಕ್ತಾ ಸರ್ವೇಪಿ ಅಮಿ ಮುನಿಗಣ ಸಹಪುತ್ರ ಶಿಷ್ಯಾ. ಮುನಿಗಳು ಮಾತ್ರ ಬಂದಿದ್ದಲ್ಲ, ಅವರವರ ಹೆಂಡಂದಿರನ್ನು ಕರ್ಕೊಂಡು ಬಂದಿದ್ದಾರೆ, ಅವರವರ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ, ಅವರವರ ಶಿಷ್ಯರನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಅಂತ. ಯಾಕೆ ಈ ಮಾತನ್ನು ಹೇಳಿದ್ದರು ಅಂದರೆ, ಎಲ್ಲಿ ಶ್ರೀಮದ್ ಭಾಗವತ ಜ್ಞಾನಯಜ್ಞ ನಡೀತದೋ ಆ ಜಾಗದಲ್ಲಿ ಇವರೆಲ್ಲ ಬಂದು ಸನ್ನಿಹಿತರಾಗಿರ್ತಾರೆ. ಆದ್ದರಿಂದಲೇ ಅವರ ಸಂಘ ನಮಗೆ ಸ್ವಲ್ಪ ಆಗಲಿ, ಸಜ್ಜನರ, ಸಾಧುಗಳ, ದೇವತೆಗಳ ಸಂಘ ನಮಗೆ ಆಗಲಿ ಅಂತ ನಾವು ಅಲ್ಲಿಗೆ ಹೋಗಬೇಕು. ಕತೆ ಎಲ್ಲರಿಗೂ ಗೊತ್ತಿರುವಂಥದ್ದು, ಯಾರು ಕತೆ ಗೊತ್ತಿಲ್ಲ ಅಂತ ಇಲ್ಲಿ ಬಂದವರಲ್ಲ. ಆದರೂ ಇಲ್ಲಿಗೆ ಯಾಕೆ ಬರಬೇಕು ಅಂದರೆ ದೇವತೆಗಳ, ಋಷಿಗಳ ಆಗಮನ ಆಗಿರುತ್ತದೆ. ಆ ಸಂದರ್ಭದಲ್ಲಿ ನಾವೆಲ್ಲ ಅಲ್ಲಿ ಸೇರಿದರೆ ನಮಗೆಲ್ಲರಿಗೂ ಕೂಡ ಅವರ ಅನುಗ್ರಹ ಆಗುತ್ತದೆ. ಈ ಉದ್ದೇಶದಿಂದಲೇ ಜ್ಞಾನ ಯಜ್ಞಕ್ಕೆ ಎಲ್ಲರೂ ಕೂಡ ಬರಬೇಕು. ಗಂಗಾದ್ಯಾಹ ಸರಿತಸ್ತತ್ರ ಪುಷ್ಕರಾದಿ ಸರಾಂಸಿ ಚ. ಗಂಗಾದಿ ತೀರ್ಥಾಭಿಮಾನಿ ದೇವತೆಗಳು ಎಲ್ಲರೂ ಕೂಡ ಬಂದಿದ್ದಾರೆ ಅಂತೆ. ಎಂತಹ ಶ್ರೀಮದ್ ಭಾಗವತ ಗ್ರಂಥ 18 ದ್ವಾದಶ ಸ್ಕಂದ ಸಂಹಿತ ಪರೀಕ್ಷಿತ ಶುಕ ಸಂವಾದ ಶೃಣು ಭಾಗವತಂ ತತ್. 18,000 ಶ್ಲೋಕಗಳು ಇವೆ, 12 ಸ್ಕಂದಗಳು ಇವೆ, 344 ಅಧ್ಯಾಯಗಳು ಇವೆ. ಇಂತಹ ಶ್ರೀಮದ್ ಭಾಗವತ ಅದನ್ನ ಶ್ರವಣ ಮಾಡಿದ್ದರೆ, ಅದನ್ನ ಪಠಣ ಮಾಡಿದ್ದರೆ ಎಷ್ಟು ಪುಣ್ಯ ಬರುತ್ತದೆ ಅಂತ ಶನಕಾದಿಗಳು ಹೇಳ್ತಾ ಇದ್ದಾರೆ. ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಶುಕಶಾಸ್ತ್ರ ಕಥಾಯಾಶ್ಚ ಕಲಾಂ ನಾರಹಂತಿ ಷೋಡಶಿ. ಅಶ್ವಮೇಧ ಯಾಗ ಅಂತ ಇದೆ, ಅದನ್ನ ಒಂದು ಮಾಡಿದ್ರೆ ಎಷ್ಟು ಫಲ ಬರ್ತದೋ ಅಷ್ಟು ಫಲ ಅಲ್ಲ. ಅಶ್ವಮೇಧ ಸಹಸ್ರಾಣಿ, 1,000 ಅಶ್ವಮೇಧ ಯಾಗವನ್ನು ಮಾಡಿದ್ದರೆ ಎಷ್ಟು ಫಲ ನಮಗೆ ಸಿಗ್ತದೋ ಅಷ್ಟು ಫಲ ಒಂದು ಬಾರಿ ಭಾಗವತ ಜ್ಞಾನ ಯಜ್ಞವನ್ನು ಮಾಡಿದರೆ ಪ್ರಾಪ್ತಿಯಾಗ್ತದೆ. ವಾಜಪೇಯ ಶತಾನಿಚ, ವಾಜಪೇಯ ಯಾಗ ಅಂತ ಇದೆ, 100 ವಾಜಪೇಯ ಯಾಗವನ್ನು ಮಾಡಿದ್ದರೆ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯ ಒಂದು ಬಾರಿ ಶುಕರು ಪರೀಕ್ಷಿತನಿಗೆ ಉಪದೇಶ ಮಾಡಿದ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡಿದರೆ ಪ್ರಾಪ್ತಿಯಾಗ್ತದೆ. ಶ್ಲೋಕಾರ್ಥಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ. ಅಷ್ಟೆಲ್ಲ ಪಾರಾಯಣ ಮಾಡ್ಲಿಕ್ಕೂ ಆಗುದಿಲ್ಲ, ಅಷ್ಟೆಲ್ಲ ಕಥೆಯನ್ನ ಕೇಳಲಿಕ್ಕೂ ಸಾಧ್ಯ ಇಲ್ಲ. ಏನು ಮಾಡಬೇಕು ಅಂದರೆ
ಶ್ಲೋಕಾರ್ಧಂ ಶ್ಲೋಕಪಾದಮವ. ಒಂದು ಭಾಗವತದ ಶ್ಲೋಕವನ್ನ ಹೇಳಿದ್ರು ಸಾಕು ಅಂತ. ಒಂದು ಭಾಗವತದ ಶ್ಲೋಕವನ್ನ ಹೇಳಿ ಅರ್ಥ ಹೇಳಿದ್ರು ಸಾಕು, ಆ ಪುಣ್ಯ ನಮಗೆ ಬರ್ತದೆ. ಒಂದು ಶ್ಲೋಕ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ, ಅರ್ಧ ಶ್ಲೋಕ ಹೇಳಿದ್ರು ಸಾಕು. ಅರ್ಧ ಶ್ಲೋಕ ಹೇಳಲಿಕ್ಕೂ ಸಾಧ್ಯ ಆಗಲಿಲ್ಲ ಅಂದ್ರೆ ಶ್ಲೋಕ ಪಾದಮವ, ಕಾಲು ಭಾಗ ಶ್ಲೋಕವನ್ನ ಹೇಳಿದ್ರು ಸಾಕು. ನಿತ್ಯಂ ಪುಣ್ಯಮವ ಪುನೋತಿ ರಾಜಸೂಯ ಅಶ್ವಮೇಧಯೋ. ರಾಜಸೂಯ ಯಾಗ ಮಾಡಿದ, ಅಶ್ವಮೇಧ ಯಾಗ ಮಾಡಿದ ಪುಣ್ಯ ನಮಗೆ ಬರ್ತದೆ. ಆದ್ದರಿಂದಲೇ ಶ್ರೀಮದ್ ಭಾಗವತ ಸಪ್ತಾಹ ಜ್ಞಾನ ಯಜ್ಞ ಅಂತ ನಾವು ಹೇಳುತ್ತೇವೆ. 12 ಸ್ಕಂದಗಳು ಇವೆ. 1 ಗಂಟೆ ಅಥವಾ 2 ಗಂಟೆ ದಿನದಲ್ಲಿ ಹೇಳಿ 7 ದಿನದಲ್ಲಿ ಮುಗಿಸ್ಲಿಕ್ಕೆ ಸಾಧ್ಯವೇ ಇವೆ. ಪರೀಕ್ಷಿತನಾದ ಕೇಳಿದ್ದಾನೆ. ಹೇಗೆ ಕೇಳಿದ್ದಾನೆ? ಇಡೀ ದಿವಸ 24 ಗಂಟೆಯೂ ಕೂಡ ಎಡಬಿಡದೆ ಕೇಳಿದ್ದಾನೆ ಅಂತ. ಆದ್ರಿಂದ 12 ಸ್ಕಂದ 344 ಅಧ್ಯಾಯಗಳು ಪೂರ್ಣವಾಗಿ ಕೇಳಿದ್ದಾನೆ. ನಾವು ಅಷ್ಟನ್ನು ಕೇಳಲಿಕ್ಕೆ ಸಾಮರ್ಥ್ಯವೇ ನಮಗೆ ಇಲ್ಲ, ಹೇಳುವವರಿಗೂ ಇಲ್ಲ, ಕೇಳುವವರಿಗೂ ಇಲ್ಲ. ವ್ಯಾಸರು ಹೇಳುತ್ತಾರೆ, ಶ್ಲೋಕಾರ್ಧಂ ಶ್ಲೋಕಪಾದಮವ. ಪೂರ್ಣವಾಗಿ ಕೇಳಬೇಕಂತ ಇಲ್ಲ, ಅರ್ಧ ಶ್ಲೋಕ ಕೇಳಿದ್ರು ಸಾಕು, ಕಾಲು ಭಾಗ ಶ್ಲೋಕ ಕೇಳಿದ್ರು ಸಾಕು. ನಮಗೆ ರಾಜಸೂಯ ಅಶ್ವಮೇಧಯೋ, ರಾಜಸೂಯ ಯಾಗ ಮಾಡಿದ, ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರುತ್ತದೆ. ಆದ್ದರಿಂದ ಸ್ವಲ್ಪ ಹೊತ್ತಾದರೂ ಹೇಳಬೇಕು, ಅದನ್ನ ಕೇಳಿ. ಇಷ್ಟು ಅದರ ಮಹತ್ವವನ್ನು ಹೇಳಿದ್ರು. ಮತ್ತೆ ಇನ್ನೊಂದು ಮಹತ್ವವನ್ನ ಹೇಳ್ತಾ ಇದ್ದಾರೆ ಸನಕಾದಿಗಳು ಭಾಗವತವನ್ನ ಪ್ರಾರಂಭ ಮಾಡುವ ಮುಂಚಿತವಾಗಿ. ಶ್ರೀಮದ್ ಭಾಗವತಕ್ಕೆ ಅಷ್ಟು ಶ್ರೇಷ್ಠತೆ ಬರಲಿಕ್ಕೆ ಇನ್ನೊಂದು ಕಾರಣ ಇದೆ. ಏನು ಆ ಕಾರಣ ಅಂದ್ರೆ, ಒಮ್ಮೆ ಕಲಿಯುಗ ಪ್ರಾರಂಭ ಆಗ್ತಾ ಬಂತು. ಕೃಷ್ಣ ಇನ್ನು ಕಲಿಯುಗ ಬರ್ತದೆ, ನಾನು ಇರುವುದಿಲ್ಲ, ನನ್ನ ಲೋಕಕ್ಕೆ ನಾನು ಹೋಗ್ತೇನೆ ಅಂತ ಹೊರಟು ನಿಂತಾಗ ಕೃಷ್ಣನ ಮಹಾನ್ ಭಕ್ತ ಉದ್ಧವ ಬಂದು ಕೇಳಿದಾನೆ, ಕೃಷ್ಣ, ನಿನ್ನನ್ನ ನಾವೆಲ್ಲ ನೋಡಿದವರು, ನಿನ್ನ ಅನುಗ್ರಹವನ್ನ ಸಂಪಾದಿಸಿಕೊಂಡವರು. ಇನ್ನು ಮುಂದೆ ನೀನು ಹೋದ ಮೇಲೆ ಕಲಿಯುಗ, ಘೋರ ಕಲಿಯುಗ ಪ್ರಾರಂಭ ಆಗ್ತದೆ. ನಿನ್ನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಇರುವುದಿಲ್ಲ. ಹಾಗಾದರೆ ನಿನ್ನ ಅನುಗ್ರಹ ಅವರಿಗೆಲ್ಲ ಹೇಗೆ ಸಾಧ್ಯ? ಆಗತೋಯಂ ಕಲಿಹಿ ಘೋರ ಭವಿಷ್ಯಂತಿ ಪುನಃ ಕಲಹ. ನಿನ್ನ ಅನುಗ್ರಹ ಅವರಿಗೆಲ್ಲ ಹೇಗೆ ಆಗ್ತದೆ ಕೃಷ್ಣ ಅಂತ ಕೇಳಿದಾಗ ಕೃಷ್ಣ ಹೇಳಿದ, ಸ್ವಕೀಯಂ ಯದ್ ಭವತ್ತೇಜ ತಚ್ಚ ಭಾಗವತೆ ದಧಾತ್. ಯಾರಿಗೂ ತೊಂದರೆ ಆಗುವುದಿಲ್ಲ. ನಾನು ಇಲ್ಲ ಅಂದ್ರೆ ಏನು? ನನ್ನ ಪೂರ್ಣ ತೇಜಸ್ಸನ್ನ, ಶಕ್ತಿಯನ್ನ ನಾನು ಭಾಗವತದಲ್ಲಿ ಇಡುತ್ತೇನೆ ಅಂತ ಕೃಷ್ಣ ಹೇಳಿದ. ತನ್ನ ತೇಜಸ್ಸನ್ನ, ಶಕ್ತಿಯನ್ನ ಎಲ್ಲವನ್ನು ಕೂಡ ಭಾಗವತದಲ್ಲಿ ಇಟ್ಟು ಕೃಷ್ಣ ಹೊರಟು ಹೋದ. ಹಾಗಾದರೆ ಶ್ರೀಮದ್ ಭಾಗವತ ಅಂದ್ರೆ ಏನು? ಸಾಕ್ಷಾತ್ ಭಗವಂತನ ವಾಂಗ್ಮಯ ಮೂರ್ತಿ. ಪುಸ್ತಕದಲ್ಲಿ ಇರುತ್ತಾನೆ ಅಂತ ಅಲ್ಲ, ಎಲ್ಲಿ ಜ್ಞಾನ ಯಜ್ಞ ನಡೀತದೋ ಅಲ್ಲಿ ಕೃಷ್ಣನ ಸನ್ನಿಧಾನ ಇರ್ತದೆ. ಯಾವಾಗ ಶ್ರೀಮದ್ ಭಾಗವತದ ಸ್ವಲ್ಪ ಅರ್ಧ ಶ್ಲೋಕ ಅಥವಾ ಕಾಲು ಭಾಗದ ಶ್ಲೋಕ ಅರ್ಥ ಕೇಳ್ತೇವೋ ಅಲ್ಲಿ ಕೃಷ್ಣನ ಪೂಜೆ ಮಾಡಿದ್ದಾಗೆ ಆಗ್ತದೆ, ಕೃಷ್ಣನ ಅನುಗ್ರಹ ಆಗ್ತದೆ. ತೇನೇಯಂ ವಾಂಗ್ಮಯೀ ಮೂರ್ತಿ ಪ್ರತ್ಯಕ್ಷ ವರ್ತತೆ ಹರೇ. ಭಗವಂತ ಪ್ರತ್ಯಕ್ಷನಾಗಿ ವಾಂಗ್ಮಯ ಮೂರ್ತಿಯಾಗಿ ಅಲ್ಲಿ ಇರುತ್ತಾನೆ. ಇದು ಶ್ರೀಮದ್ ಭಾಗವತದ ಶ್ರೇಷ್ಠತೆ. ಆದ್ದರಿಂದಲೇ ಎಲ್ಲ ಕಡೆಯಲ್ಲಿ ಕೂಡ ಶ್ರೀಮದ್ ಭಾಗವತ ಜ್ಞಾನ ಯಜ್ಞ ಹೆಚ್ಚು ನಡೆಯುವಂತ. ಹೀಗೆ ಅದರ ಮಹತ್ವವನ್ನ ಹೇಳಿ ಸನಕಾದಿ ಮಹರ್ಷಿಗಳು ಭಾಗವತವನ್ನ ಪ್ರವಚನವನ್ನ ಪ್ರಾರಂಭ ಮಾಡಿದ್ದರು. ಇನ್ನೇನು ಶ್ರೀಮದ್ ಭಾಗವತ ಸಪ್ತಾಹ ಪ್ರಾರಂಭ ಆಗಿ ಮುಗಿಯುವ ಹಂತಕ್ಕೆ ಬಂದಿದೆ. ಆಗ ಒಂದು ವಿಚಿತ್ರವಾದ ಘಟನೆ ನಡೀತು. ಏವಂ ನಗಾಹ ಶ್ರವಣೋರು ಧರ್ಮೇ ಪ್ರಕಾಶ್ಯಮಾನೆ ಋಷಿಭಿಃ ಸಭಾಯಂ ಆಶ್ಚರ್ಯಮೇಕಂ ಸಮಭೂತ್ ತದಾನೀಂ ತದುಚ್ಯತೆ ಸಂಶೃಣು ಶೌನಕತ್ವಂ.
ಒಂದು ಆಶ್ಚರ್ಯವಾದಂತಹ ಘಟನೆ ಅಲ್ಲಿ ನಡೆಯಿತು. ಏನು ಆಶ್ಚರ್ಯವಾದ ಘಟನೆ ಅಂದ್ರೆ, ಭಕ್ತಿ ಸ್ತುತೌ ತೌ ತರುಣೌ ಗೃಹೀತ್ವ ಪ್ರೇಮೈಕ ರೂಪ ಸಹಸಾ ವಿರಾಸೀತ್. ಭಕ್ತಿ, ಆ ತಾಯಿ ಇಬ್ಬರು ಮಕ್ಕಳನ್ನ, ತರುಣರಾದ ಮಕ್ಕಳನ್ನ ಕರೆಕೊಂಡು ಆ ಜಾಗದಲ್ಲಿ ಬಂದು ಪ್ರತ್ಯಕ್ಷಳಾಗಿದ್ದಾಳೆ. ಹೇಗೆ ಬಂದಿದ್ದಾಳೆ? ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾತೇತಿ ನಾಮಾನಿ ಮುಹುರೋ ವದಂತಿ. ಶ್ರೀಕೃಷ್ಣ ಗೋವಿಂದ ಮುರಾರೇ ಅಂತ ಸಂಕೀರ್ತನೆಯನ್ನ, ನಾಮ ಸಂಕೀರ್ತನೆಯನ್ನ ಮಾಡ್ತಾ, ನೃತ್ಯವನ್ನ ಮಾಡುತ್ತಾ ಅಲ್ಲಿಗೆ ತನ್ನ ಇಬ್ಬರು ತರುಣರಾದ ಮಕ್ಕಳನ್ನು, ಜ್ಞಾನ ವೈರಾಗ್ಯರನ್ನ ಕರ್ಕೊಂಡು ಆ ಪ್ರವಚನ ನಡೆಯುವ ಸ್ಥಳಕ್ಕೆ ಬಂದಿದ್ದಾಳೆ. ಎಲ್ಲಿ ಪ್ರವಚನ ನಡೆದಿದ್ದು? ಹರಿದ್ವಾರದಲ್ಲಿ, ಗಂಗಾ ನದಿಯ ತಟದಲ್ಲಿ, ಆನಂದವನ ಎಂಬ ತಟದಲ್ಲಿ ನಡೆದಿದೆ. ಇವರು ಭಕ್ತಿ ಜ್ಞಾನ ವೈರಾಗ್ಯ ಇದ್ದದ್ದು ಜಾಗ ವೃಂದಾವನ. ಎಲ್ಲಿ ನಡೆದದ್ದು? ಇವರು ಎಲ್ಲಿಂದ ಎಲ್ಲಿವರೆಗೆ ಬಂದಿದ್ದಾರೆ? ಹಾಗಾದರೆ ಆ ಸಪ್ತಾಹ ಜ್ಞಾನ ಯಜ್ಞದ ಮಹತ್ವ ಎಷ್ಟು? ಇಲ್ಲಿ ಇದ್ದು ಯಾರೆಲ್ಲ ಕೇಳುತ್ತಾರೆ ಅವರಿಗೆ ಮಾತ್ರ ಪುಣ್ಯ ಅಲ್ಲ ಅಂತ, ಎಲ್ಲೆಲ್ಲೂ ಇದ್ದುಕೊಂಡು ಕೇಳುತ್ತಾರಲ್ಲೋ ಅವರಿಗೂ ಕೂಡ ಈ ಜ್ಞಾನ ಯಜ್ಞದ ಪುಣ್ಯ ಬರ್ತದೆ. ಆದ್ದರಿಂದಲೇ ವೃಂದಾವನದಲ್ಲಿ ಇದ್ದಂತಹ ಇಬ್ಬರು ವೃದ್ಧರು ತರುಣರಾಗಿ, ಅವರ ತಾಯಿಯಾದ ಭಕ್ತಿ ತರುಣರಾದ ಜ್ಞಾನ ವೈರಾಗ್ಯರನ್ನ ಕರ್ಕೊಂಡು ನೃತ್ಯವನ್ನ ಮಾಡ್ತಾ, ಗಾನವನ್ನ ಮಾಡ್ತಾ, ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಅಂತ ನಾಟ್ಯವನ್ನ ಮಾಡುತ್ತಾ ಈ ಯಜ್ಞದ ಜಾಗಕ್ಕೆ ಬಂದಿದ್ದಾರೆ. ಎಂತಹ ಆಶ್ಚರ್ಯವಾದ ಘಟನೆ! ಆ ಭಕ್ತಿ ಎಂಬ ತರುಣಿ ಸನಕಾದಿ ಮಹರ್ಷಿಗಳ ಮುಂದೆ ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡಿದ್ದಾಳೆ. ನನಗೆ ಒಂದು ಜಾಗವನ್ನ ಕೊಡಿ, ನನಗೆ ಮಾತ್ರ ಅಲ್ಲ, ನನ್ನ ಮಕ್ಕಳು ಇಬ್ಬರು ಎಂದಿಗೂ ಕೂಡ ವೃದ್ಧರಾಗಬಾರದು, ಅವರು ಯಾವಾಗಲೂ ತರುಣರಾಗಿಯೇ ಇರಬೇಕು. ಹಾಗಂತ ಹೇಳಿ ತಾಯಿಯಾದ ನಾನು ವೃದ್ಧೆ ಆಗಬೇಕು ಅಂತಲ್ಲ, ನಾನು ತರುಣರಾಗಿಯೇ ಇರಬೇಕು. ಆದ್ದರಿಂದ ನನಗೆ ಒಂದು ಸ್ಥಾನವನ್ನ ನೀವು ಕಲ್ಪನೆ ಮಾಡಬೇಕು, ಯಾವತ್ತೂ ನಾವು ವೃದ್ಧರಾಗಬಾರದು. ಆಗ ಆ ಸನಕಾದಿಗಳು ಹೇಳುತ್ತಾರೆ, ಸಾತ್ವಂ ತಿಷ್ಠಸ್ವ ಸುಧೈರ್ಯ ಸಂಶ್ರಯ ನಿರಂತರಂ ವೈಷ್ಣವ ಮಾನಸಾನಿ. ಇನ್ನು ಮುಂದೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲಿ ಭಗವಂತನ ಭಕ್ತರು ಜ್ಞಾನಯಜ್ಞವನ್ನ ನಡೆಸ್ತಾರೋ, ಎಲ್ಲಿ ಕೆಲವು ಕೇಶವ ಕೀರ್ತನ, ಭಗವಂತನ ನಾಮಸ್ಮರಣೆಗಳು, ಸಂಕೀರ್ತನೆಗಳು ಎಲ್ಲಿ ನಡೀತದೋ ಅಲ್ಲಿ ನೀನು ಜ್ಞಾನ ವೈರಾಗ್ಯಗಳನ್ನ ಕರ್ಕೊಂಡು ತರುಣರಾಗಿಯೇ ಅಲ್ಲಿ ಪ್ರಕಾಶಿಸುವಂತ ವರವನ್ನ ಕೊಟ್ಟಿದ್ದಾರೆ. ಭಗವಂತನ ಭಕ್ತರ ಹೃದಯ ಕಮಲಗಳಲ್ಲಿ ಸದಾ ನೀನು ವಾಸ ಮಾಡು ಅಂತ ಅನುಗ್ರಹ ಮಾಡಿದ್ದಾರೆ. ಈ ಕಥೆಯಿಂದ ಗೊತ್ತಾಗುವಂಥದ್ದು ಏನು ಅಂದ್ರೆ, ಶ್ರೀಮದ್ ಭಾಗವತ ಜ್ಞಾನ ಎಲ್ಲಿ ನಡೀತದೋ ಅಲ್ಲಿ ನಮ್ಮ ಭಕ್ತಿ ಜ್ಞಾನ ವೈರಾಗ್ಯ ದೃಢವಾಗಿ ನಿಲ್ಲುತ್ತದೆ. ದೇವರಲ್ಲಿ ಭಕ್ತಿ, ದೇವರ ಜ್ಞಾನ, ದೇವರನ್ನ ಬಿಟ್ಟು ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ, ಇದು ದೃಢವಾಗಿ ಆಗ್ತದೆ. ಆದ್ದರಿಂದ ಶ್ರೀಮದ್ ಭಾಗವತವನ್ನ ಕೇಳಬೇಕು. ಇನ್ನೊಂದು ವೇದವ್ಯಾಸರು ಪ್ರೇತತ್ವ ನಿವೃತ್ತಿಗಾಗಿ ಭಾಗವತ ಜ್ಞಾನ ಯಜ್ಞವನ್ನು ನಡೆಸಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಕುಟುಂಬದಲ್ಲಿಯೂ ಕೂಡ ಪ್ರೇತತ್ವ, ಪಿತೃದೋಷ ಅಂತ ಇದ್ದೇ ಇರುತ್ತದೆ. ಕೆಲವರಿಗೆ ಗೊತ್ತಾಗುವುದಿಲ್ಲ, ತೊಂದರೆ ಬಂದರೂ ಕೇಳಲಿಕ್ಕೆ ಹೋಗುವುದಿಲ್ಲ. ಕೆಲವರಿಗೆ ತೊಂದರೆ ಬಂದಾಗ ಕೇಳುತ್ತಾರೆ, ಆಗ ಗೊತ್ತಾಗ್ತಾರೆ. ಯಾರೋ ಹೋಗಿದ್ದಾರೆ, ಅವರಿಗೆ ಸದ್ಗತಿ ಆಗಲಿಲ್ಲ, ಪ್ರೇತತ್ವ ಬಾಧಿಸ್ತಾ ಇದೆ, ಎಲ್ಲವನ್ನೂ ಮಾಡುತ್ತಾರೆ, ಭಾಗವತ ಜ್ಞಾನ ಯಜ್ಞವನ್ನ ಮಾಡಿಸುವುದಿಲ್ಲ. ಆದ್ದರಿಂದ ಅದು ಪರಿಹಾರವೂ ಕೂಡ ಆಗುವುದಿಲ್ಲ. ಯಾವುದನ್ನ ಮಾಡಿಸಿಯೂ ಆಗದ ಪ್ರೇತತ್ವ ನಿವೃತ್ತಿ ಶ್ರೀಮದ್ ಭಾಗವತ ಜ್ಞಾನ ಯಜ್ಞದಿಂದ ನಡೀತದೆ, ಆಗ್ತದೆ ಅಂತ ವೇದವ್ಯಾಸರು ಹೇಳುತ್ತಾರೆ. ಅದಕ್ಕೆ ಒಂದು ಕಥೆಯನ್ನ ಹೇಳ್ತಾ ಇದ್ದಾರೆ.
ತುಂಗಭದ್ರ ತಟೇ ಪೂರ್ವಂ ಅಭೂತು ಪತ್ತನಂ ಉತ್ತಮಂ. ಒಳ್ಳೆಯ ಒಂದು ಪಟ್ಟಣ ತುಂಗಭದ್ರ ನದಿಯ ದಡದಲ್ಲಿ ಇತ್ತು. ಆ ಪಟ್ಟಣದಲ್ಲಿ ಒಬ್ಬ ಆತ್ಮದೇವ ಪುರೇ ತಸ್ಮಿನ್ ಸರ್ವ ವೇದ ವಿಶಾರದ, ಒಳ್ಳೆಯ ವೇದಾಂತವನ್ನೇ ಅಧ್ಯಯನ ಮಾಡಿದ ಒಬ್ಬ ವಾಸ ಮಾಡ್ತಾ ಇದ್ದ. ಅವನೇ ಆತ್ಮದೇವ ಅಂತ. ಭಿಕ್ಷುಕ ವಿತ್ತವಾನ ಲೋಕೆ ತತ್ಕ್ರಿಯಾ ದುಂದುಲಿ ಸ್ಮೃತ. ಪೌರೋಹಿತ್ಯ ವೃತ್ತಿಯನ್ನ ಮಾಡ್ತಾ ಇದ್ದವ, ಒಳ್ಳೆಯ ಸಂಪತ್ತು ಇತ್ತು, ಒಳ್ಳೆಯ ಲೋಕದಲ್ಲಿ ಕೀರ್ತಿ ಕೂಡ ಇತ್ತು. ಅವನಿಗೆ ಒಬ್ಬಳು ಹೆಂಡತಿ ದುಂದುಲಿ ಅಂತ ಹೆಸರು. ಸೌವಾಕ್ಯ ಸ್ಥಾಪಿಕಾ ನಿತ್ಯಂ ಸುಂದರಿ ಸುಕುಲೋದ್ಭವ. ಬಹಳ ಸುಂದರಿಯಾದವಳವಳು. ಅವಳ ಲಕ್ಷಣವನ್ನ ಹೇಳ್ತಾರೆ. ಲೋಕವಾರ್ತಾ ರಥ ಕುರೂರ ಪ್ರಾಯಶೋ ಬಹುತಲ್ಪಿಕ ಶೂರಾತ ಗೃಹ ಕೃತ್ಯೇಶು ಕೃಪಣ ಕಲಹ ಪ್ರಿಯ. ಲೋಕವಾರ್ತಾ ಯಾವಾಗಲೂ ಅಕ್ಕಪಕ್ಕದವರ ಮನೆಯವರ ವಾರ್ತೆಯನ್ನೇ ಕೇಳ್ತಾ ಇರುವುದಂತೆ, ಅದನ್ನೇ ಮಾತನಾಡ್ತಾ ಇರು, ದೇವರ ಬಗ್ಗೆ ಮಾತು ಇಲ್ಲ. ಕುರೂರ ಬಹಳ ಕುರೂರವಾಗಿದ್ದಾಳೆ. ಪ್ರಾಯಶೋ ಬಹುದಲ್ಪಿಕ ಬಹಳ ಮಾತನಾಡುವವಳು. ಶೂರಾಟ ಗೃಹ ಕೃತ್ಯೇಶು ಕೆಲಸ ಮಾಡುವುದರಲ್ಲಿ ಬಹಳ ಕುಶಲಳಾಗಿದ್ದಾಳೆ. ಕೃಪಣ ಬಹಳ ಲೋಭಿ. ಗಂಡ ದಾನ ಧರ್ಮವನ್ನ ಮಾಡ್ತಾ ಇದ್ದ, ವೇದಾಂತ ವಿಶಾರಣನಾಗಿದ್ದ. ಗಂಡ ಏನಾದ್ರೂ ಯಾರಾದ್ರೂ ಬಂದವರಿಗೆ ದಕ್ಷಿಣೆ ಅಥವಾ ದಾನ ಏನಾದ್ರೂ ಮಾಡೋಣ ಅಂದ್ರೆ ಇವಳು ತಡಿತಾ ಇದ್ದಳು. ಗಂಡನಿಗೆ ಮನಸ್ಸಿದೆ, ಕೊಡಬೇಕು, ಇಷ್ಟು ಕೊಡಬೇಕು, ಅಷ್ಟು ಮಾಡಬೇಕು. ಆದರೆ ಹೆಂಡತಿ ಈ ದುಂದುಲಿ ಅಂತ ಇದ್ದಾಳೆ, ಅವಳು ಕೃಪಣ ಕಡು ಲೋಭಿ ಅಂತ. ಏನಾದ್ರೂ ಧರ್ಮವನ್ನು ಮಾಡುವಾಗ ಬೇಡ ಅಂತ ಹೇಳ್ತಾ ಇದ್ದ. ಹಠ ಮಾಡಿದಾಗ ಏನಾದ್ರೂ ದಾನ ಧರ್ಮ ಮಾಡುವಾಗ ಅಂದ್ರೆ ಅದಕ್ಕೆ ಬಿಡುತ್ತಾ ಇದ್ದಿಲ್ಲ. ಕೊಡುವಾಗಲೂ ಸ್ವಲ್ಪ ಕೈಯನ್ನ ಹಿಡಿತಾ ಇದ್ದ, ಇಷ್ಟು ಕೊಡಬೇಡಿ ಸಾಕು ಅವರು. ಇಂತಹ ಕೃಪಣ ಕಲಹ ಪ್ರಿಯ, ಯಾವಾಗಲೂ ಗಲಾಟೆಯನ್ನ ಮಾಡ್ತಾ ಇದ್ದವಳು. ಅಂತವಳು ಅವನಿಗೆ ಒಬ್ಬಳು ಹೆಂಡತಿ. ಇಷ್ಟೆಲ್ಲ ಆಗಿ ಅವನಿಗೆ ಮಕ್ಕಳಿಲ್ಲ ಅಂತ ಬೇಕಾದಷ್ಟು ದಾನ ಧರ್ಮವನ್ನು ಮಾಡಿದ, ಕಷ್ಟಪಟ್ಟು ಮಾಡಿದ. ಹೆಂಡತಿ ಕೇಳ್ತಾ ಇದ್ದೇವೆ, ಆದರೂ ಹಠ ಮಾಡಿ ಬೇಕಾದಷ್ಟು ಗೋ ಭೂ ಹಿರಣ್ಯ ವಾಸಾಂಸಿ ದೀನೇಭ್ಯ ಯತ್ತತಃ ಸದಾ ಯಾವಾಗಲೂ ಕೊಡ್ತಾ ಇದ್ದಂತೆ. ಗೋದಾನ, ಭೂದಾನ, ಹಿರಣ್ಯ ದಾನ ಎಲ್ಲವನ್ನು ಮಾಡ್ತಾ ಇದ್ದ. ದೀನರಿಗೆ, ದೀನ ದಲಿತರಿಗೆ ಎಲ್ಲ ದಾನ ಧರ್ಮವನ್ನ ಮಾಡ್ತಾ ಇದ್ದ. ಇಷ್ಟೆಲ್ಲ ಮಾಡಿದ, ಆದರೆ ಮಕ್ಕಳಿಲ್ಲ. ನ ಪುತ್ರ ನಾಪಿವಾ ಪುತ್ರಿ, ಗಂಡು ಮಗು ಇಲ್ಲ ಹೋಗ್ಲಿ, ಹೆಣ್ಣು ಮಗು ಕೂಡ ಇಲ್ಲ. ನ ಪುತ್ರ ನಾಪಿವಾ ಪುತ್ರಿ ತತಃ ಚಿಂತಾ ತುರೋಭೃಶಂ. ಬಹಳ ಚಿಂತೆ ಆಯಿತು. ಇಷ್ಟೆಲ್ಲ ಇದ್ದು ಏನು ಉಪಯೋಗ? ಒಂದು ಗಂಡು ಮಗು ಇಲ್ಲ, ಒಂದು ಹೆಣ್ಣು ಮಗು ಇಲ್ಲ ಅಂತ ನಾನು ಮನೆಯನ್ನ ಬಿಟ್ಟು ಹೋಗ್ತೇನೆ ಅಂತ ಹೊರಟ. ಕಾಡಿಗೆ ಹೋದಾಗಲೇ ಒಂದು ಸನ್ಯಾಸಿ ಅಲ್ಲಿ ಸಿಕ್ಕಿದ. ಸನ್ಯಾಸಿಯನ್ನ ಭೇಟಿಯಾಗಿ ನಮಸ್ಕಾರ ಮಾಡಿದ ಅಂತೆ. ತುಂಬಾ ದುಃಖಗೊಂಡಿದ್ದ. ಸನ್ಯಾಸಿಗಳು ಕೇಳಿದ್ರು, ಯಾಕೆ, ಏನಾಗಿದೆ, ಏನು ತೊಂದರೆ ಇದೆ, ತುಂಬಾ ದುಃಖಗೊಂಡಿದ್ಯಲ್ಲ. ಆಗ ಹೇಳಿದ ಸನ್ಯಾಸಿಗಳೇ, ಬೇಕಾದಷ್ಟು ದಾನ ಧರ್ಮ ಮಾಡಿದೆ, ಮಕ್ಕಳಾಗಬೇಕು ಅಂತನೂ ಮಾಡಿದೆ, ಆದರೂ ಮಕ್ಕಳಾಗಲಿಲ್ಲ. ತುಂಬಾ ದುಃಖಗೊಂಡು ಕಾಡಿಗೆ ಬಂದು ಸಾಯೋಣ ಅಂತ ಬಂದಿದ್ದೇನೆ. ಆಗ ವಿಚಾರ ಮಾಡಿದ್ರಂತೆ, ಯಾಕೆ ಇವನಿಗೆ ಮಕ್ಕಳಾಗಲಿಲ್ಲ ಗೊತ್ತಾಯ್ತು. ಶೃಣು ವಿಪ್ರಮಯ ತೇದ್ಯ ಪ್ರಾರಬ್ಧಂತು ವಿಲೋಕಿತಂ ಸಪ್ತ ಜನ್ಮಾವಧಿ ತವ ಪುತ್ರೋ ನೈವಂಚ ನೈವಚ. ನಿನಗೆ ಮಕ್ಕಳಾಗುವುದಿಲ್ಲ ಈ ಜನ್ಮದಲ್ಲಿ, ನಿನ್ನ ಪ್ರಾರಬ್ಧ ಕರ್ಮ ಹಾಗೆ ಇದೆ, ಆದ್ದರಿಂದ ಮಕ್ಕಳಾಗುವುದಿಲ್ಲ ಈ ಜನ್ಮದಲ್ಲಿ ಅಲ್ಲ. ಸಪ್ತ ಜನ್ಮಾವಧಿ ತವ ಪುತ್ರ ನೈವಚ ನೈವಚ, 7 ಜನ್ಮದಲ್ಲಿಯೂ ಕೂಡ, ಇನ್ನು ಮುಂದೆ 7 ಜನ್ಮದಲ್ಲಿಯೂ ಕೂಡ ನಿನಗೆ ಮಕ್ಕಳಾಗುವುದಿಲ್ಲ. ಚಿಂತೆ ಬಿಟ್ಟು ಪ್ರಯತ್ನ ಮಾಡ್ಲಿಕ್ಕೆ ಹೋಗಬೇಡ. ಆದರೂ ಇವನಿಗೆ ಕೇಳಲಿಲ್ಲ ಅಂತ. ಎಷ್ಟೇ ಪ್ರಾರಬ್ಧ ಇರಲಿ,
ನೀವು ಸಜ್ಜನರು, ಸಾಧುಗಳು, ಯಾವಾಗಲೂ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರುವವರು, ಮುನಿಗಳು ನನಗೆ ಅನುಗ್ರಹ ಮಾಡಿ ಅಂತ ಒತ್ತಾಯ ಮಾಡಿದ್ದಾರೆ. ಮುನಿಗಳು ಆಯಿತು, ಕರುಣೆ ಬಂತು ಇವನನ್ನು ನೋಡಿದಾಗ. ಆಗ ಒಂದು ಫಲವನ್ನ ಮಂತ್ರಿಸಿ ಅಭಿಮಂತ್ರಿಸಿ ಅವನಿಗೆ ಕೊಟ್ಟರು. ಈ ಫಲವನ್ನ ನಿನ್ನ ಹೆಂಡತಿಗೆ ಹೋಗಿ ಕೊಡು, ಅವಳು ಇದನ್ನು ಸ್ವೀಕಾರ ಮಾಡಲಿ, ನಿನಗೆ ಮಕ್ಕಳಾಗ್ತದೆ. ಬಹಳ ಸಂತೋಷ ಆಯಿತು. ಇದಂ ಭಕ್ಷಯ ಪತ್ನಿಯ ತ್ವಂ ತತಃ ಪುತ್ರೋ ಭವಿಷ್ಯತಿ. ನಿನ್ನ ಪತ್ನಿಗೆ ತಿನ್ನಿಸು, ನಂತರ ನಿನಗೆ ಮಕ್ಕಳಾಗ್ತದೆ. ಮನೆಗೆ ಹೋದ, ದುಃಖದಿಂದ ಬಂದಿದ್ದ ಕಾಡಿಗೆ. ನಾನು ಜೀವನವನ್ನೇ ಕೊನೆಗೊಳಿಸ್ತೇನೆ ಅಂತ ಬಂದವ, ಆ ಫಲ ಸಿಕ್ಕಿತು, ಸಂತೋಷದಿಂದ ಕುಡಿದಾಡ್ತಾ ಮನೆಗೆ ಹೋದ, ಹೆಂಡತಿಗೆ ಕೊಟ್ಟ, ಇದನ್ನ ಸ್ವೀಕಾರ ಮಾಡು, ನಮಗೆ ಮಕ್ಕಳಾಗ್ತದೆ ಅಂತ. ಫಲಭಕ್ಷೇಣ ಗರ್ಭಸ್ಯಾತ್ ಗರ್ಭೇಣ ಉದರ ವೃದ್ಧಿತ. ಈ ಫಲವನ್ನು ಕೊಟ್ಟು ಆತ್ಮದೇವ ಆ ಕಡೆ ಹೋದ. ಇವಳು ಮನಸ್ಸಿನಲ್ಲಿ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅಹೋ ಚಿಂತ ಮಮೋತ್ಪನ್ನ ಫಲಂ ಚಾಹಂ ನ ಭಕ್ಷಯೇ. ಈ ಫಲವನ್ನ ತಿಂದರೆ ನನಗೆ ಮಕ್ಕಳಾಗ್ತದೆ. ಎಷ್ಟು ಕಷ್ಟ. ಗರ್ಭೇಣ ಉದರ ವೃದ್ಧಿತ. ನಾನು ಆ ಹಣ್ಣನ್ನ ತಿಂದರೆ ಗರ್ಭ ಕೂಡುತ್ತದೆ, ಉದರ ವೃದ್ಧಿ ಆಗ್ತದೆ, ಹೊಟ್ಟೆ ಬರ್ತದೆ. ಸ್ವಲ್ಪ ಭಕ್ಷಂ ತತೋಷ ಅಶಕ್ತಿ. ಆಮೇಲೆ ಬೇಕಾದಷ್ಟು ತಿನ್ನಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಸ್ವಲ್ಪ ತಿನ್ನಬೇಕು. ಗರ್ಭ ಕೂಡಿದ ಮೇಲೆ ಸ್ವಲ್ಪ ನಿಯಮಗಳು ಅಂತ ಇರ್ತದೆ. ಅಶಕ್ತಿ, ಆಮೇಲೆ ಶಕ್ತಿ ಕಡಿಮೆ ಆಗ್ತದೆ. ಗೃಹ ಕಾರ್ಯಂ ಕಥಂ ಭವೇತ್. ಗೃಹ ಕೃತ್ಯಗಳನ್ನೆಲ್ಲ ಮಾಡಬೇಕು, ಯಾರು ಮಾಡುವವರಿದ್ದಾರೆ. ಆದ್ದರಿಂದ ಇದನ್ನು ನಾನು ಸ್ವೀಕಾರ ಮಾಡುವುದಿಲ್ಲ ಅಂತ ಅದನ್ನು ಹಾಗೆ ಒಳಗೆ ಬಚ್ಚಿಟ್ಟಿದ್ದಾಳೆ ಅಂತ. ಆತ್ಮದೇವ ಕೇಳ್ತಾ ಇದ್ದ, ತಿಂದಿಯಲ್ಲ ಅಂತ. ಹೌದು ಹೌದು ಅಂತ ಹೇಳ್ತಾ ಇದ್ದ. ಮತ್ತೆ ಪುನಃ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಒಂದು ವೇಳೆ ಇಷ್ಟೆಲ್ಲ ಕೇಳುತ್ತಾ ಇದ್ದಾನೆ, ತಿಂದರೆ ಮಗುವಾಗ್ತದೆ, ಎಷ್ಟು ಕಷ್ಟ. ಲಾಲನೆ ಪಾಲನೆ ದುಃಖಂ ಪ್ರಸೂತ ಯಾಶ್ಚ ವರ್ತತೆ. ಲಾಲನೆ ಮಾಡಬೇಕು, ಪಾಲನೆ ಮಾಡಬೇಕು, ಎಷ್ಟು ಕಷ್ಟ. ಪ್ರಸೂತ ಯಾಶ್ಚ ವರ್ತತೆ. ಪ್ರಸವದ ವೇದನೆ ಅಂತ ಏನಿದೆ ಅದನ್ನ ಸಹಿಸಿಕೊಳ್ಳಿಕ್ಕೆ ಯಾರಿಂದ ಸಾಧ್ಯ? ಆದ್ದರಿಂದ ಬೇಡ. ವಂದ್ಯವ ವಿಧವ ನಾರಿ ಸುಖಿನಿ ಚೇತಿ ಮೇಮತಿ. ಯಾರು ಬಂಜೆಯಾಗಿದ್ದಾಳೋ, ಯಾರು ವಿಧವೆಯಾಗಿದ್ದಾಳೋ ಅವಳೇ ಸುಖಿ. ಇಷ್ಟೆಲ್ಲ ಕಷ್ಟ ಅವಳು ಪಡುವುದಿಲ್ಲ. ಆದ್ದರಿಂದ ಬೇಡ ಅಂತ ಅದನ್ನ ತಿನ್ನಲಿಲ್ಲ, ಭಕ್ಷಣೆ ಮಾಡಿಲ್ಲ. ಪತಿ ಕೇಳುತ್ತಾ ಇದ್ದ, ಪತ್ಯ ಪೃಷ್ಟಂ ಫಲಂ ಭುಕ್ತಂ. ಪತಿ ಕೇಳಿದಾಗ ಇಲ್ಲ ತಂದಿದ್ದೇನೆ ಅಂತ ಹೇಳುತ್ತಾ ಇದ್ಲು. ಅದೇ ಕಾಲದಲ್ಲಿ ಆ ಕುಟಿಲೆಯ ಹಾಗೆ ಇರುವವಳು ಅವಳ ತಂಗಿ, ಅವಳು ಬಂದ್ಲಂತೆ ಮನೆಗೆ. ಅಕಸ್ಮಾತ್ ಆಗಿ ಅವಳು ಮನೆಗೆ ಬಂದಿದ್ದಾಳೆ. ಅವಳು ಗರ್ಭವತಿ ಆಗಿದ್ಲು. ಇಷ್ಟೆಲ್ಲ ಕಥೆಯನ್ನ ಅವಳಿಗೆ ಇವಳು ಹೇಳಿದ್ಲು, ದುಂದುಳಿ. ಹೀಗೆ ಹೀಗೆ ಆಗಿದೆ, ನನಗೆ ಮನಸ್ಸಿಲ್ಲ, ಏನು ಮಾಡಲಿ? ಹೆದರಬೇಡ, ನಾನು ಗರ್ಭವತಿ ಆಗಿದ್ದೇನೆ. ಹುಟ್ಟಿದ ಕೂಡಲೇ ನನ್ನ ಮಗು ಸತ್ತಿತು ಅಂತ ಹೇಳುತ್ತೇನೆ ಗಂಡನಿಗೆ. ಈ ಮಗುವನ್ನು ನಿನಗೆ ಕೊಡುತ್ತೇನೆ, ಸ್ವಲ್ಪ ನನ್ನ ಗಂಡನಿಗೆ ದುಡ್ಡು ಕೊಡು ಸಾಕು. ನೀನು ಮಾತ್ರ ಹೊಟ್ಟೆ ದೊಡ್ಡದಾಗಿದೆ ಎಂಬಂತೆ ನಟನೆಯನ್ನ ಮಾಡು. ಆಯಿತು ಅಂತ ಮಾತನಾಡಿಕೊಂಡ್ರು ಪರಸ್ಪರ. ಸ್ವಲ್ಪ ದಿವಸ ಆಯಿತು, ಪತಿಗೆ ಸಂತೋಷ ಆಯಿತು, ಗರ್ಭವತಿ ಆಗಿದ್ದಾಳೆ ಅಂತ. ಇನ್ನೇನು ಸ್ವಲ್ಪದೇ ದಿವಸದಲ್ಲಿ ಈ ಹಣ್ಣು ಇದೆ ಅಲ್ಲ, ಅದು ಏನು ಮಾಡಲಿ, ಒಂದು ವೇಳೆ ನನ್ನ ಗಂಡನಿಗೆ ಸಿಕ್ಕಿದ್ದರೆ ಅಂತ ಚಿಂತೆ ಆಯಿತು. ಆ ಕುಟಿಲೆಯ ತಂಗಿ, ಅವಳು ಕೂಡ ಕುಟಿಲೆ, ಅವಳು ಹೇಳ್ತಾಳೆ, ಈ ಹಣ್ಣನ್ನ ಪರೀಕ್ಷೆ ಮಾಡೋಣ. ಯಾವನೋ ಸನ್ಯಾಸಿ ಕೊಟ್ಟಿದ್ದಾನೆ ಅಲ್ಲ, ಒಂದು ದನಕ್ಕೆ ಹಸುವಿಗೆ ಹಾಕೋಣ ಅಂತ ಹಸುವಿಗೆ ಹಾಕ್ತಾಳೆ. ಹಸು ತಿಂದಿತು. ಈ ಕಡೆ 9 ತಿಂಗಳು ಆಯಿತು. ಅವಳು ಪ್ರಸವಿಸಿದ್ದಾಳೆ. ಒಂದು ಗಂಡು ಮಗುವಿಗೆ ದನ್ನವನ್ನು ಕೊಟ್ಟಿದ್ದಾಳೆ. ಆ ತಂಗಿ ಇನ್ನೇನು ಮಗುವನ್ನ ಹುಟ್ಟಿದ್ದಷ್ಟೇ ಮಗುವನ್ನ ತಂದು ಗಂಡ ತಂದು ಕೊಟ್ಟಿದ್ದಾಳೆ. ಇದು ಯಾವುದು ಆತ್ಮದೇವನಿಗೆ ಗೊತ್ತಾಗ್ಲಿಲ್ಲ. ಆ ರೀತಿಯಾಗಿ ಉಪಾಯವನ್ನೆಲ್ಲ ಮಾಡಿದ್ದಾರೆ. ಈ ಕಡೆ ಆತ್ಮದೇವನಿಗೆ ವಿಷಯ ಹೋಗಿ ಮುಟ್ಟಿತ್ತು.
ನನಗೆ ಒಂದು ಗಂಡು ಮಗು ಆಗಿದೆ ಅಂತ ಬಹಳ ಸಂತೋಷವಾಯಿತು. ಅಲ್ಲಿಯೇ ದಾನ ಧರ್ಮವನ್ನೆಲ್ಲ ಮಾಡಿದ. ಮೈಲಿಗೆ ಹೊಕ್ಕಳು ಬಳ್ಳಿಯನ್ನ ಕತ್ತರಿಸುವ ಮುಂಚಿತವಾಗಿ ಮೈಲಿಗೆ ಇಲ್ಲ. ಆ ಕಾಲದಲ್ಲಿ ಜಾತಕರ್ಮ ಅಂತ ಒಂದು ಸಂಸ್ಕಾರ ಇರ್ತದೆ, ಅದನ್ನು ಮಾಡುವ ತನಕ ಏನು ಮೈಲಿಗೆ ಇಲ್ಲ. ಹೊಕ್ಕಳು ಬಳ್ಳಿಯನ್ನ ಕತ್ತರಿಸಿದ ಮೇಲೆ ಅಲ್ಲಿಂದ ಮೈಲಿಗೆ ಪ್ರಾರಂಭ. ಅದರಿಂದ ಕೇಳಿ ಬಹಳ ಸಂತೋಷ ಆಯಿತು. ದಾನ ಧರ್ಮವನ್ನೆಲ್ಲ ಮಾಡಿದ. ಆಮೇಲೆ ಮೈಲಿಗೆ ಬಂತು. ಮೈಲಿಗೆ ಎಲ್ಲ ಮುಗಿತು. ನಾಮಕರಣವನ್ನು ಮಾಡಿದ. ಏನು ನಾಮಕರಣ ಮಾಡಿದ? ಪುತ್ರಸ್ಯ ದುಂದುಕಾರೀತಿ ನಾಮ ಮಾತ್ರ ಪ್ರತಿಷ್ಠಿತಂ. ದುಂದುಕಾರಿ ಅಂತ ಹೆಸರನ್ನ ಇಟ್ಟು. ಆ ಮಗುವಿಗೆ ಹಾಲು ಕೊಡಬೇಕಲ್ಲ, ಎಲ್ಲಿಂದ ಹಾಲು ಕೊಡಲಿ? ಆಗ ಆ ಹೆಂಡ ದುಂದುಲಿಯ ತಂಗಿ ಮೊದಲೇ ಉಪಾಯವನ್ನ ಮಾಡಿಕೊಂಡು ಬಂದಿದ್ದಾಳೆ. ನನ್ನ ಮಗು ಹುಟ್ಟಿ ಆಯಿತು, ಸತ್ತಾಯಿತು, ಆದ್ದರಿಂದ ನಾನು ಇಲ್ಲಿಗೆ ಬರ್ತೇನೆ, ಇಲ್ಲೇ ಇರುತ್ತೇನೆ. ಯಾಕೆ ಅಂದ್ರೆ ನನ್ನ ಅಕ್ಕನ ಎದೆಯಲ್ಲಿ ಹಾಲಿಲ್ಲ, ಹಾಲು ಎಲ್ಲ ಬತ್ತಿ ಹೋಗಿದೆ, ಮಗುವಿಗೆ ಹಾಲು ಕೊಡಬೇಕು ಅಂತ ಅವಳು ಇಲ್ಲೇ ಇದ್ದಾಳೆ. ಅಂತೂ ಆ ಮಗು ಬೆಳೀತು. ಸ್ವಲ್ಪವೇ ದಿವಸದಲ್ಲಿ ಗೋಶಾಲೆಯಲ್ಲಿ ಹಸು ಕೂಡ ಒಂದು ಮಗುವಿಗೆ ಜನ್ಮ ಕೊಟ್ಟಿದೆ. ಧೇನ್ಯವ ಬಾಲಹ ಪ್ರಸೂತಸ್ತು ದೇವರೂಪೀತಿ ಕೌತುಕ. ಹಣ್ಣನ್ನು ತಿಂದ ಹಸು ಒಂದು ಮಗುವಿಗೆ ಜನ್ಮ ಕೊಟ್ಟಿದೆ. ಆ ಮಗು ಹೇಗಿದೆ ಅಂದ್ರೆ ದೇವರೂಪಿ, ಸಾಕ್ಷಾತ್ ದೇವತೆ ಅಂತ ಇದೆ ಅಂತ ಆ ಮಗು. ಅದನ್ನು ನೋಡಿ ಬಹಳ ಸಂತೋಷ ಆಯಿತು. ಎಲ್ಲರೂ ಆ ಮಗುವನ್ನು ನೋಡ್ಲಿಕ್ಕೆ ಬಂದಿದ್ದಾರೆ. ಯಾಕೆ ಅಂದ್ರೆ ಆ ಮಗುವಿನ ಹಸು ಹಡೆದದ್ದು, ಹಸುವಿನಂತೆ ಆ ಮಗು ಇದ್ದಿಲ್ಲ, 2 ಕಿವಿ ಮಾತ್ರ ಹಸುವಿನ ಕಿವಿ ಅಂತ ಇದೆ. ಮಗು ಮನುಷ್ಯನಂತೆ ಇದೆ. ಈ ಆತ್ಮದೇವನಿಗೆ ಬಹಳ ಆಶ್ಚರ್ಯ ಆಯಿತು. ಇದಕ್ಕೊಂದು ನಾಮಕರಣ ಮಾಡೋಣ. ಗೋವಿನಂತೆ ಕಿವಿ ಕರ್ಣ ಇದೆ ಅಂದ್ರೆ ಆದ್ದರಿಂದ ಇದಕ್ಕೆ ಹೆಸರು ಗೋಕರ್ಣ ಅಂತ ಹೆಸರನ್ನ ಇಟ್ಟಂತೆ. ಇಬ್ಬರು ಮಕ್ಕಳು ಪರಸ್ಪರ ಆಟ ಆಡಿಕೊಂಡು ಬೆಳೆದಿದ್ದಾವೆ. ಆದರೆ ಪರಸ್ಪರ ಸ್ವಭಾವ ವ್ಯತ್ಯಾಸ ಇದೆ. ಕುಟಿಲೆಯ ಮಗು ದುರಾಚಾರಿ, ಸನ್ಯಾಸಿಗಳು ಅನುಗ್ರಹ ಮಾಡಿದ ಮಗು ಸದಾಚಾರಿ. ಅಷ್ಟು ವ್ಯತ್ಯಾಸ ಇದೆ. ಗೋಕರ್ಣ ಪಂಡಿತೋ ಜ್ಞಾನಿ ದುಂದುಕಾರಿ ಮಹಾಕಲ, ಮಹಾದುಷ್ಟ ಅಂತ ದುಂದುಕಾರಿ. ಈ ಗೋಕರ್ಣ ದೊಡ್ಡ ಪಂಡಿತ, ಒಳ್ಳೆಯ ಜ್ಞಾನಿ. ಎಷ್ಟು ದುಷ್ಟ ಅಂದ್ರೆ ಆ ದುಂದುಕಾರಿ ಮಕ್ಕಳೆಲ್ಲ ಆಟ ಆಡ್ಲಿಕ್ಕೆ ಹೋದಾಗ ಆ ಮಕ್ಕಳನ್ನೆಲ್ಲ ತಂದು ಬಾವಿಯಲ್ಲಿ ಹಾಕ್ತಾ ಇದ್ದಂತೆ. ಅಷ್ಟು ಕ್ರೂರಿ, ಅಷ್ಟು ಹಿಂಸಕಾರ್ಯವನ್ನ ಕ್ರೌರ್ಯವನ್ನ ಮಾಡ್ತಾ ಇದ್ದ. ಚೌರ ಸರ್ವಜನದ್ವೇಷಿ ಪರವೇಶ ಪ್ರದೀಪಕ, ಕಳ್ಳತನ ಮಾಡ್ತಾ ಇದ್ದ, ತುಂಬಾ ಅನ್ಯಾಯವನ್ನ ಮಾಡ್ತಾ ಇದ್ದ. ಇಷ್ಟರವರೆಗೆ ಮಕ್ಕಳಿಲ್ಲ ಅಂತ ಕೊರಗತ ಇದ್ದ ಆತ್ಮದೇವನಿಗೆ ಮಕ್ಕಳೇನು ಆಯಿತು, ಖುಷಿ ಪಟ್ಟ. ಸ್ವಲ್ಪವೇ ದಿವಸದಲ್ಲಿ ಮತ್ತೆ ವೈರಾಗ್ಯ ಬಂತು. ಇಂತಹ ಮಕ್ಕಳು ಪಡೆದನಲ್ಲ ನಾನು, ಯಾಕೆ ಬೇಕಿತ್ತು ನನಗೆ ಮಕ್ಕಳು? ತತ್ಪಿತ ಕೃಪಣ ಪ್ರೋಚ್ಚೈ ಧನಹೀನೋ ರುರೋಧ ವಂದ್ಯತ್ವಂತು ಸಮೀಚೀನಂ ಕುಪುತ್ರೋ ದುಃಖದಾಯಕ. ಆ ದುಂದುಕಾರಿ ಸಾಮಾನ್ಯ ಪುತ್ರನಾಗಿರಲಿಲ್ಲ. ಸ್ವಲ್ಪವೇ ದೊಡ್ಡವನಾದ ಮೇಲೆ ವೇಶ್ಯ ಸಂಪರ್ಕವನ್ನು ಕೂಡ ಮಾಡಿಕೊಂಡಿದ್ದ. ಎಲ್ಲ ದುಡ್ಡು ಕದ್ದುಕೊಂಡು ಹೋಗಿ ಅವಳಿಗೆ ಕೊಡ್ತಾ ಇದ್ದ. ಧನಹೀನ ರುರೋಧ, ಈ ಆತ್ಮದೇವ ಸಂಪತ್ತನ್ನು ಕೂಡ ಕಳ್ಕೊಂಡ ಅಂತ. ಕೊನೆಗೆ ಹೇಳ್ತಾನೆ, ವಂದ್ಯತ್ವಂತು ಸಮೀಚೀನಂ, ಮಕ್ಕಳಾಗದೇ ಇರೋದೇ ಒಳ್ಳೆಯದು, ಕುಪುತ್ರೋ ದುಃಖದಾಯಕ. ಇಂತಹ ಕೆಟ್ಟ ಮಕ್ಕಳು ದುಃಖವನ್ನ ಇನ್ನಷ್ಟು ನಮಗೆ ಹೆಚ್ಚು ಮಾಡುತ್ತಾರೆ. ಆದ್ದರಿಂದ ಆಗದೇ ಇದ್ದಿದ್ದೇ ಚೆನ್ನಾಗಿರ್ತಿತ್ತೋ ಏನೋ ಅಂತ ಮತ್ತೆ ದುಃಖಗೊಂಡವನಾದ ಸಣ್ಣ ಮಗನನ್ನ ಕರೆದ. ಗೋಕರ್ಣ ಬಂದ. ಏನು ಮಾಡಲಿ ನಾನು, ಬಹಳ ದುಃಖ ಬಂದಿದೆ. ಆಗ ಗೋಕರ್ಣ ಹೇಳಿದ, ಪಶ್ಯಾನಿಶಂ ಜಗದಿದಂ ಕ್ಷಣಭಂಗ ನಿಷ್ಠಂ ವೈರಾಗ್ಯ ರಾಗ ರಸಿಕೋ ಭವಭಕ್ತಿ ನಿಷ್ಠ. ಸಾಕು ಮಾಡು, ಇಷ್ಟೆಲ್ಲ ಆಯ್ತಲ್ಲ, ಇನ್ನು ವೈರಾಗ್ಯವನ್ನ ಕಾಡಿಗೆ ಹೋಗು. ಸ್ವಲ್ಪ ಜೀವನದಲ್ಲಿ ಜವಾಬ್ದಾರಿ ಮುಗೀತು ಅಂದ ಮೇಲೆ ಆ ಮನೆಯ ಜವಾಬ್ದಾರಿಯನ್ನ ಮಕ್ಕಳಿಗೆ, ಸೊಸೆಯಂದರಿಗೆ ಕೊಡಬೇಕಾದ್ರೆ ಕೊಟ್ಟು ತಾನು ಕಾಡಿಗೆ ಹೋಗಬೇಕು ಅಂತಲ್ಲ, ಸ್ವಲ್ಪ ಜವಾಬ್ದಾರಿಯನ್ನ ಬಿಟ್ಟು ದೇವರ ಬಳಿಗೆ ಹೋಗಬೇಕು, ದೇವರ ಚಿಂತನೆಯನ್ನ ಮಾಡಬೇಕು. ಗೋಕರ್ಣ ಹೇಳಿದ, ಸಾಕು ಮಾಡು, ನಿನಗೆ ವೈರಾಗ್ಯ ಪ್ರಾಪ್ತಿಯಾಗಲಿ, ಕಾಡಿಗೆ ಹೋಗು.
ಅನ್ಯಸ್ಯ ದೋಷ ಗುಣ ಚಿಂತನ ಮಾತು ಮುಕ್ತ ಸೇವಾ ಕಥ ರಸಮಹೋ ನಿತರಾಂ ವಿಭಕ್ತ. ಇನ್ನೊಬ್ಬರ ದೋಷ ಗುಣಗಳನ್ನ ಚಿಂತನೆ ಮಾಡೋದು ಬಿಡು, ದೇವರ ಕಥೆಯನ್ನ ಕೇಳಿಕೊಂಡು ದೇವರ ಸೇವೆಯಲ್ಲಿ ರತನಾಗಿ ದೇವರನ್ನ ಹೊಂದು ಹೋಗು ಕಾಡಿಗೆ ಅಂತ ಗೋಕರ್ಣ ಹೇಳಿದ. ಗೋಕರ್ಣ ಹೇಳಿದಂತೆ ತಂದೆ ಎಲ್ಲವನ್ನೂ ಬಿಟ್ಟ, ಕಾಡಿಗೆ ಹೋದ. ಯುಕ್ತೋ ಹರೇರನುದಿನಂ ಪರಿಚರ್ಯ ಯಾಸೌ ಶ್ರೀಕೃಷ್ಣ ಮಾಪ ನಿಯತಂ ದಶಮಸ್ಯ ಪಾಠಾತ್. ಸುಮ್ಮನೆ ಕಾಡಿಗೆ ಹೋಗಲಿಲ್ಲ ಅಂತ, ಶ್ರೀಮದ್ ಭಾಗವತದ ದಶಮ ಸ್ಕಂದವನ್ನ ನಿತ್ಯ ಅಧ್ಯಯನ ಮಾಡ್ತಾ ಇದ್ದ. ದಶಮಸ್ಯ ಪಾಠಾತ್, ದಶಮ ಸ್ಕಂದದಲ್ಲಿ ಭಾಗವತವೇ ಶ್ರೇಷ್ಠ. ಭಾಗವತದ ದಶಮ ಸ್ಕಂದ ಅಂದ್ರೆ ಕೃಷ್ಣನ ಕಥೆ ಬರುವಂತಹದ್ದು ಸ್ಕಂದ. ಅದನ್ನ ಯಾವಾಗಲೂ ಪಠನೆ ಮಾಡ್ತಾ 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 ಕೊನೆಗೆ ಕೃಷ್ಣನ ಪಾದಾರವಿಂದವನ್ನು ಸೇರಿದ. ಈ ವಿಷಯ ಎಲ್ಲ ಮನೆಯಲ್ಲಿ ಗೊತ್ತಾಯ್ತು. ತಂದೆ ಇಲ್ಲ, ಹೋದವನು ಕೂಡ ಹೋದ ಅಂತ ಗೊತ್ತಾದ ಮೇಲೆ ಪಿತರು ಯುಬರತೇನ ಜನನಿ ತಾಡಿತಾ ಬರಿಟಂ. ಈ ದುಂದುಕಾರಿ ಅಪ್ಪ ಇದ್ದಾಗ ಸ್ವಲ್ಪ ಹೆದರುತ್ತಾ ಇದ್ದ. ಅಪ್ಪ ಹೋದ ಮೇಲೆ ತಾಯಿಯನ್ನ ಬಡಿದು ಬಡಿದು ಹಣವನ್ನ ಕಿತ್ತುಕೊಳ್ಳುತ್ತಾ ಇದ್ದ. ಕೋವಿತ್ತಂ ತಿಷ್ಠತಿ ಬ್ರೂಹಿ, ಎಲ್ಲಿ ಹಣ ಇಟ್ಟಿದ್ದಿ ಹೇಳು, ಕೊಡು ನನಗೆ ಅಂತ. ಅವಳು ಪಾಪ ಕೊಡ್ತಾ ಇದ್ಲು. ದುಡ್ಡು ಖಾಲಿ ಆದ ಮೇಲೆ ಎಲ್ಲಿಂದ ಕೊಡಬೇಕು, ಹೊಡೆದು 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 ತಾಯಿಯನ್ನೇ ಕೊಂದು ಬಿಟ್ಟ. ಕೊನೆಗೆ ದೊಡ್ಡ ಒಂದು ಗೃಹ, ಧರ್ಮ ಕರ್ಮ ಆಗ್ತಾ ಇರುವಂತಹ ಮನೆ, ಅದು ಹಿಂಸ ಕ್ರೂರ ಕಾರ್ಯವನ್ನ ಮಾಡುವಂತಹ ಮನೆ ಆಯಿತು. ಮಾತ್ರವಲ್ಲ, ವೇಶ್ಯ ಗೃಹವೇ ನಿರ್ಮಾಣ ಆಯಿತು. ಆ ವೇಶ್ಯರ ಒಂದಿಗೆ ಒಟ್ಟಾಗಿ ಅಲ್ಲೇ ವಾಸ ಮಾಡ್ತಾ ಇದ್ದ. ಅವರಿಗೆ ಹಣ ಕೊಡಬೇಕು. ಹೇಗೆ ಕೊಡಬೇಕು ಅಂದರೆ ವಿತ್ತಂ ಹೃತ್ವ ಪುನಶ್ಚಯನಂ ಮಾರಾಯಿಷಿ ನಿಶ್ಚಿತಂ. ಎಲ್ಲ ಕಡೆ ಹೋಗಿ ಚೌರ್ಯ ಪ್ರಸಂಗದಿಂದ, ಕಳ್ಳತನದಿಂದ ಹಣವನ್ನು ಮಾಡಿಕೊಂಡು ಬಂದು ಕೊಡ್ತಾ ಇದ್ದ. ಈ ವೇಶ್ಯರೆಲ್ಲ ಯೋಚನೆ ಮಾಡಿದ್ದರಂತೆ, ಒಂದಿನ ಇಷ್ಟೆಲ್ಲ ಹೋಗಿ ಕಳ್ಳತನ ಮಾಡಿ ನಮಗೆ ಹಣ ಕೊಡುತ್ತಾನೆ, ಒಂದು ದಿವಸ ಇವ ಸಿಕ್ಕಿ ಬೀಳುವುದು ನಿಶ್ಚಯ. ರಾಜ ಇವರನ್ನ ಕೊಲ್ಲುತ್ತಾನೆ. ರಾಜ ಕೊಲ್ಲುವುದಕ್ಕಿಂತಲೂ ಇವನಿಂದ ಇನ್ನಷ್ಟು ಹಣ ಪಡೆದುಕೊಳ್ಳೋಣ, ಇವನನ್ನ ನಾವೇ ಕೊಲ್ಲೋಣ ಅಂತ ನಿಶ್ಚಯ ಮಾಡಿದ್ದಾರೆ. ಎಲ್ಲ ವೇಶ್ಯೆಯರು ಹಣವನ್ನೆಲ್ಲ ಪಡೆಕೊಂಡು ಆ ಮನೆ ಹೇಗೂ ನಮಗೆ ಆಗ್ತದೆ ಅಂತ ಹೇಳಿ ಅವನನ್ನ ಕೊಂದು ಹಾಳು ಬಾವಿಗೆ ಹಾಕಿದ. ಇಷ್ಟೆಲ್ಲ ಆಗುವಾಗ ಗೋಕರ್ಣ ಇದ್ದಿಲ್ಲ. ತಂದೆ ಹೋದ ಮೇಲೆ ಅವ ಕೂಡ ಯಾತ್ರೆಗೆ ಹೋಗಿದ್ದಾನೆ. ಅವನನ್ನ ವೇಶ್ಯೆಯರು ಕೊಂದಿದ್ದೇ ವಿಚಿತ್ರವಾಗಿ ಕೊಂದಿದ್ದಾರೆ. ಪಾಶಂ ಕಂಠೆ ನಿಧಾಯಾಸ್ಯ ತನ್ ಮೃತ್ಯು ಉಪಚಕ್ರಮು. ಕುತ್ತಿಗೆಗೆ ಹಗ್ಗ ಹಾಕಿದ್ದಾರೆ ಅಂತ, ಪಾಶವನ್ನ ಕುತ್ತಿಗೆಯನ್ನ ಪಾಶದಿಂದ ಹಿಚುಕಿದ್ದಾರೆ. ಆದರೂ ಸತ್ತಿಲ್ಲ ಅಂತ ಅವನ. ಯಾಕೆಂದ್ರೆ ಅಷ್ಟು ಕ್ರೂರಿ ಅವ, ಅಷ್ಟು ಗಟ್ಟಿ ಇದ್ದ. ಆಗ ಎಲ್ಲ ಯೋಚನೆ ಮಾಡಿದ್ರು, ಇವ ಇನ್ನೂ ಸಾಯ್ತಾ ಇಲ್ಲ, ಹೇಗೆ ಕೊಲ್ಲುವುದು ಇವನನ್ನ. ತಪ್ತಾಂಗಾರ ಸಮೂಹಾಂಶ ತನ್ಮುಖೆ ಈ ವಿಚಿಕ್ಷಿಪು. ಒಲೆಯಲ್ಲಿ ಹೊತ್ತಿ ಉರಿಯುವಂತಹ ಕೆಂಡಗಳು ಇದ್ದವಂತೆ. ಎಲ್ಲ ಕೆಂಡಗಳನ್ನು ತೆಗೆದುಕೊಂಡು ಬಂದು ಅವನ ಬಾಯಿಯಲ್ಲಿ ತುರುಕಿದ್ರಂತೆ. ವಿಲ 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 ಅಂತ ಒದ್ದಾಡಿಕೊಂಡು ಸತ್ತು ಹೋದ. ಮತ್ತೆ ಅವನನ್ನು ಬಾವಿಗೆ ಹಾಕಿದ್ರು. ಆದ್ದರಿಂದ ವ್ಯಾಸರು ಹೇಳುತ್ತಾರೆ, ಸ್ತ್ರೀಣಾಂ ನೈವತು ವಿಶ್ವಾಸಂ ದುಷ್ಟಾನಾಂ ಕಾರಯೇದ್ಬುಧ. ಸ್ತ್ರೀಯರಲ್ಲಿ ಎಂದು ವಿಶ್ವಾಸ ಇಡಬಾರದು. ಸ್ತ್ರೀಯರು ಅಂದರೆ ಎಲ್ಲ ಸ್ತ್ರೀಯರು ಅಂತಲ್ಲ. ದುಷ್ಟಾನಾಂ ಸ್ತ್ರೀಣಾಂ ವಿಷಯೇ ವಿಶ್ವಾಸಂ ನ ಕಾರಯತೆ. ದುಷ್ಟ ಸ್ತ್ರೀಯರ ವಿಷಯದಲ್ಲಿ ಎಂದು ವಿಶ್ವಾಸ ಇಡಬಾರದು. ವಿಶ್ವಾಸೇಯ ಸ್ಥಿತೋ ಮೂಢ ಸದುಃಖೈ ಪರಿಭೂಯತೆ. ಯಾರು ದುಷ್ಟ ಸ್ತ್ರೀಯರಲ್ಲಿ ವಿಶ್ವಾಸವನ್ನು ಇಡ್ತಾರೋ ಅವರಿಗೆ ದುಃಖ ಕಟ್ಟಿಟ್ಟ ಬುದ್ಧಿ. ದುಂದುಕಾರಿ ಬಭುವಾತ ಮಹಾನ್ ಪ್ರೇತಃ ಕುಕರ್ಮದ. ದುಂದುಕಾರಿ ಅವ ಮಾಡಿದ ಕುಕರ್ಮದಿಂದ, ಕೆಟ್ಟ ಕಾರ್ಯದಿಂದ ಪ್ರೇತವೇ ಆದ. ಮತ್ತೆ ಪುನಃ ಹೇಳಬೇಕಾಗಿಲ್ಲ. ಕೆಟ್ಟ ಕಾರ್ಯವನ್ನ ಮಾಡಿದವ ಅವ
ಪ್ರೇತವೇ ಆಗುವಂತ, ಪ್ರೇತವೇ ಆದ. ಕಿಯತ್ ಕಾಲೇನ ಗೋಕರ್ಣ ಮೃತಂ ಲೋಕ ಅಬುದ್ಧತ. ಸ್ವಲ್ಪ ಸಮಯ ಆಯಿತು. ಸ್ವಲ್ಪ ಸಮಯ ಆದ ಮೇಲೆ ಗೋಕರ್ಣನಿಗೆ ಗೊತ್ತಾಯ್ತು, ಈಗಿನ ಕಾಲ ಅಲ್ಲ. ಈಗಿನ ಕಾಲ ಆದ್ರೆ ಮಗು ಹುಟ್ಟುತ್ತಾ ಇರುವಾಗಲೇ ಎಲ್ಲರಿಗೂ ಗೊತ್ತಾಗಿ ಬಿಡ್ತಾರೆ. ಯಾರು ಪ್ರಾಣ ತ್ಯಾಗ ಮಾಡ್ತಾ ಇದ್ದಾರೆ ಅಂದ್ರೆ ಆಗಲೇ ಗೊತ್ತಾಗಿ ಬಿಡ್ತಾರೆ. ಆದರೆ ಆ ಕಾಲದಲ್ಲಿ ಕಿಯತ್ ಕಾಲೇನ ಸ್ವಲ್ಪ ಸಮಯ ಆದ ಮೇಲೆ ಗೋಕರ್ಣನಿಗೆ ಗೊತ್ತಾಯಿತು, ನನ್ನ ಅಣ್ಣ ಸತ್ತಿದ್ದಾನೆ. ಸತ್ತಿದ್ದಾನೆ ಮಾತ್ರ ಅಂತ ಅಲ್ಲ, ಅವನು ಅಂದುಕೊಂಡ ಅಂತ, ಇವ ಸತ್ತರೆ ಅವನಿಗೆ ಸದ್ಗತಿ ಆಗುವುದಿಲ್ಲ, ಪ್ರೇತವೇ ಆಗ್ತಾನೆ ಅಂತ. ಕೂಡಲೇ ಅವನಿಗೆ ಕ್ರಿಯಾಕಲಾಪವನ್ನ ಮಾಡಿದ. ಗಯೆಗೆ ಹೋದ, ಎಲ್ಲ ಗಯಾ ಪಿಂಡವನ್ನೆಲ್ಲ ಪ್ರದಾನ ಮಾಡಿದ. ಎಷ್ಟೆಲ್ಲ ಮಾಡಿದ. ಆ ಮನೆಗೆ ಬಂದ. ಇನ್ನು ನಾವು ಮನೆಗೆ ಹೋಗೋಣ, ತಂದೆಯಿಂದ ಬಂದ ಮನೆ, ಅಲ್ಲಿಗೆ ಹೋಗೋಣ ಅಂತ ಹೋದರೆ ಆ ರಾತ್ರಿಯಲ್ಲಿ ಮಲಕೊಂಡಿದ್ದಾನೆ. ರಾತ್ರೋ ಗೃಹಾಂಗಣೆ ಸುಪ್ತುಂ ಆಗತೋ ಅಲಕ್ಷಿತ ಪರೈ ತತ್ರ ಸುಪ್ತಂ ಚ ವಿಜ್ಞಾಯ ದುಂದುಕಾರಿ ಸ್ವಬಾಂಧವಂ. ದುಂದುಕಾರಿ ಪ್ರೇತ ಆಗಿದ್ದ. ಅವನಿಗೆ ಖುಷಿಯಾಯಿತು, ನನ್ನ ತಮ್ಮ ಯಾತ್ರೆಯನ್ನು ಮುಗಿಸಿ ಬಂದಿದ್ದಾನೆ, ಇವತ್ತು ಮನೆಯಲ್ಲಿ ಇದ್ದಾನೆ, ಹೇಗಾದರೂ ಮಾಡಿ ಅವನನ್ನ ಭೇಟಿ ಆಗಬೇಕು ಅಂತ ಬಂದ. ಯಾವಾಗ ಬಂದ? ಮಧ್ಯರಾತ್ರಿಯಲ್ಲಿ ಬಂದ. ಬಂದವನೇ ಬಾಗಿಲು ಬಡಿದ. ಒಂದು ಬಾರಿ ಬಾಗಿಲು ಬಡಿದಾಗ ಯಾರೋ ಇರಬೇಕು ಅಂತ ಮತ್ತೆ ಮಲ್ಕೊಂಡ ಗೋಕರ್ಣ. ಒಂದು ಸರಿ ಆಯ್ತು, ಎರಡು ಸರಿ ಆಯ್ತು, ಮೂರು ಸರಿ ಆಯ್ತು, ಬಾಗಿಲು ಬಡಿದ, ಶಬ್ದ ಕೇಳಿತು, ಮತ್ತೆ ಎದ್ದು ಬಂದು ಬಾಗಿಲು ತೆಗೆದ. ತೆಗೆದ ಕೂಡಲೇ ವಿಚಿತ್ರವಾದ ರೂಪವನ್ನು ನೋಡ್ತಾ ಇದ್ದಾನೆ. ಸಕನ್ಮೇಷ ಸಕೃದ್ಹಸ್ತಿ ಸಕೃಚ್ಚ ಮಹಿಷೋ ಭವತ್ ಸಕೃದಿಂದ್ರ ಸಕೃಚ್ಚಾಗ್ನಿ ಪುನಶ್ಚ ಪುರುಷೋ ಭವತ್ ನಿಶೀತೆ ದರ್ಶಯಾಮಾಸ ಮಹಾರೌದ್ರತರಂ ವಪು. ಘೋರವಾದ ರೂಪವನ್ನು ನೋಡ್ತಾ ಇದ್ದಾನೆ. ಒಮ್ಮೆ ಘೋರವಾದ ರೂಪ, ಆ ರೂಪ ಮರೆಯಾಯಿತು. ಸಕರನ್ಮೇಷ, ಆಡಿನ ರೂಪ ಬಂತು. ಮತ್ತೆ ಘೋರವಾದ ರೂಪ, ಆಮೇಲೆ ಆನೆ ಆಯಿತು. ಆಮೇಲೆ ಘೋರವಾದ ರೂಪ, ಸಕೃತ್ಯ ಮಹಿಷೋ ಭವತು, ಎಮ್ಮೆ ಆಯಿತು. ಹೀಗೆ ಬೇರೆ ಬೇರೆ ರೂಪಗಳನ್ನ ತೋರಿಸ್ತಾ ಇದೆ. ಏನು ಅಂತ ಯೋಚನೆ ಮಾಡಿದ. ಬೇರೆ ಯಾರಾದರೂ ಆಗಿದ್ರೆ ಅಲ್ಲಿಂದ ಓಡಿಯೇ ಬಿಡಬೇಕಿತ್ತು. ಗೋಕರ್ಣ ಹಾಗೆ ಮಾಡಿಲ್ಲ. ಸ್ವಲ್ಪ ತೀರ್ಥವನ್ನ ಕೈಯಲ್ಲಿ ಇಟ್ಟುಕೊಂಡು ಮಂತ್ರವನ್ನ ಹೇಳಿ ಪ್ರೋಕ್ಷಿಸಿದ. ಪ್ರೋಕ್ಷಣೆ ಮಾಡಿ ಕೇಳಿದ, ಯಾರು ನೀನು? ಅಯಂ ದುರ್ಗತಿಕ ಕೋಪಿ ನಿಶ್ಚಿತ್ಯಾತ ತಮ ಪ್ರವೇತ. ಅವನಿಗೆ ಗೊತ್ತಾಯಿತು, ಇದು ನಿರ್ಗತಿಕ, ಯಾವುದೋ ಒಂದು ಗತಿ ಆಗದೆ ಇರುವಂತದ್ದೇ ಬಂದಿದೆ ನಮ್ಮ ಮನೆಗೆ. ಯಾರು ಇರಬಹುದು? ಕಸ್ತೋಂ ಉಗ್ರತರೋ ರಾತ್ರೋ ಕುತೋ ಯಾತೋ ದಶಾಮಿಮ. ಉಗ್ರವಾದಂತಹ ರೂಪವನ್ನು ಇಟ್ಟುಕೊಂಡು ಈ ಮಧ್ಯರಾತ್ರಿಯ ಕಾಲದಲ್ಲಿ ಯಾಕೆ ಬಂದಿದ್ದಿ? ನೀನು ಯಾರು? ಕಿಮುವ ಪ್ರೇತಃ ಪಿಶಾಚೋವ ರಾಕ್ಷಸೋವ? ಹೇಳು, ರಾಕ್ಷಸನ, ಪಿಶಾಚಿಯ ಅಥವಾ ಪ್ರೇತವೋ? ಇಷ್ಟು ಕೇಳಿದಾಗ ಅದು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿತು ಅಂತ. ಅಹಂ ಭ್ರಾತ ತ್ವದೀಯೋಸ್ಮಿ ದುಂದುಕಾರಿ ಇತಿ ನಾಮತಃ. ನಾನು ಯಾರು ಅಂದ್ರೆ ನಿನ್ನ ಅಣ್ಣ, ದುಂದುಕಾರಿ ಅಂತ ಹೆಸರುಳ್ಳವ ನಿನ್ನ ಅಣ್ಣನೇ ನಾನು, ಬೇರೆ ಯಾರು ಅಲ್ಲ. ಸ್ವಕೀಯೇನೈವ ದೋಷೇಣ ಬ್ರಹ್ಮತ್ವಂ ನಾಶಿತಮ್ಮಯ್ಯ. ನನ್ನಿಂದಲೇ ಆದ ದೋಷದಿಂದ ಆ ಬ್ರಹ್ಮತ್ವ, ಬ್ರಾಹ್ಮಣತ್ವ ಏನಿದೆ ಅದು ನಾಶ ಹೊಂದಿತು. ಬೇಡವಾದ ಕರ್ಮಗಳನ್ನು ಮಾಡಿದೆ. ಕರ್ಮಣೋ ನಾಸ್ತಿ ಸಂಖ್ಯಾಮೆ. ನಾನು ಮಾಡಿದ ದುಷ್ಕರ್ಮಕ್ಕೆ, ದುಷ್ಕೃತ್ಯಕ್ಕೆ ನಾಸ್ತಿ ಸಂಖ್ಯಾ, ಸಂಖ್ಯೆಯೇ ಇಲ್ಲ, ಅಷ್ಟು ಪಾಪವನ್ನು ಮಾಡಿದ್ದೇನೆ. ಆದ್ದರಿಂದಲೇ ಅತಃಪ್ರೇತತ್ವಂ ಆಪನ್ನಃ, ಆದ್ದರಿಂದಲೇ ಪ್ರೇತತ್ವವನ್ನು ಹೊಂದಿದ್ದೇನೆ. ಅಹೋ ಬಂಧೋ ಕೃಪಾ ಸಿಂಧು, ನೀನು ಕೃಪಾ ಸಿಂಧು ಆಗಿದ್ದಿ, ನನ್ನ ಭ್ರಾತಃ ಅಣ್ಣನಾಗಿದ್ದಿ. ನನ್ನನ್ನ ಈ ಪ್ರೇತತ್ವದಿಂದ ನಿವೃತ್ತಿ ನೀನು ಮಾಡಬೇಕು. ಮೊದಲಿನಂತೆ ನಾನು ಆಗಬೇಕು, ನನಗೆ ಸದ್ಗತಿ ಆಗಬೇಕು ಅಂತ ಕೇಳಿದಾಗ ಗೋಕರ್ಣ ಹೇಳಿದ, ತದರ್ಥಂತು ಗಯಾ ಪಿಂಡೋ ಮಯ ದತ್ತೋ ವಿಧಾನತಃ. ನಿನಗೆ ಇಂತಹ ಪರಿಸ್ಥಿತಿ ಬರುತ್ತದೆ ಅಂತ ಮೊದಲೇ ನನಗೆ ಗೊತ್ತಿತ್ತು. ಆದ್ದರಿಂದಲೇ ನಾನು ಯಾತ್ರೆಗೆ ಹೋದವ. ಗಯಾ ಪಿಂಡೋ ಪ್ರಧಾನತಃ, ನಿನ್ನ ಸಲುವಾಗಿಯೇ ನಾನು ಗಯಾದಲ್ಲಿ
ಪಿಂಡ ಪ್ರದಾನ ಮಾಡಿ ಬಂದಿದ್ದೇನೆ. ಆದರೂ ತತ್ಕಥಂ ನೈವ ಮುಕ್ತೋಸಿ, ನಿನಗೆ ಯಾಕೆ ಮುಕ್ತಿ ಆಗಲಿಲ್ಲ ಈ ಪ್ರೇತತ್ವದಿಂದ? ಇದರ ಬಗ್ಗೆ ನನಗೆ ಬಹಳ ಚಿಂತೆ ಇದೆ. ಇಷ್ಟೆಲ್ಲ ಗಯಕ್ಕೆ ಹೋಗಿ ಪಿಂಡ ಪ್ರದಾನ ಮಾಡಿ ಬಂದ್ರು ನಿನಗೆ ಮುಕ್ತಿ ಆಗ್ಲಿಲ್ಲ ಯಾಕೆ? ಮಮ ಆಶ್ಚರ್ಯಂ ಇದಂ ಮಹತ್, ದೊಡ್ಡ ಆಶ್ಚರ್ಯ ಇದು. ಆಗ ಆ ಪ್ರೇತವೇ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು. ಗಯಾ ಶ್ರಾದ್ದ ಶತೇನಾಪಿ ಮುಕ್ತಿರ್ಮೇ ನ ಭವಿಷ್ಯತಿ. ತಮ್ಮ ಗೋಕರ್ಣ, ನೀನು ಒಂದು ಗಯಾ ಶ್ರಾದ್ದ ಮಾಡಿ ಬಂದಿದ್ಯಲ್ಲ, ಮತ್ತೆ ಪುನಃ ಹೋಗು, 10 ಮಾಡು, 50 ಮಾಡು, 100 ಬೇಕಾದರೂ ಮಾಡು. ನೀನು ಗಯಾ ಶ್ರಾದ್ದ ಶತೇನಾಪಿ, 100 ಗಯಾ ಶ್ರಾದ್ದ ಮಾಡಿ ಬಂದರೂ ಕೂಡ ನಮೇ ಮುಕ್ತಿರ್ ಭವಿಷ್ಯತಿ, ನನಗೆ ಮುಕ್ತಿ ಆಗೋದಿಲ್ಲ, ನನಗೆ ಈ ಪ್ರೇತತ್ವದಿಂದ ಮುಕ್ತಿ ಸಿಗುವುದಿಲ್ಲ. ಹಾಗಂತ ಹೇಳಿ ಗಯಾ ಶ್ರಾದ್ದ ಸಣ್ಣದು ಅಂತ ಹೇಳಬೇಡ, ಹಾಗೆ ತಿಳ್ಕೊಳ್ಬೇಡ. ಇನ್ನು ನನ್ನ ಪಾಪ ಅದಕ್ಕಿಂತಲೂ ದೊಡ್ಡದು ಇದೆ. ಆದ್ದರಿಂದ ಎಷ್ಟು ಗಯಾ ಶ್ರಾದ್ದ ಮಾಡಿ ಬಂದ್ರು ನನ್ನ ಪಾಪ ಅದಕ್ಕಿಂತಲೂ ದೊಡ್ಡದು. ಆದ್ದರಿಂದ ನಾಸ್ತಿ ಕರ್ಮಣೋ ಸಂಖ್ಯಾಮೇ, ನಾನು ಮಾಡಿದ ದುಷ್ಕರ್ಮಕ್ಕೆ ಸಂಖ್ಯೆಯೇ ಇಲ್ಲ. ಆದ್ದರಿಂದ ನನಗೆ ಎಷ್ಟು ಗಯಾ ಶ್ರಾದ್ದ ಮಾಡಿ ಬಂದ್ರು ನನಗೆ ಮುಕ್ತಿ ಆಗುವುದಿಲ್ಲ. ಉಪಾಯ ಅಪರಂ ಕಂಚಿತ್ ತುಂ ವಿಚಾರಯ ಸಾಂಪ್ರತಂ, ಇನ್ನೊಂದು ಉಪಾಯವನ್ನ, ಬೇರೊಂದು ಉಪಾಯವನ್ನ ನೀನು ವಿಚಾರ ಮಾಡು, ಇದರಿಂದ ನನಗೆ ಮುಕ್ತಿ ಆಗುವುದಿಲ್ಲ ಅಂತ ಹೇಳಿದಾಗ ಗೋಕರ್ಣನಿಗೆ ಆಶ್ಚರ್ಯ ಆಯಿತು. ಹೌದು, ಗಯಾಶ್ರಾದ್ದ ದೊಡ್ಡದೇ. ಗಯಗೆ ಹೋಗಿ ಪಿಂಡ ಪ್ರದಾನ ಮಾಡಿದ್ದರೆ ಮುಕ್ತಿ ಆಗಲೇಬೇಕು. ಆದರೆ ಇವನಿಗೆ ಯಾಕೆ ಮುಕ್ತಿ ಆಗ್ಲಿಲ್ಲ ಅಂದ್ರೆ ಅದಕ್ಕಿಂತಲೂ ದೊಡ್ಡ ಪಾಪವನ್ನ ಮಾಡಿದವ ಇವ, ಆದ್ದರಿಂದ ಮುಕ್ತಿ ಆಗ್ಲಿಲ್ಲ. ಉಪಾಯ ಅಪರೋ ಜನ್ಮ, ಇನ್ನೊಂದು ಉಪಾಯ ಏನು? ಕಂಚಿತ್ವಂ ವಿಚಾರಯ ಅಂತ ಹೇಳಿದ್ದಾನೆ. ಏನು ಉಪಾಯ ಇದೆ ಅಂತ ಪ್ರಾತಃ ಕಾಲದಲ್ಲಿ ಶುಚಿರ್ಭೂತನಾಗಿ ಸೂರ್ಯನಾರಾಯಣನನ್ನ ಧ್ಯಾನ ಮಾಡ್ತಾ ಪ್ರಾರ್ಥನೆಯನ್ನ ಮಾಡಿದ್ದಕ್ಕೆ ಶುರು ಮಾಡಿದ್ದಾನೆ. ಗೋಕರ್ಣನಿಗೆ ಸೂರ್ಯನಾರಾಯಣನೇ ಪ್ರತ್ಯಕ್ಷನಾದ. ಪ್ರತ್ಯಕ್ಷನಾಗಿ ಹೇಳಿದ, ಶ್ರೀಮದ್ ಭಾಗವತಾತ್ ಮುಕ್ತಿ ಸಪ್ತಾಹ ವಾಚನಂ ಕುರು. ಸೂರ್ಯನಾರಾಯಣ ಹೇಳಿದ, ನಿನ್ನ ಅಣ್ಣನಿಗೆ ಮುಕ್ತಿ ಆಗಬೇಕಾ? ಶ್ರೀಮದ್ ಭಾಗವತಾಲಾಪ, ಶ್ರೀಮದ್ ಭಾಗವತ ಸಪ್ತಾಹವನ್ನ ನೀನು ಮಾಡು, ಅದರಿಂದ ನಿನ್ನ ಅಣ್ಣನಿಗೆ ಮುಕ್ತಿ ಆಗ್ತದೆ. ಗೋಕರ್ಣೋ ನಿಶ್ಚಯಂ ಕೃತ್ವ ವಾಚನಾರ್ಥಂ ಪ್ರವರ್ತಿತ, ನೀನೇ ಮಾಡು ಅಂತ ಹೇಳಿದ ಸೂರ್ಯನಾರಾಯಣ. ವಾಚನಂ ಕುರು, ನೀನೇ ವಾಚನವನ್ನ ಮಾಡು. ಆಯಿತು ಅಂತ ಹೇಳಿದ, ಕೈ ಮುಗಿದ, ಹೊರಟ. ನಾನು ಭಾಗವತ ಯಜ್ಞವನ್ನ, ಜ್ಞಾನ ಯಜ್ಞವನ್ನ ಮಾಡುತ್ತೇನೆ. ಎಲ್ಲರಿಗೂ ಆಮಂತ್ರಣವನ್ನು ಕೊಟ್ಟ. ಎಲ್ಲರೂ ಬಂದರಂತೆ. ಎಲ್ಲರೂ ಬಂದು ಇನ್ನೇನು ಪ್ರಾರಂಭ ಆಗಬೇಕು. ಸಪ್ರೇತೋಪಿ ತದಾ ಯಾತಃ, ಆ ಪ್ರೇತವು ಕೂಡ ಬಂತು ಅಂತ. ನಾನು ಕೂಡ ಇದನ್ನ ಶ್ರವಣ ಮಾಡಬೇಕು ಅಂತ ಪ್ರೇತವು ಬಂತು. ಗಾಳಿಯ ರೂಪದಲ್ಲಿ ಇರುವಂತದ್ದು, ವಾತಾಹಾರೇಣ ಜೀವತಿ, ಗಾಳಿಯನ್ನು ತಿಂದು ಬದುಕುವಂಥದ್ದು. ಎಲ್ಲಿ ಕೂಡಬೇಕು? ಆ ಕಡೆ ಈ ಕಡೆ ಎಲ್ಲ ನೋಡಿತು ಅಂತ. ಸ್ಥಾನಂ ಪಶ್ಯನ್ ಇತಸ್ತತಃ, ಎಲ್ಲಿ ನನಗೆ ಸ್ಥಾನ ಇದೆ ಕೂಡ್ಲಿಕ್ಕೆ? ಎಲ್ಲರೂ ಕೂತ್ಕೊಂಡು ಅವರವರ ಆಸನವನ್ನ ಕಲ್ಪಿಸಿಕೊಂಡಿದ್ದಾರೆ. ನನಗೆ ಎಲ್ಲಿ ಆಸನ ಅಂತ ಆ ಕಡೆ ಈ ಕಡೆ ನೋಡಿದಾಗ ಒಂದು 7 ಗಂಟಿನ ಬಿದಿರಿನ ಕೋಲು ಒಂದು ಮೂಲೆಯಲ್ಲಿ ಇದ್ದಂತ. ಗಾಳಿಯ ರೂಪದಲ್ಲಿ ಇದ್ದ ಪ್ರೇತ ಆ ಬಿದಿರಿನ ಒಳಗೆ ಹೋಯಿತು. ಅಲ್ಲಿ ಕೂತಿದೆ. ಸಪ್ತಾಹ ಪ್ರಾರಂಭ ಆಯಿತು. ಮೊದಲನೆಯ ದಿನ, ಆ ದಿನದ ಶ್ರೀಮದ್ ಭಾಗವತ ಜ್ಞಾನ ಯಜ್ಞ ಮುಗಿತು. ದಿನಾಂತೆ ರಕ್ಷಿತ ಗಾಥಾ ತದಾ ಚಿತ್ರಂ ಬಭೂವ. ಆ ದಿನದ ಭಾಗವತ ಕಥೆ ಮುಗಿಲಿಕ್ಕೆ ಬಂದಾಗ ಒಂದು ಚಿತ್ರವಾದಂತಹ ಘಟನೆ, ಆಶ್ಚರ್ಯ ಚಿತ್ರ ವಿಚಿತ್ರವಾದ ಘಟನೆ ನಡೀತು. ವಂಶೈಕ ಗ್ರಂಥಿ ಭೇದೋಭೂತು ಸಶಬ್ದಂ ಪಶ್ಯತಾಂ ಸತಾಂ. ಎಲ್ಲರೂ ನೋಡ್ತಾ ನೋಡ್ತಾ ಇರುವಂತೆ ದೊಡ್ಡ ಒಂದು ಶಬ್ದ, ಸ್ಫೋಟದ ಶಬ್ದ ಆಯ್ತು. ಎಲ್ಲರಿಗೂ ಆಶ್ಚರ್ಯ, ಯಾರಿಗೂ ಗೊತ್ತಾಗಿಲ್ಲ. ಬಿದಿರಿನ ಒಂದು ಗಂಟು ಒಡೆದಿದೆ, ಶಬ್ದ ಮಾತ್ರ ಕೇಳಿದೆ. ಎಲ್ಲರಿಗೂ ಆಶ್ಚರ್ಯ ಆಯಿತು.
ಮರುದಿನ ಮತ್ತೆ ಕಥೆ ಪ್ರಾರಂಭ ಆಯಿತು. ಎಲ್ಲರೂ ಬಂದಿದ್ದಾರೆ. ಇವತ್ತು ಎಷ್ಟು ಜನ ಬಂದಿದ್ದಾರೆ ಅದಕ್ಕಿಂತ ಹೆಚ್ಚು ಜನ ಮತ್ತೆ ಬಂದಿದ್ದಾರೆ. ಏನೋ ಒಂದು ಆಶ್ಚರ್ಯವಾದ ಘಟನೆ ನಡೀತದೆ, ನೋಡಬೇಕು ಅಂತ ಎಲ್ಲರೂ ಬಂದಿದ್ದಾರೆ. ದ್ವಿತೀಯ ತಥಾ ಸಾಯಂ ದ್ವಿತೀಯ ಗ್ರಂಥಿ ಭೇದನಂ. ಎರಡನೇ ದಿನ ಪ್ರವಚನ ಮುಗಿತು, ಆಗ ದೊಡ್ಡ ಸ್ಫೋಟ ಆಯಿತು. ಎಲ್ಲರಿಗೂ ಆಶ್ಚರ್ಯ. ಮತ್ತೆ ಮರು ದಿವಸ ಮತ್ತೆ ಮಂದಿ ಬಂದು ಜನ ಎಲ್ಲ ಬಂದಿದ್ದಾರೆ. ಏನು ಆಶ್ಚರ್ಯ ನೋಡೋಣ ಅಂತ. ತೃತೀಯ ತಥಾ ಸಾಯಂ ತೃತೀಯ ಗ್ರಂಥಿ ಭೇದನಂ. ಮೂರನೇ ದಿವಸವೂ ಕೂಡ ದೊಡ್ಡ ಸ್ಫೋಟ ಆಯಿತು, ಶಬ್ದ ಆಯಿತು. ಏವಂ ಸಪ್ತ ದಿನೈಶ್ಚೈವ ಸಪ್ತ ಗ್ರಂಥಿ ವಿಭೇದನಂ. ಏಳನೇ ದಿವಸಕ್ಕೆ ಮಾತ್ರ ಬಹಳ ಮಂದಿ ಬಂದಿದ್ದಾರೆ, ಸ್ವಲ್ಪವೂ ಜಾಗವೇ ಇಲ್ಲ. ಆ ಪ್ರೇತ ಮಾತ್ರ ಬಿದಿರನ ಒಂದೇ ಒಂದು ಗಂಟು ಬಾಕಿ ಇತ್ತು, ಆ ಗಂಟಿನ ಒಳಗೆ ಬಿದಿರನ ಒಳಗೆ ಕೂತಿದೆ. ಅವತ್ತಿನ ದಿವಸವೂ ಕೂಡ ಸಪ್ತಾಹ ಜ್ಞಾನ ಯಜ್ಞ ಮುಗಿದಿದೆ. ಆಗ ದೊಡ್ಡ ಸ್ಫೋಟ ಆಯಿತು ಅಂತ. 7 ಗಂಟೆನ ಬಿದಿರು, ಅದರಲ್ಲಿ 7 ಗಂಟೆಗಳು ಕೂಡ ಒಡೆದು ಹೋಯಿತು. ದಿವ್ಯ ರೂಪಧರೋ ಜಾತಃ ತುಳಸೀದಾಮ ಪಂಡಿತಃ ಪೀತವಾಸ ಘನಶ್ಯಾಮೋ ಮುಕುಟಿ ಕುಂಡಲಾನ್ವಿತ. ಆ ಬಿದಿರಿನ ಗಂಟಿನಿಂದ ಬಿದಿರಿನ ಗಂಟು ಯಾವಾಗ ಸ್ಫೋಟ ಆಯಿತು, ಅಲ್ಲಿಂದ ದಿವ್ಯ ರೂಪವನ್ನು ಧರಿಸಿ ಒಬ್ಬ ಹೊರಗೆ ಬಂದ. ದಿವ್ಯ ಮಾಲೆಯಾಂಬರಧರ, ದಿವ್ಯವಾದ ಮಾಲೆಯನ್ನು ಧರಿಸಿ, ತುಳಸಿ ಧಾಮ ಮಂಡಿತ, ತುಳಸಿ ಮಾಲೆಯನ್ನ ಧರಿಸಿಕೊಂಡು ದಿವ್ಯವಾದಂತಹ ಒಬ್ಬ ಪುರುಷ, ಪೀತವಾಸ, ಒಳ್ಳೆಯ ಪಟ್ಟ ಪೀತಾಂಬರವನ್ನ ಧರಿಸಿಕೊಂಡಂತ ಒಬ್ಬ, ಮುಕುಟಿ ಕುಂಡಲಾನ್ವಿತ, ಕಿರೀಟ ಕುಂಡಲ ಎಲ್ಲವನ್ನ ಧರಿಸಿಕೊಂಡಿದ್ದಾನೆ. ಹೊರಗೆ ಬಂದ. ಮೇಲಿನಿಂದ ವಿಮಾನವನ್ನ ದೇವತೆಗಳೇ ತೆಗೆದುಕೊಂಡು ಬಂದರು. ಅವನನ್ನ ಅದರಲ್ಲಿ ಕೂಡಿಸಿದ್ರು. ಅಂದರೆ ಕರ್ಕೊಂಡು ಹೋದ್ರು. ಅವ ದುಂದುಕಾರಿ ದಿವ್ಯ ರೂಪವನ್ನು ಧರಿಸಿಕೊಂಡು ಹೋಗ್ತಾ ಇದ್ದಾನೆ. ಎಲ್ಲರೂ ನೋಡ್ತಾ ಇದ್ದಾರೆ. ಘಂಟಾಘೋಷವಾಗಿ ಹೇಳ್ತಾ ಇದ್ದಾನೆ ಅಂತೆ ಆ ದುಂದುಕಾರಿ, ಧನ್ಯ ಭಾಗವತಿ ವಾರ್ತಾ ಪ್ರೇತ ಪೀಡಾ ವಿನಾಶಿನಿ. ಈ ಭಾಗವತ ಕಥೆ ಏನಿದೆ ಇದು ಧನ್ಯ. ಯಾಕೆ ಅಂದರೆ ಪ್ರೇತ ಪೀಡಾ ವಿನಾಶಿನಿ. ಅದು ಪ್ರೇತ ಪೀಡೆಯನ್ನೇ ಪರಿಹಾರ ಮಾಡಿಕೊಡುವಂಥದ್ದು. ಎಂತಹ ದುಷ್ಕೃತ್ಯಗಳನ್ನು ಮಾಡಿದವ ನಾನು, ಯಾವುದರಿಂದಲೂ ಸಾಧ್ಯ ಆಗದಂತಹ ಪ್ರೇತತ್ವ ನಿವೃತ್ತಿ ಶ್ರೀಮದ್ ಭಾಗವತ ಜ್ಞಾನ ಯಜ್ಞದಿಂದ ಆಯಿತು ಅಂದರೆ ಎಂತಹ ಭಾಗವತ ಅದು ಧನ್ಯ. ಶ್ರೀಮದ್ ಭಾಗವತ ಧನ್ಯ ಭಾಗವತಿ ವಾರ್ತಾ ಪ್ರೇತ ಪೀಡಾ ವಿನಾಶಿನಿ ಅಂತ ಘಂಟಾಘೋಷವಾಗಿ ಧ್ವನಿಯನ್ನ ಮಾಡುತ್ತಾ ಆ ಪ್ರೇತ ನಿವೃತ್ತಿಯಾದಂತಹ ದುಂದುಕಾರಿ ದಿವ್ಯ ರೂಪವನ್ನು ಧರಿಸಿಕೊಂಡು ಹೋಗ್ತಾ ಹೇಳುತ್ತಾ ಇದ್ದಾನೆ, ಸಪ್ತಾಹೋಪಿ ತಥಾ ಧನ್ಯ ಕೃಷ್ಣ ಲೋಕ ಪ್ರದಪ್ರದ. ಈ ಭಾಗವತಿ ವಾರ್ತ ಅದೇ ಧನ್ಯ, ಇನ್ನು ಸಪ್ತಾಹ ಅದಕ್ಕಿಂತಲೂ ಧನ್ಯ. ಯಾಕೆ ಅಂದ್ರೆ ಕೃಷ್ಣ ಲೋಕ ಪ್ರದಪ್ರದ, ಕೃಷ್ಣ ಲೋಕವನ್ನೇ ತಂದು ಕೊಡುವಂಥದ್ದು. ಆದ್ರಿಂದ ಇದು ಧನ್ಯ ಅಂತ ಆ ದುಂದುಕಾರಿಗೆ ಪ್ರೇತತ್ವ ನಿವೃತ್ತಿಯಾಗಿ ಹೋಗ್ತಾ ಘಂಟಾಘೋಷವನ್ನು ಮಾಡುತ್ತಾ ಇದ್ದಾನೆ. ಎಲ್ಲರಿಗೂ ಆಶ್ಚರ್ಯ ಆಯಿತು. ಎಂತಹ ಕಾರ್ಯ ಇವತ್ತು ನಡೆದಿದೆ. ಅಲ್ಲಿ ಕೆಲವರೆಲ್ಲ ಇದ್ದರು ಅಂತ, ಅವರೆಲ್ಲ ಕೇಳಿದ್ರು, ಇಷ್ಟೆಲ್ಲ ಭಾಗವತ ಶ್ರವಣವನ್ನ ಎಲ್ಲರೂ ಮಾಡಿದ್ದಾರೆ, ಆ ಪ್ರೇತ ಕೂಡ ಮಾಡಿದ್ದಾರೆ. ಆ ಪ್ರೇತಕ್ಕೆ ಮಾತ್ರ ವಿಮಾನ ಬಂತು, ಕರ್ಕೊಂಡು ಹೋದ್ರು. ನಾವೆಲ್ಲ ಏನು ಮಾಡಿದ್ದೇವೆ? ನಾವು ಕೂಡ 7 ದಿವಸವೂ ಕೂಡ ಪ್ರವಚನ ಕೇಳಿದ್ದೇವೆ, ಶ್ರದ್ಧೆಯಿಂದ ಕೇಳಿದ್ದೇವೆ, ಭಕ್ತಿಯಿಂದ ಕೇಳಿದ್ದೇವೆ. ನಮಗೆ ಮಾತ್ರ ಯಾಕೆ ಮುಕ್ತಿ ಸಿಗಲಿಲ್ಲ? ಆ ಪ್ರೇತಕ್ಕೆ ಮಾತ್ರ ಯಾಕೆ ಸಿಕ್ಕಿತು? ಅತ್ರೈವ ಬಹವಃ ಸಂತಿ ಶ್ರೋತಾರಃ ಮಮ ನಿರ್ಮಲಾಃ ಅನೀತಾನಿ ವಿಮಾನಾನಿ ನ ತೇಷಾಂ ಯುಗಪಥಕುತಃ. ಇಷ್ಟೆಲ್ಲ ಶ್ರೋತೃಗಳು ಇದ್ದಾರೆ. ಇವರನ್ನೆಲ್ಲ ಬಿಟ್ಟು ಆ ಪ್ರೇತಕ್ಕೆ ಮಾತ್ರ ವಿಮಾನ ಬಂದು ವಿಮಾನದಲ್ಲಿ ಕರ್ಕೊಂಡು ಹೋದ್ರಲ್ಲ, ಇದು ವೈಪರೀತ್ಯ ಯಾಕೆ? ಆಗ ಅಲ್ಲಿ ಹರಿದಾಸರೆಲ್ಲ ಇದ್ದಾರಂತೆ. ಅವರು ಹೇಳ್ತಾ ಇದ್ದಾರೆ, ಶ್ರವಣಸ್ಯ ವಿಭೇದೇನ ಫಲಭೇದೋತ್ತರ ಸಮರ್ಥಿತ. ಶ್ರವಣದಲ್ಲಿ ಕೇಳುವುದರಲ್ಲಿ ಸ್ವಲ್ಪ ವ್ಯತ್ಯಾಸ ಬಂತು, ಆದ್ದರಿಂದ ಫಲದಲ್ಲಿ ವ್ಯತ್ಯಾಸ ಬಂತು. ಸಪ್ತರಾತ್ರಂ ಉಪೋಷೈವ ಪ್ರೇತೇನ ಶ್ರವಣ. 7 ರಾತ್ರಿಗಳಲ್ಲಿ ಕೂಡ, ಹಗಲು ರಾತ್ರಿ,
ಆ ಪ್ರೇತ ಕೇಳಿತು. ಹೇಗೆ ಕೇಳಿತು? ಉಪೋಷ್ಯೈವ, ಏನು ತಿಂದಿಲ್ಲ ಅಂತ. ಏಕಾದಶಿ ಯಾವ ರೀತಿಯಾಗಿ ತೀರ್ಥವನ್ನ ಮಾತ್ರ ಕುಡಿದು ನಿರಾಹಾರನಾಗಿ ಉಪವಾಸ ಮಾಡ್ತಾರೋ ಅದೇ ರೀತಿಯಾಗಿ ಆ ಪ್ರೇತವು ಕೂಡ 7 ದಿವಸ ಏನು ಸೇವನೆ ಮಾಡಿಲ್ಲ. ಮಾತ್ರವಲ್ಲ, ಮನನಾದಿ ತಥಾತೇನ ಸ್ಥಿರಚಿತ್ತೇ ಕೃತಂ ಪುರುಷ. ಶ್ರವಣ ಮಾಡಿದ್ರೆ ಸಾಕಾಗೋದಿಲ್ಲ ಅಂತ. ಶ್ರವಣ ಅಂದ್ರೆ ಕೇಳಿದುಕೊಳ್ಳೆ ಸಾಕ. ಇಲ್ಲಿ ಎಷ್ಟೋ ಹೇಳುತ್ತೇವೆ, 2 ಗಂಟೆ 3 ಗಂಟೆ ಹೇಳಬಹುದು. ಇಲ್ಲಿಂದ ಆ ಕಡೆ ಹೋದಾಗ ಏನು ಹೇಳಿದ್ದೇವೆ ಅಂತ ನಮಗೆ ಗೊತ್ತಿರುವುದಿಲ್ಲ. ಕೇಳಿದವರಿಗೆ ಗೊತ್ತಿರ್ತದ? ಇಲ್ಲ. ಇಲ್ಲಿ ಕೇಳುತ್ತೇವೆ, ಇಲ್ಲೇ ಬಿಟ್ಟು ಮನೆಗೆ ಹೋಗ್ತೇವೆ. ಮನೆಗೆ ಹೋಗಿ ವಿಚಾರ ಮಾಡಿದರೆ ಏನು ನೆನಪಾಗುವುದಿಲ್ಲ. ಇದು ನಮ್ಮ ಪರಿಸ್ಥಿತಿ. ಶ್ರವಣ ಮನನ ನಿಧಿತ್ಯಾಸನ. ಶ್ರವಣ ಮಾಡುವುದು ಮುಖ್ಯ ಅಲ್ಲ, ಏನು ಶ್ರವಣ ಮಾಡುತ್ತೇವೆ ಅದನ್ನ ಮನನ ಮಾಡಬೇಕು ಅಂತ. ಅದು ನಮಗೆ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ. ಆದ್ರಿಂದಲೇ ನಾವೆಲ್ಲ ಹಿಂದೆ ಉಳಿದು. ಆ ಪ್ರೇತ ಏನು ಮಾಡ್ತಾ ಇತ್ತು? ಅದಕ್ಕೆ ಬೇರೆ ಕೆಲಸ ಏನು ಇದ್ದಿಲ್ಲ. ಆ ಬಿದಿರಿನ ಕೋಲಿನಲ್ಲಿ ಯಾವಾಗಲೂ ವಾಸ ಮಾಡ್ತಾ ಇತ್ತು. ಕೇಳಿದ್ದನ್ನ ವಿಚಾರ ಮಾಡ್ತಾ ಮನನ ಮಾಡ್ತಾ ಇತ್ತ. ಏನು ಕಥೆ ಹೇಳಿದ್ರು, ಆ ಕಥೆಯಿಂದ ಸಾರ ಏನು, ಸಂದೇಶ ಏನು, ನಾವು ಹೇಗೆ ಅದನ್ನು ಅಳವಡಿಸಿಕೊಳ್ಳಬೇಕು, ಇದೆಲ್ಲವನ್ನು ಅದು ಕೇಳ್ತಾ ಇತ್ತ. ಆದ್ದರಿಂದ ಫಲ ಶ್ರವಣ ಭೇದದಲ್ಲಿ ಶ್ರವಣಸ್ಯ ವಿಭೇದೇನ, ಕೇಳುವುದರಲ್ಲಿ ವ್ಯತ್ಯಾಸ ಬಂತು. ಆದ್ದರಿಂದ ಫಲದಲ್ಲಿ ವ್ಯತ್ಯಾಸ ಬಂತು. ಆ ಪ್ರೇತಕ್ಕೆ ಮಾತ್ರ ವಿಮಾನ ಬಂತು, ನಮಗೆ ಕೇಳಿದವರಿಗೆ ಯಾರಿಗೂ ವಿಮಾನ ಬಂದಿಲ್ಲ. ಅದೃಢಂಚ ಹತಂ ಜ್ಞಾನಂ ಪ್ರಮಾದೇನ ಹತಂ ಶ್ರುತಂ. ಆದ್ದರಿಂದ ಕೇಳುವುದು ಎಷ್ಟು ಮುಖ್ಯ ಅಷ್ಟೇ ಕೇಳುವುದನ್ನು ವಿಚಾರ ಮಾಡುವುದು, ಮನನ ಮಾಡುವುದು, ಚಿಂತನೆ ಮಾಡುವುದು ಕೂಡ ಅಷ್ಟೇ ಮುಖ್ಯ ಅಂತ ವೇದವ್ಯಾಸರು ನಮಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಮತ್ತೆ ಯಾರೆಲ್ಲ ಬಂದಿದ್ದಾರೋ ಕೇಳಲಿಕ್ಕೆ, ಆ ಸಪ್ತಾಹ ಜ್ಞಾನ ಯಜ್ಞ ಮುಗೀತು, ದುಂದುಕಾರಿಗೆ ಮುಕ್ತಿ ಆಯಿತು. ಇದು ಮಾಡಿದ್ದು ಆಷಾಢ ಮಾಸದಲ್ಲಿ. 1 ತಿಂಗಳು ಆದ ಮೇಲೆ ಮತ್ತೆ ಗೋಕರ್ಣ ಎಲ್ಲರನ್ನು ಕರೆದ ಶ್ರಾವಣ ಮಾಸದಲ್ಲಿ ಮಾಡೋಣ ಅಂತ. ಶ್ರಾವಣೇ ಮಾಸಿ ಗೋಕರ್ಣ ಕಥಾ ಮುಚೆ ತಥಾ ಪುನಃ. ಮತ್ತೆ ಭಾಗವತ ಸಪ್ತಾಹ ಜ್ಞಾನ ಯಜ್ಞ ಪ್ರಾರಂಭ ಆಯಿತು. ಶ್ರಾವಣ ಮಾಸದಲ್ಲಿ ಮಾತ್ರ ಇದು ಎಲ್ಲರಿಗೂ ಗೊತ್ತಿತ್ತು. ಹರಿದಾಸರು ಹೇಳಿದ್ರು, ಶ್ರವಣ ಮಾಡಿದ ಮೇಲೆ ಮನನ ಮಾಡಬೇಕು ಅಂತ. ಎಲ್ಲರೂ ಬಂದವರೆಲ್ಲ ಉಪವಾಸದಿಂದಲೇ ಕೇಳಿದ್ರಂತೆ. ಎಲ್ಲರೂ ಮನನ ಕೂಡ ಮಾಡಿದ್ರು. ಏನಾಯಿತು? ವಿಮಾನೈಹಿ ಸಹ ಭಕ್ತೈಶ್ಚ ಹರಿರಾವಿರೆ ಬಭೂವ. ಸಾಕ್ಷಾತ್ ಹರಿಯೇ ಬಂದ ಅಂತ ವಿಮಾನವನ್ನು ಎತ್ಕೊಂಡು. ದುಂದುಕಾರಿಗೆ ಬಂದಿದ್ಯಾರು? ದೇವತೆಗಳು. ಆದರೆ ಇವರೆಲ್ಲ ಕೇಳಿದ್ರಲ್ಲ, ಕೇಳಿ ಮನನ ಮಾಡಿದ್ರಲ್ಲ, ಉಪವಾಸದಿಂದ ಕೇಳಿದ್ರಲ್ಲ, ಸಾಕ್ಷಾತ್ ಹರಿಯೇ ಬಂದು ವಿಮಾನವನ್ನು ತೆಗೆದುಕೊಂಡು ಬಂದು ಆ ವಿಮಾನದಲ್ಲಿ ಇವರೆಲ್ಲರನ್ನ ಕೂಡ ಕೂಡಿಸಿ ಮುಕ್ತಿಗೆ ಕರ್ಕೊಂಡು ಹೋದ, ವೈಕುಂಠಕ್ಕೆ ಕರ್ಕೊಂಡು ಹೋದ ಅಂತ. ಹೋಗುವಾಗ ಜಯ ಶಬ್ದ ನಮಃ ಶಬ್ದ ತತ್ರ ಸನ್ ಬಹವಸ್ತದ, ಎಲ್ಲ ಕಡೆ ಜಯಕಾರ, ಜಯ ಜಯ ಗೋವಿಂದ ಅಂತ ಎಲ್ಲರೂ, ಗೋವಿಂದಾಯ ನಮಃ ಗೋವಿಂದಾಯ ನಮಃ ಅಂತ ಎಲ್ಲರೂ ಜಯ ಶಬ್ದ ನಮ ಶಬ್ದವನ್ನ ಹೇಳುತ್ತಾ ಪಾಂಚಧನ್ಯ ಧ್ವನಿಂ ಚಕ್ರೆ ಎಲ್ಲರೂ ಕೂಡ ಶಂಕನಾದವನ್ನ ಮಾಡುತ್ತಾ ಎಲ್ಲರೂ ಮೋಕ್ಷಕ್ಕೆ ಹೋದರಂತೆ. ಈ ರೀತಿಯಾಗಿ ಶ್ರವಣ ಮಾಡಿದ ಮೇಲೆ ಕೇಳುವುದು ಕೂಡ ಎಷ್ಟು ಮುಖ್ಯ ಆಗ್ತದೋ, ಶ್ರವಣ ಮಾಡಿದ ಮೇಲೆ ಮನನವನ್ನು ಕೂಡ ಮಾಡುವಂಥದ್ದು ಅದು ಮುಖ್ಯವಾಗ್ತದೆ ಅಂತ ವೇದವ್ಯಾಸರು ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಪ್ರೇತತ್ವ ನಿವೃತ್ತಿ ಆಗುವ ದೃಷ್ಟಾಂತವನ್ನ ವೇದವ್ಯಾಸರು ಕೊಟ್ಟಿದ್ದಾರೆ. ಆಗ ಹೇಳಿದ್ದು ಜ್ಞಾನ ಭಕ್ತಿ ವೈರಾಗ್ಯ ಅದು ದೃಢವಾಗಿ ನಿಲ್ಲಬೇಕು. ಆದ್ದರಿಂದ ಭಾಗವತ ಶ್ರವಣ ಮಾಡಬೇಕು. ಈಗ ಹೇಳಿದ್ದು ಮನೆಯಲ್ಲಿ ಕುಟುಂಬದಲ್ಲಿ ಪ್ರೇತ ಬೀಡ ಯಾರಿಗಾದರೂ ಇದ್ರೆ ಆ ಪ್ರೇತ ಬೀಡ ನಿವೃತ್ತಿಗಾಗಿ ಭಾಗವತ ಶ್ರವಣವನ್ನ ಮಾಡಬೇಕು. ಪೂರ್ಣವಾಗಿ ಮಾಡಲಿಕ್ಕೆ ಆಗದೇ ಇದ್ರು ಸ್ವಲ್ಪವಾದರೂ ಪಠಣ ಮಾಡಬೇಕು. ಅಥವಾ ಸಪ್ತಾಹ ಅಂತ ಹೇಳಿ 24 ಗಂಟೆ ಕೂಡ್ಲಿಕ್ಕೆ ಆಗದೇ ಇದ್ರು 1 ಗಂಟೆ 2 ಗಂಟೆ ಆದರೂ ಕೂತುಕೊಂಡು ಶ್ರವಣ ಮಾಡಿದ್ರೂ ಪ್ರೇತ ಪೀಡ ನಿವೃತ್ತಿ ಆಗ್ತದೆ. ಇನ್ನೊಂದು ಘಟನೆ ಭಾಗವತ ಮಾಡುವಂಥದ್ದು ಯಾಕೆ? 2 ಕಾರಣ ಹೇಳಿದ್ರು. ಇನ್ನೊಂದು ಕಾರಣ ಏನು ಅಂದ್ರೆ ಅದೇ ಭಾಗವತದಲ್ಲಿ ಬರುವಂಥದ್ದೇ ಕಾರಣ.
ದೊಡ್ಡ ಪಾಪಕರ್ಮವನ್ನು ಮಾಡಿದ. ಯಾರು? ಪರೀಕ್ಷಿತರಾದ. ದೊಡ್ಡ ಪಾಪಕರ್ಮ, ಪಾಪ ಸಂಘಟನೆ ನಡೆದು ಹೋಯಿತು, ಗೊತ್ತಿದ್ದೋ ಗೊತ್ತಿಲ್ಲದೆ. ಶಮೀಕ ಋಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ. ಬೇಟೆಗಾಗಿ ಹೋದ ಪರೀಕ್ಷಿತ ರಾಜ ನೀರು ಕುಡಿಬೇಕು ಅಂತ ಹೋದವ, ಏನೋ ಒಂದು ಎಲ್ಲಿ ಯಾವತ್ತೂ ಇರಲಿಲ್ಲ ಆ ದುರಹಂಕಾರ, ಅವತ್ತು ಬಂತು. ನಾನು ರಾಜನಾದವ, ಚಕ್ರವರ್ತಿಯಾದವ ಬಂದಿದ್ದೇನೆ, ನನ್ನನ್ನು ನೋಡ್ತಾ ಇಲ್ಲ. ಸಿಟ್ಟು ಬಂತು, ಕೋಪ ಬಂತು. ಅಲ್ಲೇ ಸತ್ತ ಹಾವನ್ನ ಕುತ್ತಿಗೆಯಲ್ಲಿ ಹಾಕಿದ, ಹೊರಟು ಹೋದ. ದೊಡ್ಡ ಪಾಪವನ್ನ ಮಾಡಿದ. ಎಂತಹ ಪಾಪ? ನಾಭೇ ರಥಸ್ಥಾತಿ ಪಿತರಃ ನಾಭೇ ರೂರುದ್ವಂತು ದೇವತಾ ಅಂತ. ಒಳ್ಳೆಯ ಜ್ಞಾನಿಗಳ ದೇಹದಲ್ಲಿ ನಾಭಿಯ ಕೆಳಭಾಗದಲ್ಲಿ ಪಿತೃದೇವತೆಗಳ ಸನ್ನಿಧಾನ ಅಂತ, ನಾಭಿಯ ಮೇಲ್ಭಾಗದಲ್ಲಿ ದೇವತೆಗಳ ಸನ್ನಿಧಾನ ಇರುತ್ತದೆ. ಆದ್ದರಿಂದಲೇ ಒಳ್ಳೆಯ ಜ್ಞಾನಿಗಳು ಬಂದಾಗ ಅವರ ಪಾದ ಪ್ರಕ್ಷಾಳನೆಯನ್ನು ಮಾಡಿದಾಗ ಪಿತೃಗಳಿಗೆ ಸಂತೋಷ, ಪಿತೃದೇವತೆಗಳಿಗೆ ಪ್ರೀತಿ ಆಗ್ತದೆ. ಅವರಿಗೆ ಗಂಧವನ್ನೆಲ್ಲ ಕೊಟ್ಟು ಹೂವಿನ ಹಾರವನ್ನೆಲ್ಲ ಹಾಕುವುದರಿಂದ, ಅವರಿಗೆ ತಿನ್ನಲಿಕ್ಕೆ ಕೊಡುವುದರಿಂದ ದೇವತೆಗಳಿಗೆ ಪ್ರೀತಿ ಆಗ್ತದೆ. ಹಾಗಾದರೆ ಜ್ಞಾನಿಗಳ ದೇಹದಲ್ಲಿ ನಾಭಿಗಿಂತ ಮೇಲ್ಭಾಗದಲ್ಲಿ ಇರುವುದು ದೇವತೆಗಳ ಸನ್ನಿಧಾನ. ಇವ ಪರೀಕ್ಷಿತ ಶಮೀಕ ಋಷಿಗಳ ಕುತ್ತಿಗೆಯಲ್ಲಿ ಹಾರ ಹಾಕಿದ ಅಂದ್ರೆ ಏನರ್ಥ? ದೇವತೆಗಳಿಗೆ ಅವಮಾನ ಮಾಡಿದ ಅಂತ ಅರ್ಥ. ಅಷ್ಟು ದೊಡ್ಡ ಪಾಪಕರ್ಮವನ್ನ ಮಾಡಿದ. ಆದ್ದರಿಂದಲೇ ಅವನಿಗೆ ಶಾಪ ಬಂತು. ಶಮೀಕ ಋಷಿಗಳ ಮಗ ಶೃಂಗಿಯಿಂದ ಶಾಪ ಬಂತು. ಇವತ್ತಿನಿಂದ 7ನೇ ದಿವಸಕ್ಕೆ ನಿನಗೆ ತಕ್ಷಕ ಸರ್ಪ ಕಚ್ಚಿ ಸಾವು ಬರಲಿ. ಇದು ಗೊತ್ತಾಯ್ತು. ಗೊತ್ತಾದ ಕೂಡಲೇ ಹೆದರಲಿಲ್ಲ ಅಲ್ಲ ಪರೀಕ್ಷಿತರಾದ. ಅಯ್ಯೋ ಸಾಯ್ತೇನೆ ಇಲ್ಲ ಅಂತ ಕೂಡಲೇ ಎಲ್ಲವನ್ನು ತ್ಯಜಿಸಿದ. ವೈರಾಗ್ಯವನ್ನ ಮೈಗೂಡಿಸಿಕೊಂಡ. ಗಂಗಾ ತಟಕ್ಕೆ ಹೋಗಿ ಅಲ್ಲಿ ಭಾಗವತ ಶ್ರವಣವನ್ನ ಮಾಡಿದ. ಭೇದೇ ಖಗೇಂದ್ರ ಧ್ವಜಪಾದ ಮೂಲಂ. ಭಾಗವತ ಸಪ್ತಾಹ ಎಲ್ಲ ಮುಗಿತು. ಶುಕಾಚಾರ್ಯರು ಉಪದೇಶ ಮಾಡಿದ್ದರು. ಕೊನೆಗೆ ಮರಣ ಬಂತು. ಆದರೆ ಯಾವ ದುಃಖವೂ ಆಗಿಲ್ಲ. ಕೊನೆಗೆ ಕಣ್ಣು ಮುಚ್ಚಿದ, ಕಣ್ಣು ಬಿಟ್ಟು ನೋಡುವಾಗ ಭೇದೇ ಖಗೇಂದ್ರ ಧ್ವಜಪಾದ ಮೂಲಂ, ಭಗವಂತನ ಪಾದಮೂಲದಲ್ಲಿ ಸೇರಿದ್ದಾನೆ ಅಂತ ಮೋಕ್ಷ ಇಲ್ಲ. ಇದು ಕತೆ ಭಾಗವತದಲ್ಲಿ ಬರುತ್ತದೆ. ಹಾಗಾದರೆ ಇಂತಹ ದೊಡ್ಡ ಪಾಪಕರ್ಮಗಳನ್ನ, ದೊಡ್ಡದು ಅಂತಲ್ಲ, ಸಣ್ಣ ಸಣ್ಣ ಪಾಪವನ್ನ ಮಾಡಿರ್ತೇವೆ, ಕೊನೆಗೆ ಆಗುವಾಗ ಸಣ್ಣ ಸಣ್ಣ ಪಾಪವೇ ಸೇರಿ ದೊಡ್ಡ ಪಾಪ ಆಗಿಬಿಡ್ತದೆ. ಅಂತಹ ಯಾವುದೇ ಪಾಪಕರ್ಮವನ್ನ ಮಾಡಿದ್ದರು ಸಾಕು, ಶ್ರೀಮದ್ ಭಾಗವತ ಜ್ಞಾನ ಯಜ್ಞವನ್ನ ಮಾಡಿದ್ದರು ಅಥವಾ ಶ್ರವಣ ಮಾಡಿದ್ದರು ಅಥವಾ ಮಾಡಿಸಿದ್ರು, ಯಾವುದೂ ಆಗಬಹುದು. ಶ್ಲೋಕಾರ್ಧಂ ಶ್ಲೋಕ ಪಾದನ, ಸ್ವಲ್ಪ ಸ್ವಲ್ಪ ಕೇಳಿದ್ರು ಸಾಕು, ಆ ಪಾಪದಿಂದ ಪರಿಹಾರವನ್ನ ಪಡ್ಕೊಳ್ಳಬಹುದು. ಭಗವಂತನ ಪೂರ್ಣ ಅನುಗ್ರಹ ಆಗ್ತದೆ. ಅಂತಹ ಭಾಗವತ ಅದು ಪಾಪ ಪರಿಹಾರಕ್ಕೂ ಕೂಡ ಇರುವಂತದ್ದು ಅಂತ ವೇದವ್ಯಾಸರು ನಿರೂಪಣೆ ಮಾಡಿದ್ದಾರೆ. ಆ ಕೃಷ್ಣ ನಿರ್ಗಮಾತ 30 ವರ್ಷಾಧಿಕ ಗತೇ ಕಲವು 3 ಬಾರಿ ಆಗಿದೆ. ಈ ಭಾಗವತ ಸಪ್ತಾಹ ಜ್ಞಾನ ಯಜ್ಞ 3 ಬಾರಿ ಆಗಿದೆ. ಯಾವಾಗ ಆಯಿತು ಅಂದ್ರೆ ಕೃಷ್ಣ ಈ ಲೋಕವನ್ನ ಬಿಟ್ಟು ಪರಂಧಾಮಕ್ಕೆ ಹೋದ ಮೇಲೆ ಕಲಿಯುಗ ಪ್ರಾರಂಭ ಆಯಿತು. ಪ್ರಾರಂಭ ಆಗಿ 30 ವರ್ಷ ಪಾಂಡವರು ಕೂಡ ಕೃಷ್ಣ ಹೋದ ಮೇಲೆ ತಮ್ಮ ಅಧಿಕಾರವನ್ನೆಲ್ಲ ಪರೀಕ್ಷಿತನಿಗೆ ಬಿಟ್ಟು ಅವರು ಕೂಡ ಹೋದರು. ಪರೀಕ್ಷಿತ್ ಇಂತಹ ಒಂದು ಪಾಪ ಕಾರ್ಯವನ್ನು ಮಾಡಿದ. ಅದು 30 ವರ್ಷ ಆಗಿತ್ತು. ಕಲಿಯುಗ ಮುಗಿದು ಕೃಷ್ಣ ಹೋಗಿ ಪರಂಧಾಮಕ್ಕೆ ಹೋಗಿ, ಆ ಕಾಲದಲ್ಲಿ ಈ ಪಾಪ ಸಂಘಟನೆಯ ಪರಿಹಾರಕ್ಕಾಗಿ ಮೊದಲು ಕೇಳಿದವ ಶುಕರಿಂದ ಪರೀಕ್ಷಿತರಾದ. ಆ ಕೃಷ್ಣ ನಿರ್ಗಮಾತಿ 30 ವರ್ಷಾಧಿಕ ಗತೇ ಕಲವು ನವಮೀತೋ ನಭಸ್ಯೇತ ಕಥಾರಂಭ ಶುಕೋ ಕರೋತು. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ಆರಂಭ ಮಾಡಿ ನವಮಿವರೆಗೆ ಅದು ಆಗಿದೆ. ಇನ್ನು ನವಮೀತೋ ನಭಸ್ಯೇತ, ನವಮಿಯಿಂದ ಪ್ರಾರಂಭ ಮಾಡಿ, ಪಾಡ್ಯದಿಂದ ಅಲ್ಲ, ನವಮಿಯಿಂದ ಪ್ರಾರಂಭ ಮಾಡಿ ಹುಣ್ಣಿಮೆಯವರೆಗೆ ಆಗಿತ್ತು, 7 ದಿವಸಗಳ ಕಾಲ. ಆ ಕಾರಣದಿಂದಲೇ ಈಗ ಪುರುಷ್ಟಪದಿ ಭಾಗವತ ಅಂತ ಮಾಡುತ್ತಾರೆ. ಭಾದ್ರಪದ ಮಾಸ ಬಂದಾಗ ಪಾಡ್ಯದಿಂದ ಪ್ರಾರಂಭ ಮಾಡುತ್ತಾರೆ.
ಯಾಕೆ ಅಂದ್ರೆ ಸುಕರು ಪರೀಕ್ಷಿತರಾದನಿಗೆ ಉಪದೇಶ ಮಾಡಿದ ಅದು ಪಕ್ಷ. ಆ ಪಕ್ಷ ಪೂರ್ಣವಾಗಿ ಭಾಗವತ ಶ್ರವಣವನ್ನು ಮಾಡಿ ಪಾಡ್ಯದಿಂದ ಆರಂಭ ಮಾಡಿ ಹುಣ್ಣಿಮೆಯವರೆಗೆ. ಪರೀಕ್ಷಿತ್ ಕೇಳಿದ್ದು ನವಮೆಯಿಂದ ಪ್ರಾರಂಭ ಮಾಡಿ ಹುಣ್ಣಿಮೆಯವರೆಗೆ. ಅದಕ್ಕೆ ಹೆಸರು ಪುರುಷ್ಟವದಿ ಭಾಗವತ ಅಂತ. ಹೀಗೆ ಪರೀಕ್ಷಿತ್ ಕೇಳಿ ಆದಮೇಲೆ ಪರೀಕ್ಷಿತ ಶ್ರವಣಾಂತೇತ ಕೆಲವು ವರ್ಷ ಶತದ್ವಯ 30 ವರ್ಷ ಆದಮೇಲೆ ಕೇಳಿದ. ಮತ್ತೆ 200 ವರ್ಷ ಆದಮೇಲೆ ಶುದ್ಧೇ ಶುತವು ನಮಮ್ಯಾಂತ ಧೇನುಜೋ ಅಕಥಯತ್ ಕಥಾ. ಆಷಾಢ ಮಾಸದ ಶುಕ್ಲ ಪಕ್ಷದ ನವಮಿಯಿಂದ ಆರಂಭ ಮಾಡಿ ಧೇನುಜ, ಧೇನು ಅಂದ್ರೆ ಹಸುವಿನ ಮಗ ಗೋಕರ್ಣ ಹೇಳಿದ. ಅರ್ಥಾತ್ 230 ವರ್ಷ. ಕೃಷ್ಣ ಹೋಗಿ ಪರಂಧಾಮಕ್ಕೆ ಹೋಗಿ 230 ವರ್ಷ ಆದಮೇಲೆ, ಇದಾಗಿ ಮತ್ತೆ 30 ವರ್ಷ ಆದಮೇಲೆ, ಅರ್ಥಾತ್ 260 ವರ್ಷ ಆದ ಮೇಲೆ ತಸ್ಮಾದಪಿ ಕಲವು ಪ್ರಾಪ್ತೆ 30 ವರ್ಷ ಗತೆ ಸತಿ ಊಚುಹು ಊರ್ಜೇಸಿತೆ ಪಕ್ಷೆ ನವಮ್ಯಾಂ ಬ್ರಹ್ಮಣ ಸುತಃ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ನವಮಿಯಿಂದ ಆರಂಭ ಮಾಡಿ ಮತ್ತೆ ಹುಣ್ಣಿಮೆಯ ತನಕ ಬ್ರಹ್ಮಣ ಸುತಃ, ಬ್ರಹ್ಮದೇವರ ಮಾನಸ ಪುತ್ರರು ಸನಕಾದಿ ಮಹರ್ಷಿಗಳು ನಾರದರಿಗೆ ಉಪದೇಶ ಮಾಡಿದರು. ಹೀಗೆ 3 ಬಾರಿ ನಡೆದಿದೆ. ಇದನ್ನ ಉದಾಹರಿಸಿದ್ದಾರೆ. ಇನ್ನೊಂದು ಬಾರಿ ನಡೆದಿದೆ. ಆಷಾಢ ಮಾಸದಲ್ಲಿ ಧೇನುಜ ಗೋಕರ್ಣ ಮಾಡಿದ್ದ. ಇಲ್ಲಿ ಇದ್ದವರಿಗೆಲ್ಲ ಮುಕ್ತಿ ಆಗಬೇಕು ಅಂತ ಮತ್ತೆ ಶ್ರಾವಣ ಮಾಸದಲ್ಲಿ ಅವ ಮಾಡಿಸಿದ್ದಾನೆ. ಅದರಿಂದ 4 ಬಾರಿ ಆಗಿದೆ ಅಂತ ಲೆಕ್ಕ. ಅಂತೂ ಕಲಿಯುಗ ಪ್ರಾರಂಭದ ಕಾಲದಲ್ಲಿ ನಡೆದಂತಹ ಶ್ರೀಮದ್ ಭಾಗವತ ಜ್ಞಾನ ಯಜ್ಞ ಅದು ಮತ್ತೆ ಕೃಷ್ಣನ ಅನುಗ್ರಹದಿಂದ ನಿರಂತರ ನಡೀತಾ ಇದೆ. ಕೆಲವು ಭಾಗವತಿ ವಾರ್ತಾ ಭವರೋಗ ವಿನಾಶಿನಿ. ಬೇರೆ ಎಲ್ಲ ರೋಗಕ್ಕೆ ಮದ್ದು ಯಾವುದು ಅಂದ್ರೆ ಯಾವುದೋ ಒಂದು ಔಷಧ. ಆದರೆ ಭವರೋಗದ ಪರಿಹಾರಕ್ಕೆ ಔಷಧ ಯಾವುದು ಅಂದ್ರೆ ಅದು ಭಾಗವತ ಔಷಧ. ಭಾಗವತ ಅಮೃತ ಎಂಬುದು ಏನಿದೆ ಅದು ಬಹುಔಷಧ. ಈ ಸಂಸಾರದಲ್ಲಿ ಏನು ಬಿದ್ದಿದ್ದೇವೆ, ನಾವು ನರಳಿಕೊಂಡು ಇದ್ದೇವೆ ಅಲ್ಲ, ಇದರಿಂದ ಮೇಲೆ ಹೋಗಬೇಕು ಅಂತಾದ್ರೆ ಆಗ ಔಷಧ ಯಾವುದು ಅಂದ್ರೆ ಭಾಗವತ. ಭವರೋಗ ವಿನಾಶಿನಿ. ಭವ ಎಂಬ ರೋಗ, ಸಂಸಾರ ರೋಗದಿಂದ ನಮ್ಮನ್ನ ಉತ್ತಾರಣ ಮಾಡುವಂಥದ್ದು ಔಷಧ ಅಂದರೆ ಅದು ಭಾಗವತ. ಸ್ವಪುರುಷಮಪಿ ವೀಕ್ಷ ಪಾಶಹಸ್ತಂ. ಒಂದು ಯಮನ ದೃಷ್ಟಾಂತ ಕೊಡ್ತಾ ಇದ್ದಾರೆ ವೇದವ್ಯಾಸರು. ಯಮ ಪಾಶವನ್ನ ತಯಾರು ಮಾಡಿಕೊಂಡು ಹೊರಟು ನಿಂತಿದ್ದಾನೆ. ಭಟ್ಟರನ್ನೆಲ್ಲ ಕರ್ಕೊಂಡು, ಎಲ್ಲರನ್ನು ಕೂಡ ಕರ್ಕೊಂಡು ಬರ್ತೇನೆ, ಯಾರಿಗೆ ಆಯುಷ್ಯ ಮುಗಿದಿದೆ ಅವರನ್ನ ಹೇಳ್ಕೊಂಡು ಬರ್ತೇನೆ ಅಂತ. ಆಗ ಭಗವಂತ ಹೇಳಿದಂತೆ ಸ್ವಪುರುಷಮಪಿ ವೀಕ್ಷ ಪಾಶಹಸ್ತಂ. ಯಮ ಹೇಳಿದ, ಭಗವಂತ ಹೇಳಿದ್ದಲ್ಲ, ಯಮ ಹೇಳಿದ ತನ್ನ ಭಟ್ಟರನ್ನ ಕುರಿತು. ಭಟ್ಟರೆ ಒಮ್ಮೆ ಸ್ವಲ್ಪ ನಿಂತುಕೊಳ್ಳಿ. ಯಮಃ ಕಿಲ ತಸ್ಯ ಕರ್ಣ ಮೂಲೆ. ಎಲ್ಲ ಭಟ್ಟರ ಕಿವಿಯಲ್ಲಿ ಹೇಳ್ತಾ ಇದ್ದಾನೆ ಅಂತ ಯಮ. ನೀವೆಲ್ಲ ಪಾಶ ಹಾಕಿಕೊಂಡು ಕರ್ಕೊಂಡು ಬರ್ತೇನೆ ಅಂತ ಹೋಗಿದ್ದೀರಿ, ಸ್ವಲ್ಪ ಜಾಗ್ರತೆ, ಎಲ್ಲ ಕಡೆ ಹೋಗಬೇಡಿ. ಪರಿಹರ ಭಗವತ್ ಕಥಾಸು ಮತ್ತಾನೆ. ಯಾರಾದ್ರೂ ಭಗವಂತನ ಕಥೆಯನ್ನು ಕೇಳ್ತಾ ಇದ್ದಾರೆ ಅಂತಾದ್ರೆ ಅಲ್ಲಿಗೆ ನೀವು ಪ್ರವೇಶ ಮಾಡಬಾರದು. ಪ್ರಭುರಹಂ ಅನ್ಯ ನೃಡಾಂನ ವೈಷ್ಣವಾನ. ಯಾರು ಭಗವಂತನ ಕಥೆಯನ್ನ ಕೇಳ್ತಾ ಇರ್ತಾರೋ ಅಲ್ಲಿಗೆ ಖಂಡಿತವಾಗಿ ನೀವು ಹೋಗಬೇಡಿ, ಅಲ್ಲಿ ನಮ್ಮ ಅಧಿಕಾರ ನಡೆಯುವುದಿಲ್ಲ. ಇದು ಯಮ ಕೊಟ್ಟ ಆದೇಶ. ಆದ್ರಿಂದ ನಿರಂತರ ಭಗವಂತನ ಕಥೆಯನ್ನ ಕೇಳುತ್ತಾ ಇದ್ದಾರೆ ಇದ್ದರೆ ಯಮನ ಬಳಿಗೆ ಹೋಗಬೇಕಾಗಿಲ್ಲ, ಭಗವಂತನ ಬಳಿಗೆ ಹೋಗಬಹುದು. ಈ ಸಂದೇಶವನ್ನ ಕೂಡ ವೇದವ್ಯಾಸರು ಕೊಡ್ತಾ ಇದ್ದಾರೆ. ಅಸಾರೇ ಸಂಸಾರೇ ವಿಷಯ ಸ್ವಿಷ ಸಂಗಾಕುಲದಿಯ. ಈ ಸಂಸಾರ ಎಂಬುವಂಥದ್ದು ಏನು ಅಂದ್ರೆ ಅದು ಅಸಾರವಾದದ್ದು. ಅಂತಹ ಸಂಸಾರದಲ್ಲಿ ಎಲ್ಲ ವಿಷಯ ಪದಾರ್ಥಗಳು ಏನು ನಮಗೆ ಒಂದೊಂದು ಸಿಗುತ್ತವೆ ಅಲ್ಲ, ಅದೆಲ್ಲ ವಿಷಕ್ಕೆ ಸರಿಯಾದದ್ದು. ಅಂತಹ ವಿಷ ಪರಿಹಾರ ಆಗಬೇಕು ಅಂತಾದ್ರೆ ಏನು ಮಾಡಬೇಕು? ಕ್ಷಣಾರ್ಧಂ ಕ್ಷೇಮಾರ್ಥಂ ಪಿಬತ್ ಶುಕಗಾಥಾತುಲ ಸುಧಾ. ಒಮ್ಮೆ ಆದರೂ ಶುಕಗಾಥಾ, ಶುಕರು ಹೇಳಿದ ಭಾಗವತವನ್ನ ಕೇಳಬೇಕು. ಎಷ್ಟು ಕೇಳಬೇಕು? ಕ್ಷೇಮಕ್ಕಾಗಿ ಕೇಳಬೇಕು. ಬಹಳ ಹೊತ್ತು ಕೇಳಲಿಕ್ಕೆ ಸಮಯ ಇಲ್ಲ ಅಂತಾದ್ರೆ ಕ್ಷಣಾರ್ಧಂ ಕ್ಷೇಮಾರ್ಧಂ. ಒಂದು ಕ್ಷಣ ಕೇಳಿದ್ರು ಸಾಕು, ಯಮನ ಬಳಿಗೆ ಹೋಗಬೇಕಾಗಿಲ್ಲ.
ಆದ್ದರಿಂದ ಕಿಮರ್ಥಂ ವ್ಯರ್ಥಂ ಭೋ ವ್ರತತ ಕುಪತೆ ಕುತ್ಸಿತ ಕತೆ. ಯಾಕೆ ಈ ಜನ್ಮವನ್ನ, ಮಾನವ ಜನ್ಮವನ್ನ ವ್ಯರ್ಥ ಮಾಡಿಕೊಳ್ಳುತ್ತಾ ಇದ್ದೀರಿ? ಕುತ್ಸಿತ ಕತೆ, ಬೇಡ ಬೇಡವಾದ ಕಥೆಗಳನ್ನ ಕೇಳುತ್ತಾ ಯಾಕೆ ಜನ್ಮವನ್ನ ವ್ಯರ್ಥ ಮಾಡಿಕೊಳ್ಳುತ್ತಾ ಇದ್ದೀರಿ? ಭಾಗವತ ಕಥೆಯನ್ನ ಕೇಳಿ. ಆ ಭಾಗವತ ಕಥೆಯನ್ನ ಕೇಳಿ ಒಬ್ಬ ಮುಕ್ತಿಯನ್ನು ಹೊಂದಿದ್ದಾನೆ. ಪರೀಕ್ಷಿತ ಸಾಕ್ಷಿ ಯತ್ ಶ್ರವಣಗತ ಮುಕ್ತ್ಯುಕ್ತ ಕಥನೆ. ಪರೀಕ್ಷಿತರಾಜನೇ ಸಾಕ್ಷಿ, ನಮಗೆ ಬೇರೆ ಯಾರು ಬೇಡ. ಎಂತಹ ದೊಡ್ಡ ಪಾಪವನ್ನು ಮಾಡಿದವ ಪರೀಕ್ಷಿತ ರಾಜ, ಅಂತವನಿಗೆ ಮುಕ್ತಿಯಾಗಿದೆ. ಅಂದ್ರೆ ಸ್ವಲ್ಪ ಸ್ವಲ್ಪ ಪಾಪವನ್ನ ಮಾಡುವ ನಮಗೆ ಭಾಗವತ ಶ್ರವಣ ಮಾಡಿದರೆ ಮುಕ್ತಿ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವ? ಆದ್ದರಿಂದ ಎಲ್ಲರೂ ಕೂಡ ಭಾಗವತ ಕಥೆಯನ್ನ ಕೇಳಬೇಕು ಅಂತ ವೇದವ್ಯಾಸರು ಪದ್ಮಪುರಾಣದಲ್ಲಿ ಭಾಗವತ ಮಹತ್ವವನ್ನ ನಿರೂಪಣೆ ಮಾಡಿದ್ದಾರೆ. ಆ ಪರೀಕ್ಷಿತ ರಾಜನ ಉತ್ಪತ್ತಿ, ಯಾಕಾಗಿ ಭಾಗವತ ಪ್ರಾರಂಭ ಆಯಿತು, ವೇದವ್ಯಾಸರು ಕೊನೆಗೆ ಎಲ್ಲ ಪುರಾಣಗಳನ್ನ ರಚನೆ ಮಾಡಿ ಭಾಗವತ ಪುರಾಣವನ್ನು ಯಾಕೆ ರಚನೆ ಮಾಡಿದ್ರು? ಅದಕ್ಕೆ ನಾರದರು ಯಾಕೆ ಕಾರಣರಾದರು? ನಾರದರ ಪೂರ್ವ ವೃತ್ತಾಂತ ಏನು? ಇದೆಲ್ಲ ಭಾಗವತದಲ್ಲಿ ಪ್ರಾರಂಭ ಆಗ್ತದೆ ಅಂತ ಹೇಳುತ್ತಾ ಇವತ್ತಿನ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ವೃತು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.